ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಆ್ಯಂಡ್ ಬಿಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೆಲವರಿಗೆ ಗೊತ್ತಿರಬಹುದು, ಹಿಂದಿನ ವರ್ಷ ಡಿಸೆಂಬರ್ ಟೈಮ್ನಲ್ಲಿ ನಾನು 2027 ಫೆಲೋಶಿಪ್ ಅಂತ ಒಂದು ಫಾರ್ಮನ್ನು ಕಳಿಸಿದ್ದೆ ಟೆಲಿಗ್ರಾಮ್ ಗ್ರೂಪಲ್ಲಿ. ತುಂಬ ಜನ ಅಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದರು. ಆಮೇಲೆ ಅದರಲ್ಲಿ ಕೆಲವು ಜನರನ್ನು ಸೆಲೆಕ್ಟ್ ಮಾಡಿದ್ದೆ. ಮತ್ತು ಅದಾದಮೇಲೆ ಫೆಲೋಶಿಪ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ಬೇರೆ ಬೇರೆ ಇನಿಷಿಯಲಿ ನಾವು ಇಂಗ್ಲೀಷು ಮತ್ತು ಸ್ವಲ್ಪ NCERT ಈ ಥರ ಕ್ಲಾಸ್ಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಈಗ ಎಸ್ಸೆ ಸೀಸನ್ 1 ಆಲ್ರೆಡಿ ಮುಗಿದಿದೆ. ಅಂದರೆ ಅದರಲ್ಲಿ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಇದರ ಬಗ್ಗೆ ಒಂದು ಓವರಾಲ್ ನಾಲೆಜನ್ನು ನಾವು ಪಡ್ಕೊಂಡಿದ್ದೇವೆ. ಅನುದೀಪ್ ದುರಿಶೆಟ್ಟಿ ಅವರು ಏನೇನು ತಿಳಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಮೊದಲೇ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಎಸ್ಸೆ ಪ್ಲೇ ಲಿಸ್ಟಿಗೆ ಹೋದರೆ ಅದು ಸಿಗುತ್ತೆ. ಅದು ಸೀಸನ್ 1. ಈಗ ಸೀಸನ್ 2 ಇದು. ಇದರಲ್ಲಿ ಎಸ್ಸೆಯಲ್ಲಿ ಯಾವ್ಯಾವ ಫ್ರೇಮ್ವರ್ಕನ್ನು ನಾವು ಯೂಸ್ ಮಾಡಬಹುದು. ಫ್ರೇಮ್ವರ್ಕ್ ಅಂತಂದರೆ ಮತ್ತೇನೂ ಅಲ್ಲ, ನಮ್ಮ ಹತ್ರ ಕಂಟೆಂಟ್ ಇರುತ್ತೆ, ಕಂಟೆಂಟನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂತ ಒಂದು ಮಾಡೆಲ್ ಥರ. ಈ ಎಲ್ಲ ಫ್ರೇಮ್ವರ್ಕು ಬೈಹರ್ಟ್ ಮಾಡಬೇಕಂತ ಕೇಳಿದರೆ ಇಲ್ಲ, ಬೈಹರ್ಟ್ ಮಾಡೋದಲ್ಲ, ಅದಕ್ಕೋಸ್ಕರ ಇರೋದಲ್ಲ ಫ್ರೇಮ್ವರ್ಕ್ಗಳು. ಇದೆಲ್ಲ ನಮಗೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಅಷ್ಟೆ. ಎಸ್ಸೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋದು ನಮ್ಮ ಗೋಲು ಅಲ್ವಾ? ಆ ಗೋಲನ್ನು ತಲುಪಲಿಕ್ಕೆ ಬೇರೆ ಬೇರೆ ದಾರಿಗಳಿದೆ ಅಷ್ಟೆ. ಈ ದಾರಿಯಲ್ಲೇ ಸಾಗಿದ್ರೆ ಪರ್ಫೆಕ್ಟಾಗಿ ಮಾರ್ಕ್ಸ್ ಬರುತ್ತೆ ಅಂತ ಏನೂ ಇಲ್ಲ. ಇದೆಲ್ಲ ಕೆಲವೊಂದು ಟೂಲ್ಸ್ ಅಂತ ಹೇಳ್ಬೋದು. ಸೊ ಪೆಸ್ಟೆಲ್, ಸ್ಪೆಕ್ಟ್ರಮ್, ಮೀಲ್, ಮೈಕ್ರೋ ಟು ಮ್ಯಾಕ್ರೋ ಈ ರೀತಿಯಾದ ಕೆಲವು ಫ್ರೇಮ್ವರ್ಕ್ಗಳನ್ನು ಈಗ ಒಂದು ಬರುತ್ತೆ ಮುಂದೆ ವಿಡಿಯೋ, ಅದರಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಈ ವಿಡಿಯೋವನ್ನು ಆ್ಯಕ್ಚುಲಿ ನಾನು ಗೂಗಲ್ ಮೀಟಲ್ಲಿ ಫೆಲೋಶಿಪ್ಪನ್ನು ಯಾರು ತಗೊಂಡಿದ್ದಾರೋ ಅವರಿಗೋಸ್ಕರ ಮಾಡಿದ್ದು. ಆ ಗೂಗಲ್ ಮೀಟಲ್ಲಿ ಮಾಡಿರುವಂಥ ಕ್ಲಾಸಿನ ರೆಕಾರ್ಡಿಂಗನ್ನು ಇಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೇನೆ. ಮಿಡ್ಲಲ್ಲಿ ನೆಟ್ವರ್ಕ್ ಇಶ್ಯೂ ಮತ್ತು ಪವರ್ ಕಟ್ ಆಗಿ ಆವಾಗ ಬ್ರೇಕ್ ಆಗಿದೆ. ಒಟ್ಟು ಓವರಾಲ್ ಆಗಿ ಮರ್ಜ್ ಮಾಡಿದ್ದೇನೆ ವಿಡಿಯೋವನ್ನು. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ನಾನು ಏನು ಹೇಳ್ತೀನೋ ಅದನ್ನು ನೋಡಿ ಬರಿಬೇಕಾದ್ರೆ ಅಲ್ಲಿ ಕೆಲವೊಂದು ಸಾಫ್ಟ್ವೇರಲ್ಲಿ ಗ್ಲಿಚಸ್ ಇರೋದ್ರಿಂದ ಎಲ್ಲ ಕರೆಕ್ಟಾಗಿ ಬರೀಲಿಕ್ಕೆ ಆಗಿಲ್ಲ. ಆದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಮತ್ತು ಇದು ಯಾವಾಗ ಓಕೆ ಅಂತಂದರೆ, ಈ ವಿಡಿಯೋ ಯಾವಾಗ ಓಕೆ ಅಂತಂದರೆ, ಈಗಾಗಲೇ ನೀವು ಕನಿಷ್ಠ 5ರಿಂದ 6 ಎಸ್ಸೆ ಆದರೂ ಬರೆದಿರಬೇಕು. ಸುಮ್ಮನೆ ಹೇಗೇಗೋ ಎಸ್ಸೆ ಬರೆದಿರಬೇಕು ಅಂತ ಅಲ್ಲ, ಮೊದಲೇ ಎಸ್ಸೆ ಬಗ್ಗೆ ವಿಡಿಯೋ ಮಾಡಿ ಆಗಿದೆ, ಅದನ್ನು ನೋಡಿ ಆಮೇಲೆ ಎಸ್ಸೆ ಬರಿಬೇಕು. ಫೆಲೋಶಿಪ್ಪಲ್ಲಿ ಇರೋರಿಗೆ ಆಲ್ರೆಡಿ ಅದನ್ನೆಲ್ಲ ತಿಳಿಸಿದ್ದೇನೆ. ಮತ್ತು ಈಗ ಯಾರಾದರೂ ಮತ್ತೆ ಈಗ ಫೆಲೋಶಿಪ್ಪಿಗೆ ಜಾಯ್ನ್ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ಈಗ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ನಾವು ಒಂದು ಫ್ಲೋದಲ್ಲಿ ಬಂದಿದ್ದೇವೆ. ಮತ್ತು ಎಷ್ಟೋ ಜನ ಮಿಡ್ಲಲ್ಲಿ ರೆಸ್ಪಾಂಡ್ ಮಾಡದೇ ಇರೋರನ್ನು ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೇನೆ. ಕೆಲವರನ್ನು ಮಾತ್ರ ಈಗ ಫೆಲೋಶಿಪ್ಪಲ್ಲಿ ಇಟ್ಕೊಂಡಿದ್ದೇನೆ. ಸೊ ಎಕ್ಸ್ಟ್ರಾ ಆಗಿ ನೀವು ಬರಬೇಕು ಅಂತಂದರೆ ಈಗ ಸಾಧ್ಯ ಆಗೋದಿಲ್ಲ. ಸೊ ಈಗಾಗಲೇ ಆಗಿರುವಂಥ ವೀಡಿಯೋಗಳನ್ನು ನೋಡಬಹುದು. ಎಸ್ಸೆಯಲ್ಲಿ ಫೆಲೋಶಿಪ್ಪಲ್ಲಿ ಈಗ ಮುಂದಿನ ವೀಡಿಯೋ ಬರ್ತಾ ಇದೆ. ಇದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟಿನ ವೀಡಿಯೋಗಳನ್ನು ನಾನು ಏನಲ್ಲಿ ಕ್ಲಾಸ್ ತಗೊಳ್ತೇನೋ ಅದರ ರೆಕಾರ್ಡಿಂಗನ್ನು ಇಲ್ಲಿ ಪ್ರೊವೈಡ್ ಮಾಡ್ತೇನೆ. ಇದನ್ನು ನೋಡಿ ಸಹ ನೀವು ವಿಷಯವನ್ನು ಅರ್ಥ ಮಾಡ್ಕೋಬಹುದು. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಸರಿಯಾಗಿ ನೋಡಿ ಕೊನೆ ತನಕ ತಿಳ್ಕೊಳ್ಳಿ ಎಲ್ಲವನ್ನು. ಆಮೇಲೆ ಎಸ್ಸೆಯನ್ನು ಬರೆದು ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಎಸ್ಸೆಯಲ್ಲಿ ಬೇರೆ ಬೇರೆ ಫ್ರೇಮ್ವರ್ಕ್ಗಳಿರುತ್ತೆ. ಫ್ರೇಮ್ವರ್ಕ್ ಅಂತಂದರೆ ಬರಿಬೇಕಾದ್ರೆ ಯಾವ್ಯಾವ ಥರ ಬರಿಬಹುದು ನಾವು ಅನ್ನೋದನ್ನು ತಿಳಿಸ್ತಾ ಹೋಗುತ್ತೆ. ಈಗ ಯಾವುದಕ್ಕೆ ಆದರೂ ಒಂದು ರೂಪುರೇಷೆ ಇರಬೇಕು ಅಂತ ಹೇಳ್ತೀವಲ್ವಾ, ಆ ರೀತಿ. ನಿಮ್ಮ ಮೆಸೇಜ್ಗಳು ಅಥವಾ ಬೇರೆದು ಯಾವುದೋ ನನಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಲಾಸ್ಟಲ್ಲಿ ನೋಡ್ತೇನೆ ಅದನ್ನು. ನಾನು ಡೈರೆಕ್ಟ್ ಈ ಸ್ಕ್ರೀನಲ್ಲಿ ಏನಿದೆಯೋ ಅದನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೇನೆ. ಫ್ರೇಮ್ವರ್ಕ್ಗಳ ಬಗ್ಗೆ ನಾನು ನೋಡ್ತಾ ಹೋಗ್ತಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಬರೆಯೋದನ್ನು ನಿಮ್ಗೆ ಟೈಮ್ ಇದ್ದರೆ ಬರ್ಕೊಳ್ಳಿ, ಒಂದು ವೇಳೆ ಖಾಲಿ ಕೂತ್ಕೊಂಡಿದ್ರೆ ಬರ್ಕೊಳ್ಳಿ, ದಯವಿಟ್ಟು ಹೆಲ್ಪ್ ಆಗುತ್ತೆ. ನಾನು ಬರಿತಾ ಇರೋದನ್ನು ಬರ್ಕೊಳ್ಳಿ. ಮೊದಲನೇದು PESTEL. PESTEL ಪೆಸ್ಟೆಲ್ ಫ್ರೇಮ್ವರ್ಕ್ ಅಂತ ಕರೀತಾರೆ ಇದಕ್ಕೆ, ಪೆಸ್ಟೆಲ್ ಅಂತ. ಎರಡನೇದು ಸ್ಪೆಕ್ಟ್ರಮ್, SPECTRUM, ಸ್ಪೆಕ್ಟ್ರಮ್ ಫ್ರೇಮ್ವರ್ಕು ಇದು ಎರಡನೇದು.
ಮೂರನೇದು ಪ್ಯಾರಾಗ್ರಾಫಿಗೋಸ್ಕರ ಸ್ಪೆಷಲ್ ಆಗಿರೋದು ಮೀಲ್ ಫ್ರೇಮ್ವರ್ಕ್ ಅಂತ. ಇದು MEAL, ಇದು ಇದು ಮೀಲ್ ಫ್ರೇಮ್ವರ್ಕ್ MEAL. ಮತ್ತೆ ನೆಕ್ಸ್ಟು ಮೈಕ್ರೋ ಟು ಮ್ಯಾಕ್ರೋ. ಮೈಕ್ರೋ ಟು ಮ್ಯಾಕ್ರೋ. ಮೈಕ್ರೋ ಟು ಮ್ಯಾಕ್ರೋ. ನೆಕ್ಸ್ಟ್ ಟೆಂಪೋರಲ್. ಟೆಂಪೋರಲ್ ಅಥವಾ ಕ್ರೋನೋಲಾಜಿಕಲ್ ಅಂತ ಕರೀತಾರೆ. ಕ್ರೋನೋಲಾಜಿಕಲ್. ಲಾಸ್ಟ್ನೇದು ಮೊದಲೊಂದು ಸಾರಿ ಹೇಳಿದ್ದೆ ನಾನು, 5 Ws 1 H ಅಂತ. ಇದು 5 Ws 1 H. ಇಷ್ಟು ಇದು ಫ್ರೇಮ್ ವರ್ಕಿನ ಒಂದು ಹೆಸರುಗಳು ಅಂತ ಹೇಳ್ಬೋದು. ಮೇನ್ ಕಾನ್ಸೆಪ್ಟ್ ಪೆಸ್ಟಲ್, ಸ್ಪೆಕ್ಟ್ರಮ್, ಮೀಲ್, ಮೈಕ್ರೋ ಟು ಮ್ಯಾಕ್ರೋ, ಟೆಂಪೋರಲ್ ಆರ್ ಕ್ರೊನೊಲಾಜಿಕಲ್. ಲಾಸ್ಟ್ನೇದು 5 Ws 1 H. ಇದು ಕಾಣಿಸದೇ ಇದ್ರೆ ಕರೆಕ್ಟಾಗಿ ಹೇಳ್ತಾನೆ. ಇದು 5 W 1 H ಇದು ಆಯ್ತಾ, ಲಾಸ್ಟಲ್ಲಿರೋದು. ನೆಕ್ಸ್ಟ್ ಈಗ ಪ್ರತಿಯೊಂದನ್ನು ಸಹ ನಾವು ನೋಡ್ತಾ ಹೋಗೋಣ. ಏನೇನು ಫ್ರೇಮ್ ವರ್ಕು ಇದು, ಆ್ಯಕ್ಚುಲಿ ಏನಿದ್ರ ಅರ್ಥ ನೋಡ್ತಾ ಹೋದರೆ ಆವಾಗ ನಿಮ್ಗೆ ಹೆಚ್ಚು ಕ್ಲಾರಿಟಿ ಬರಬಹುದು. ಮೊದಲನೇದು ಪೆಸ್ಟೆಲ್ ಅಂತ ಹೇಳಿದ್ವಲ್ವಾ. ಪೆಸ್ಟೆಲ್ ಅನ್ನುವಂಥ ಒಂದು ಶಬ್ದದಲ್ಲಿ ಏನೇನು ವರ್ಡ್ಸ್ ಇದೆಯೋ ಅದೆಲ್ಲದಕ್ಕೂ ಅರ್ಥ ಇದೆ. ಪೆಸ್ಟೆಲ್ ಅಂತಂದ್ರೆ P ಇದೆಯಲ್ವಾ, ಇದು ಪೊಲಿಟಿಕಲ್. ನೆಕ್ಸ್ಟ್ E ಅಂತಂದ್ರೆ ಇಕಾನಮಿಕ್. S ಅಂತಂದ್ರೆ ಸೋಷಿಯಲ್. T ಅಂತಂದ್ರೆ ಟೆಕ್ನಾಲಜಿಕಲ್. E ಅಂತಂದ್ರೆ ಎನ್ವೈರ್ಮೆಂಟಲ್. L ಅಂತಂದ್ರೆ ಲೀಗಲ್. ಎಸ್ PESTEL. ಪೆಸ್ಟಲ್ ಪೊಲಿಟಿಕಲ್, ಇಕನಾಮಿಕ್, ಸೋಷಿಯಲ್, ಟೆಕ್ನಾಲಜಿಕಲ್, ಎನ್ವೈರ್ಮೆಂಟಲ್, ಲೀಗಲ್. ಇದರಲ್ಲಿ ನಾವು ಹೇಗೆ ಇದನ್ನು ಕನ್ಸಿಡರ್ ಮಾಡ್ತೇವೆ ಅಂತಂದರೆ, ಈಗ ಎಸ್ಸೆಯಲ್ಲಿ ನೋಡಿ, ಈ ಕಡೆ ತಗೊಳ್ತೇನೆ ಇನ್ನೊಂದು. ಇದು ಯಾವಾಗ ಬೇಕಾಗತ್ತೆ, ಯಾವಾಗ ಉಪಯೋಗ ಆಗುತ್ತೆ ಅಂತಂದರೆ, ನೀವು ಮುಂದೆನೇ ಬರೀಬೇಕು ಅಂತಿಲ್ಲ, ಕೆಳಗಡೆ ಬರ್ಕೊಂಡು ಬೇಕಾದರೂ ಹೋಗಬಹುದು. ಈಗ ಸಾಮಾನ್ಯವಾಗಿ ಕ್ವಶನ್ಸ್ ಅಥವಾ ಎಸ್ಸೆಯಲ್ಲಿ ಕೋಟ್ ಬರುತ್ತೆ ಅಲ್ವಾ, ಅಲ್ಲಿ ಆ ಕೋಟ್ ಒಂದು ವೇಳೆ ಸೋಷಿಯೋ ಇಕನಾಮಿಕ್ ಪಾಲಿಸಿ ಅದ್ರ ಬಗ್ಗೆ ಇದ್ದರೆ ಆವಾಗ ಇದು ಹೆಲ್ಪ್ ಆಗುತ್ತೆ. ಸೋಷಿಯೋ ಇಕನಾಮಿಕ್ ಪಾಲಿಸಿ ಎಸ್ಸೆಗಳಿಗೆ ಹೆಲ್ಪ್ ಆಗುತ್ತೆ. ಇದು ಈಸಿ, ಇಲ್ಲಿ ನಾನು ಬರಿಬೇಕಾದ್ರೆ ಕೆಲವೊಂದು ಸಾರಿ ಸರಿಯಾಗಿ ಮೂಡೋದಿಲ್ಲ. ಇಲ್ಲಿ ಇಕನಾಮಿಕ್ ಪಾಲಿಸಿ ಎಸ್ಸೆ, ಅದಕ್ಕೆ ಈ ಒಂದು ಪೆಸ್ಟಲ್ ಫ್ರೇಮ್ವರ್ಕ್ ಹೆಲ್ಪ್ ಆಗುತ್ತೆ. ಪಾಲಿಸಿ ಎಸ್ಸೆಸ್. ಒಂದು ಎಕ್ಸಾಂಪಲ್ ನೋಡಿ. ಒಂದು ಎಸ್ಸೆ ಕೋಟ್, ಟೆಕ್ನಾಲಜಿ ಇದು ಕರೆಕ್ಟಾಗಿ ಬರ್ತಾ ಇಲ್ಲ. ಟೆಕ್ನಾಲಜಿ ಈಸ್ ಅ ಯೂಸ್ಫುಲ್ ಸರ್ವೆಂಟ್ but a dangerous master. ಇದು ಎಸ್ಸೆ ಕೋಟ್ ಅಂದರೆ ಎಕ್ಸಾಮ್ನಲ್ಲಿ ಬರೋದು. ಈ ಥರ ಬರೆದ್ರೆ
ಆವಾಗ ಪೆಸ್ಟಲ್ ಫ್ರೇಮ್ವರ್ಕ್ ಹೆಲ್ಪ್ ಆಗುತ್ತೆ. ಸೋಷಿಯೋ ಎಕನಾಮಿಕ್ ಪಾಲಿಸಿ ಎಸ್ಸೆಗಳಿಗೆ ಹೆಲ್ಪ್ ಆಗೋದು ಪೆಸ್ಟಲ್ ಫ್ರೇಮ್ವರ್ಕ್. ಈಗ ಈ ಕೋಟನ್ನೇ ನಾವು ನೋಡ್ತಾ ಹೋದರೆ ಇಲ್ಲಿ ಟೆಕ್ನಾಲಜಿ ಇಸ್ ಎ ಯೂಸ್ಫುಲ್ ಸರ್ವೆಂಟ್ ಬಟ್ ಎ ಡೇಂಜರಸ್ ಮಾಸ್ಟರ್ ಅಂತ ಇದೆ. ಪೆಸ್ಟಲಲ್ಲಿ ಪಿ ಅಂತಂದರೆ ಏನು ಅಂತ ನೆನಪು ಮಾಡ್ಕೊಳ್ಳಿ. ಪಿ ಅಂತಂದರೆ ನಿಮ್ಮ ಅಲ್ಲಿಂದಾನೇ ಹೇಳಿ, ಅಂದರೆ ನನಗೆ ಅನ್ಮ್ಯೂಟ್ ಮಾಡೋದು ಬೇಡ, ನಿಮಗೆ ನೀವೇ ಹೇಳ್ಕೊಳ್ಳಿ. ಪಿ ಅಂತಂದರೆ ಪೊಲಿಟಿಕಲ್ ಡೈಮೆನ್ಷನ್. ಪೊಲಿಟಿಕಲ್ ಅಂತಂದರೆ ಏನು ಬರುತ್ತೆ? ಸಾಮಾನ್ಯವಾಗಿ ಥಿಂಕ್ ಮಾಡೋಣ, ಇಲ್ಲಿ ಬರೆಯೋದಿಲ್ಲ. ಈಗ ಟೆಕ್ನಾಲಜಿ ಅಲ್ವಾ ಬಂದಿರೋದು. ಟೆಕ್ನಾಲಜಿ ಅಂದ ತಕ್ಷಣ ಪೊಲಿಟಿಕಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರೋದು. ಈ ಗವರ್ನೆನ್ಸ್ ಪೊಲಿಟಿಕಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಏನಿರಬಹುದು ಥಿಂಕ್ ಮಾಡೋದು. ಡಿಜಿಟಲ್ ಆಡಳಿತ, ಈ ಗವರ್ನೆನ್ಸು, ಮತ್ತು ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ ಅದರಿಂದ, ಮತ್ತು DBT ಇದೆಲ್ಲ ನಿಮ್ಮ ಮನಸ್ಸಿಗೆ ಬಂದಿರಬಹುದು. ಇದೆಲ್ಲ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಗವರ್ನೆನ್ಸ್ ಇದು. ಸೊ ಇದು ಪೊಲಿಟಿಕಲಿ ಟೆಕ್ನಾಲಜಿನ ನಾವು ನೋಡ್ತಾ ಇದ್ದೇವೆ. ಪಾಸಿಟಿವ್ ಪಾಯಿಂಟ್ ಆಯಿತು. ಈಗ ನೆಗೆಟಿವ್ ಅಂತಂದರೆ ಟೆಕ್ನಾಲಜಿಯಲ್ಲೇ ನೆಗೆಟಿವ್ ಆಗಿರೋದು ಏನು? ಡೀಪ್ ಫೇಕ್ಸ್ಗಳು, ಡಿಸ್ಇನ್ಫಾರ್ಮೇಷನ್ ಅಂತ ಬಂದಿತ್ತು, ನೆನಪಾಗ್ತಾ ಇದೆಯಾ? ಅಥವಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಅಥವಾ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸರ್ಕಾರ ಅತಿಯಾಗಿ ಎಲ್ಲರನ್ನ ನಿಗಾ ವಹಿಸ್ತಾ ಇರುತ್ತೆ, ಎಲ್ಲರ ಮೇಲೂ ನಿಗಾ ಇಡ್ತಾ ಇರುತ್ತೆ. ಸ್ಟೇಟ್ ಸರ್ವೆಲೆನ್ಸ್ ಅಂತ ಕರೀತಾರೆ ಅದಕ್ಕೆ. ಎಲ್ಲರನ್ನ ಪ್ರತಿಯೊಂದು ನಿಮ್ಮ ಕಾಲನ್ನು ಸಹ ರೆಕಾರ್ಡ್ ಮಾಡ್ತಾ ಇದೆ ಸರ್ಕಾರ ಅಂತಂದರೆ ಅತಿಯಾದ ಸ್ಟೇಟ್ ಸರ್ವೈಲೆನ್ಸ್. ಹಾಗಾಗಿ ಟೆಕ್ನಾಲಜಿಯಿಂದ ಪೊಲಿಟಿಕಲ್ ಆಸ್ಪೆಕ್ಟಲ್ಲಿ ಈ ಗವರ್ನೆನ್ಸಿಗೆ ಹೆಲ್ಪ್ ಆಗುತ್ತೆ ಪಾಸಿಟಿವ್ ಆಗಿ. ನೆಗೆಟಿವ್ ಆಗಿ ಏನಾಗುತ್ತೆ? ಅತಿಯಾದಂತಹ ನಿಗಾ ವಹಿಸೋದು, ಚುನಾವಣೆಯಲ್ಲಿ ಹಸ್ತಕ್ಷೇಪ ಆಗೋದು, ಡಿಸ್ಇನ್ಫಾರ್ಮೇಷನ್ ಹರಡೋದು. ಸೊ ಇದು ಪೊಲಿಟಿಕಲ್ ಪಾಯಿಂಟ್. ಇದೇ ಒಂದು ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ಎರಡನೇದು ಪಿ ಆಯಿತು. ಇ ಅಂತಂದರೆ ಏನು ನೆನಪು ಮಾಡ್ಕೊಳ್ಳಿ, ಇಕನಾಮಿಕ್. ಇಕನಾಮಿಕಲಿ ಏನಾಗುತ್ತೆ? ಇಕನಾಮಿಯಲ್ಲಿ ಫಿನ್ಟೆಕ್ ಅನ್ನುವಂಥ ಸೆಕ್ಟರ್ ಇದೆ. ಫಿನ್ಟೆಕ್ ಅಂತಂದರೆ UPI ನಾವು ಯೂಸ್ ಮಾಡ್ತೇವಲ್ವಾ, UPI ಯೂಸ್ ಮಾಡ್ತೇವೆ. ಮತ್ತು ಕಾಮರ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್ ಇದೆಲ್ಲ ವಲಯಗಳು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಇಕನಾಮಿಗೂ ಸಂಬಂಧಪಟ್ಟಿದೆ ಮತ್ತು ಟೆಕ್ನಾಲಜಿಗೂ ಸಂಬಂಧಪಟ್ಟಿರೋದು. ಅದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಆ ಫಿನ್ಟೆಕ್ ವಲಯ ಇಕನಾಮಿಕಲಿ ನಾವು ನೋಡಬಹುದು, ಅಂದರೆ ಪಾಸಿಟಿವ್ ಆಗಿ. ಅದೇ ನೆಗೆಟಿವ್ ಆಗಿ ನಾವೇನು ಹೇಳ್ಬೋದು? ಇಕನಾಮಿಕಲಿ ಏನಾಗುತ್ತೆ? ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆಟೋಮೇಷನ್ ಅಂತಂದರೆ ಈಗ ಅತಿಯಾದಂತಹ ಯಾಂತ್ರೀಕರಣ, ಅಥವಾ ಈಗ AI ಬರ್ತಾ ಇದೆ. ಸಾಂಪ್ರದಾಯಿಕವಾಗಿ ಯಾವ ಉದ್ಯೋಗಗಳಿರ್ತಾ ಇರ್ತೋ, ಟ್ರೆಡಿಷ್ನಲ್ ಜಾಬ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗ್ತಾ ಇದೆ. ಗಿಗ್ ಎಕಾನಮಿ, ಮತ್ತು ಅದರಲ್ಲೂ ಶೋಷಣೆಗಳು ಜಾಸ್ತಿ ಆಗುತ್ತೆ. ಡಿಜಿಟಲ್ ಡಿವೈಡ್ ಅಲ್ವಾ? ಸೊ ಇದೆಲ್ಲ ನೆಗೆಟಿವ್ ಆಸ್ಪೆಕ್ಟ್ ಇಕನಾಮಿಕಲ್ ಎರಡನೇ ಡೈಮೆನ್ಷನನ್ನು ಕನ್ಸಿಡರ್ ಮಾಡಿದರೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಈ ಥರ ಯೂಸ್ ಮಾಡಬಹುದು ಅಂತ. ಮೂರನೇದು ಎಸ್ ಅಂದರೆ ಸೋಷಿಯಲ್. ಪೆಸ್ಟಲಲ್ಲಿ ಮೂರನೇದು ಸೋಷಿಯಲಲ್ಲಿ ನಾವು ಕನ್ಸಿಡರ್ ಮಾಡೋದು ಸೊಸೈಟಿ ಅಥವಾ ಸೋಷಿಯಲ್ ಜಸ್ಟಿಸ್. ನೆನಪು ಮಾಡ್ಕೊಳ್ಳಿ, ಅಲ್ಲಿ ಸೊಸೈಟಿ ಅಥವಾ ಸೋಷಿಯಲ್ ಜಸ್ಟಿಸಲ್ಲಿ ಬರೋದು ನೋಡಿ ಏನು, ನಾವು ಅಲ್ಲಿ ಬರೋ ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಅಲ್ಲಿ ಏನು ಬಂದಿತ್ತು? ಎಜುಕೇಷನ್ ಬಂದಿತ್ತು, ಹೆಲ್ತ್ ಬಂದಿತ್ತು ಅಲ್ವಾ, ರೂರಲ್ ಎಂಪ್ಲಾಯ್ಮೆಂಟ್, ರೂರಲ್ ಎಂಪವರ್ಮೆಂಟ್ ಎಲ್ಲ ಬಂದಿತ್ತು. ಇಲ್ಲಿ ಸೊಸೈಟಿಯಲ್ಲಿ ಅದನ್ನು ಹೇಗೆ ಕನೆಕ್ಟ್ ಮಾಡಬಹುದು? ಸೋಷಿಯಲ್ ಕಾನ್ಸೆಪ್ಟಲ್ಲಿ ಶಿಕ್ಷಣದಲ್ಲಿ ಟೆಕ್ನಾಲಜಿ ಎಡಿಟೆಕ್ ಅಂತ ಬಂದಿದೆ. ಈಗ ಎಡಿಟೆಕ್ ಪ್ಲ್ಯಾಟ್ಫಾರ್ಮ್ಗಳು ಅಲ್ವಾ, ಈಗ ನೋಡಿರಬಹುದು ನೀವು, ಫಿಸಿಕ್ಸ್ ವಾಲ ಇರಬಹುದು, ಅಥವಾ ಈಗ ಎಲ್ಲ ಕಡೆ ಆನ್ಲೈನ್ ಕ್ಲಾಸ್ಗಳ ಒಂದು ಜಾಸ್ತಿ ಎಲ್ಲ ಕಡೆ ಬರ್ತಾ ಇರೋದು ಎಡ್ಟೆಕ್ಕು. ಮತ್ತು ಮೆಡಿಸಿನ್, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಟೆಲಿಮೆಡಿಸಿನ್ ಅಂತಂದರೆ ದೂರದಿಂದ ಕೋವಿಡ್ ಟೈಮ್ನಲ್ಲಿ ಇತ್ತು ಇದು. ಡಾಕ್ಟ್ರನ್ನ ನಾವು ಕಾಲ್ ಮಾಡಿ ಅವರ ಕನ್ಸಲ್ಟೇಷನ್ ತಗೊಂಡು ಮೆಡಿಸಿನ್ ತಗೊಳ್ಳೋದು. ಸೊ ಸೋಷಿಯಲ್ ಆಗಿ ಎಜುಕೇಷನ್, ಹೆಲ್ತ್ ಆ ಸೆಕ್ಟರ್ಗಳಲ್ಲಿ ಟೆಕ್ನಾಲಜಿ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ. ಆದರೆ ನೆಗೆಟಿವ್ ಪಾಯಿಂಟು ಈ ಕಡೆ ಇರೋದೆಲ್ಲ ನೆಗೆಟಿವ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಸೋಷಿಯಲ್ ಮೀಡಿಯಾದಿಂದ ಏನಾಗ್ತಾ ಇದೆ? ಐಸೋಲೇಷನ್ನು ಅಲ್ವಾ, ಒಂಟಿತನ ಕಾಡೋದು, ಖಿನ್ನತೆ, ಡಿಪ್ರೆಷನ್ ಸಮಸ್ಯೆ, ಮತ್ತು ಸೋಷಿಯಲ್ ಪೊಲರೈಸೇಷನ್ ಅಂತ ಕರಿತೇವೆ. ನೀವು ಒಂದು ಪಕ್ಷದ ವಿಡಿಯೋ ನೋಡ್ತಾ ಇದ್ದರೆ ಅದೇ ಪಕ್ಷತೆ ಬರ್ತಾನೆ ಇರುತ್ತೆ. ಮತ್ತೆ ನೀವು ಲೈಕ್ ಕೊಟ್ಟ ಹಾಗೆ ನಿಮಗೆ ಬೇರೆ ಒಂದು ಆಯಾಮ ಗೊತ್ತೇ ಆಗೋದಿಲ್ಲ. ಯಾವುದೊಂದು ಪಕ್ಷದ ಅಭಿಮಾನಿಗಳಾಗಿರಬಹುದು, ಕ್ಲಿಕ್ ಮಾಡ್ತೀರಿ, ಆ ನಾಯಕರ ಬಗ್ಗೆ ವಿಡಿಯೋ ಬರುತ್ತೆ, ಲೈಕ್ ಮಾಡ್ತೀರಿ. ಲೈಕ್ ಮಾಡ್ತಾ ಇದ್ದ ಹಾಗೆ ಆಲ್ಗೋರಿದಮ್ ಏನು ಮಾಡುತ್ತೆ? ನಿಮ್ಗೆ ಅಂಥ ವಿಡಿಯೋಗಳನ್ನೇ ತೋರಿಸ್ತಾ ಹೋಗುತ್ತೆ. ನಿಮ್ಗೆ ಯಾವುದು ಇಷ್ಟ ನೋಡಿ ಅದನ್ನೇ ಅದು ಹೆಚ್ಚು ತೋರಿಸುತ್ತೆ. ಯಾಕೆ ತೋರಿಸುತ್ತೆ ಅಂತಂದರೆ ನಿಮ್ಮನ್ನು ಆ ಗಾಳದಲ್ಲಿ ಸಿಕ್ಕಾಕೊಂಡು ಇಡಬೇಕು, ಅಷ್ಟೇ. ನೀವಲ್ಲಿ ಸಿಕ್ಕಾಕೊಂಡಿರಬೇಕು, ಆ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಬೇಕು ಜಾಸ್ತಿ. ಇದು
ಈಗಿನ ಸೋಷಿಯಲ್ ಮೀಡಿಯಾದಿಂದ ಆಗಿರುವಂಥ ಒಂದು ಪ್ರಾಬ್ಲಮ್, ಅಲ್ಗಾರಿದಮಿಕ್ ಆಗಿರುವಂಥ ಪ್ರಾಬ್ಲಮ್. ಸೊ PES ಆಯಿತು ಸೋಷಿಯಲ್ಲು. ಇನ್ನು ಇರೋದೇ ಟೆಕ್ನಾಲಜಿ ಬಗ್ಗೆ. ಇಲ್ಲಿ ಹೆಚ್ಚು ಪಾಯಿಂಟನ್ನು ಬೇಕಾದರೆ ಬರೀಬಹುದು. ಟೆಕ್ನಾಲಜಿಕಲ್ ಇದು. ನೆಕ್ಸ್ಟ್ ಟೈಮು PDF ನಾನು ಚೆಕ್ ಬರೀಬಹುದು. ಈ ಎಕ್ಸ್ಕಲಿ ಡ್ರಾ ಅಂತ ಒಂದು ಅಪ್ಲಿಕೇಶನ್ ಇದು. ಇದರಲ್ಲಿ ಟ್ರೈ ಮಾಡೋಣ ಅಂತ ನೋಡಿದ್ದೆ. ಡಯಾಗ್ರಾಮ್ ಎಲ್ಲ ಚೆನ್ನಾಗಿ ಮಾಡಬಹುದು ಇದರಲ್ಲಿ, ಆದರೆ ಬರೀಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಎಲ್ಲ ಮೂಡ್ತಾ ಇಲ್ಲ. ನೋಡೋಣ. ಸೊ ಟೆಕ್ನಾಲಜಿಕಲ್ಲಿ ಪಾಸಿಟಿವ್ ಆಗಿ ಈಗ AI ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ನಿಂದ AI ನಮಗೆ ಒಂದು ಕಡೆ ಏನು ಅನಿಸ್ತಾ ಇದೆ, ಜಾಬ್ ಎಲ್ಲ ಲಾಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆದರೆ ಗೂಗಲ್ಲು ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ AI ಮೆಡಿಸಿನ್ನಲ್ಲಿ ಮತ್ತು ಗಣಿತ ಮ್ಯಾಥ್ಸ್ನಲ್ಲಿ ಇದುವರೆಗೆ ಸಾಧ್ಯ ಆಗದೆ ಇರೋ ಎಷ್ಟು ಅನ್ವೇಷಣೆಗಳನ್ನು ಮಾಡಿದ್ದಾರೆ AI ಯೂಸ್ ಮಾಡಿಕೊಂಡು. ಅಲ್ಲಿ AI ಹೆಲ್ಪ್ ಮಾಡ್ತಾ ಇದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತಾ ಇದೆ. ಸೊ ಟೆಕ್ನಾಲಜಿಕಲಿ ಪಾಸಿಟಿವ್ ಆಸ್ಪೆಕ್ಟ್. ಆದರೆ ಇನ್ನೊಂದು ಟೆಕ್ನಾಲಜಿಕಲಿ ನೆಗೆಟಿವ್ ಆಸ್ಪೆಕ್ಟ್ ಏನು, AI ಬಯಾಸ್ಡೆಸ್ ಇರಬಹುದು. AI ಯೂಸ್ ಮಾಡಿ ಆಟೋನಮಸ್ ವೆಪನ್ಗಳು ಬರ್ತಾ ಇದೆ, ಆಟೋನಮಸ್ ಡ್ರೋನ್ಸ್ಗಳು. ಆ ಡ್ರೋನಿಗೆ ನೀವು ಇರಬೇಕು ಅಂತಿಲ್ಲ, ಆಟೋಮ್ಯಾಟಿಕಲಿ ಅದು ಶತ್ರು ಯಾರು ಅಂತ ತಿಳ್ಕೊಂಡು ಅವ್ರ ಮೇಲೆ ದಾಳಿ ಮಾಡುತ್ತೆ. ಆದರೆ ನಿಜವಾಗ್ಲೂ ಅದು ಎಫೆಕ್ಟಿವ್ ಆಗಿದೆಯಾ, ಯಾವ ಸಂದರ್ಭದಲ್ಲಿ ಬೇಕಾದರೂ ಬಳಸಬಹುದು ಅದನ್ನು, ಕ್ಯಾನ್ ವಿ ಯೂಸ್ ದಟ್ ಎಟ್ ಎನಿ ಕಾಸ್ಟ್, ಎಟ್ ಎನಿ ಪಾಯಿಂಟ್ ಆಫ್ ಟೈಮ್? ಆ ಒಂದು ಸಮಸ್ಯೆ ಅಲ್ಲಿದೆ. ಮತ್ತು ಮಾನವನ ಒಂದು ಆಲೋಚನಾ ಶಕ್ತಿನೇ ಇದರಿಂದ ಕುಂಠಿತ ಆಗ್ತಾ ಇದೆ AI ಬಂದ ಮೇಲೆ ಅನ್ನೋದು ನೆಗೆಟಿವ್ ಆಗಿ ಹೇಳ್ಬೋದು ಟೆಕ್ನಾಲಜಿಯಲ್ಲಿ. ಇದಾದಮೇಲೆ ಪೆಸ್ಟೆಲಲ್ಲಿ PEST ಆಯಿತು. ನೆಕ್ಸ್ಟ್ ಬರೋ ಅಂತಂದರೆ ಎನ್ವೈರ್ಮೆಂಟಲ್ಲಿ ಟೆಕ್ನಾಲಜಿಯಲ್ಲಿ ಯೂಸ್ ಆಗುತ್ತೆ ರಿನ್ಯೂಯಬಲ್ ಎನರ್ಜಿ. ಮತ್ತು ನೀವು ಇನ್ನೂ ಹೆಚ್ಚು ಕೊಡ್ತಾ ಹೋಗ್ಬೋದು. ಸ್ಮಾರ್ಟ್ ಗ್ರಿಡ್ಸ್ಗಳು, ನವೀಕರಿಸಬಹುದಾದ ಇಂಧನ ಅಂತ ಹೇಳ್ತೀವಲ್ವ, ವಿಂಡ್ ಪವರ್, ಸೋಲಾರ್ ಪವರ್, ಅಲ್ಲೆಲ್ಲ ಎನ್ವೈರ್ಮೆಂಟಲಿ ಟೆಕ್ನಾಲಜಿ ಎನ್ಹ್ಯಾನ್ಸ್ ಆಗ್ತಾ ಇದೆ. ಸಮಸ್ಯೆ ಬರೋದೇನು, ನೆಗೆಟಿವ್ ಏನು, ವೇಸ್ಟ್ ಅಲ್ವಾ. ಏನು ನಾವು ಡಿವೈಸ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ, ಒಂದಲ್ಲ ಒಂದು ಕಾಲದಲ್ಲಿ ಹೋಗಿ ವೇಸ್ಟ್ ಆಗೋದೆ. ವೇಸ್ಟ್ ಆದಾಗ ಪ್ರಕೃತಿಗೆ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ ಇದೆಯಾ? ಅಂದರೆ ಬಯೋಲಾಜಿಕಲಿ ಡಿಗ್ರೇಡೇಬಲ್ ಆಗಿದ್ದರೆ ಪ್ರಕೃತಿಗೆ ಓಕೆ, ಅದು ಡಿಗ್ರೇಡೇಬಲ್ ಆಗಿರೋದಿಲ್ಲ. ಎಷ್ಟೋ ಸಾರಿ ಅದನ್ನು ಇನ್ನಷ್ಟು ಸಂಸ್ಕರಿಸಬೇಕಾಗತ್ತೆ, ಪ್ರೊಸೆಸ್ ಮಾಡಬೇಕಾಗತ್ತೆ. ಹಾಗೆ ಮಾಡದೇ ಇದ್ದರೆ ಎಲ್ಲ ಕಡೆ ಮಾಲಿನ್ಯ, ಪ್ರಕೃತಿ ಮಾಲಿನ್ಯ ಹೆಚ್ಚಾಗಿ ಹೋಗುತ್ತೆ. ವೇಸ್ಟು ಎನ್ವೈರ್ಮೆಂಟಲ್ ಪಾಯಿಂಟು. ಇನ್ನು ಪೆಸ್ಟೆಲಲ್ಲಿ ಲಾಸ್ಟ್ನೇದು ಲೀಗಲಲ್ಲಿ ಏನು ಹೇಳ್ಬೋದು ನಾವು, ಡಿಜಿಟಲ್ ಡಿವೈಡ್ ಅಂತ ಆವಾಗೇನು ಕನೆಕ್ಟ್ ಮಾಡಿದ್ವಿ, ಅದನ್ನು ಇಲ್ಲೂ ಹೇಳಿದ್ರೆ ಚೆನ್ನಾಗಿ ಹಣ ಇರೋರು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಎಲ್ಲ ಹಕ್ಕುಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಸಾಮಾನ್ಯ ವರ್ಗದವರಿಗೆ ಟೆಕ್ನಾಲಜಿಯ ಒಂದು ಆಕ್ಸೆಸಿಬಿಲಿಟಿ, ಅಫೋರ್ಡೆಬಿಲಿಟಿ, ಅವೈಲೇಬಿಲಿಟಿ ಇಲ್ಲ. ಅವಾಗೇನಾಗುತ್ತೆ, ಅವರಿಗೆ ಅವೇರ್ನೆಸ್ ಇರೋದಿಲ್ಲ. ಅವೇರ್ನೆಸ್ ಇಲ್ಲದೆ ಇದ್ದರೆ ಇನ್ನಷ್ಟು ಆ ಒಂದು ನಾವು ಹೇಳಿದ್ವಲ್ಲ ಪವರ್ಟಿ ಸೈಕಲ್, ವಿಷಯಸ್ ಸೈಕಲ್, ಅದರಲ್ಲೇ ಇರ್ತಾರೆ. ಆ ಒಂದು ಸೈಕಲಲ್ಲೇ ಕಂಟಿನ್ಯೂ ಆಗಬೇಕಾಗತ್ತೆ ಲೀಗಲ್ ಅವೇರ್ನೆಸ್ ಇಲ್ಲದೆ ಇದ್ದರೆ. ಮತ್ತು ಪಾಸಿಟಿವ್ ಆಗಿ ಹೇಳ್ಬೋದು. ಪಾಸಿಟಿವ್ ಆಗಿ ಏನು ಹೇಳ್ಬೋದು, ತುಂಬ ಜನರಿಗೆ ಈಗ ತಮ್ಮ ಹಕ್ಕುಗಳ ಬಗ್ಗೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರೋರ ಬಗ್ಗೆ ತಮ್ಮ ಹಕ್ಕುಗಳು ಏನು ಅಂತ ಗೊತ್ತಾಗ್ತಾ ಇದೆ ಎಷ್ಟೋ ಜನರಿಗೆ. ಮತ್ತು ಸೈಬರ್ ಫೊರೆನ್ಸಿಕಲ್ಲಿ AI ಮತ್ತು ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ತನಿಖೆ ಮಾಡಲಿಕ್ಕೆ ಈಗ ಹೆಲ್ಪ್ ಆಗ್ತಾ ಇದೆ, ಮೊದಲಿಗಿಂತ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿ ನಮ್ಮ ಡೇಟಾ ಪ್ರೈವೇಟ್ ಆಗಿರೋದು ಸೇಫ್ ಆಗಿದೆಯಾ, ಅಥವಾ ನಮ್ಮ ಪ್ರೈವೇಸಿ ಹಾರ್ಮ್ ಆಗ್ತಾ ಇದೆಯಾ? ಸೈಬರ್ ದಾಳಿ ಆದರೆ ಏನು ಮಾಡೋದು? ನಮ್ಮ ಬ್ಯಾಂಕಿಂಗ್ ಡೇಟಾ ಅಷ್ಟು ಸೇಫ್ ಆಗಿರಲೇಬೇಕು, ಅದನ್ನು ಹೇಗೆ ಕಾಪಾಡ್ಕೊಳ್ಳೋದು? ರ್ಯಾನ್ಸಮ್ ವೇರ್ ಅಂತ ಒಂದು ಶಬ್ದ ಬರುತ್ತೆ. ನಾವು ಯೂಸ್ ಮಾಡೋ ಡಿವೈಸನ್ನು ಲಾಕ್ ಮಾಡಿ ಆಮೇಲೆ ಹಣ ಕಿತ್ಕೊಂಡು ಆಮೇಲೆ ನಮ್ಗೆ ಏನು ಮಾಡ್ತಾರೆ, ಬೆದರಿಕೆ ಒಡ್ತಾರೆ, ಅಥವಾ ನಾವು ಹಣ ಕೊಟ್ಟರೆ ಮಾತ್ರ ನಮ್ಮ ಡಿವೈಸ್ ಅನ್ಲಾಕ್ ಆಗುತ್ತೆ. ಆ ರೀತಿ ಸೈಬರ್ ಅಟ್ಯಾಕ್ಗಳು ನಡೀತಾ ಇದ್ದಾಗ ನಾವು ಟೆಕ್ನಾಲಜಿ ಮೇಲೆ ರಿಲೈ ಆಗೋದು ಎಷ್ಟು ಮುಖ್ಯ, ಅಥವಾ ಬೇಕೇ ಬೇಕಾ ಟೆಕ್ನಾಲಜಿ? ಬೇರೆ ದಾರಿ ಇರಲ್ಲ. ಎಷ್ಟೋ ಸಾರಿ ಸಮಾಜ ಮುಂದುವರಿತಾ ಹೋಗಬೇಕಾದ್ರೆ ನಾವು ಅದ್ರ ಜೊತೆ ಕಾಲಿಡಲೇಬೇಕು. ಅಂದರೆ ನಾವು ಯಾವ ವೇಗದಲ್ಲಿ ಸಾಗ್ತಾ ಇದ್ದೇವೆ, ಅಷ್ಟು ವೇಗ ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೆ. ಇಲ್ಲಿ ನೋಡಿ, ಕೋಟ್ ಹೇಗಿತ್ತು, ಸೊಸೈಟಿ, ಇಕನಾಮಿ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲೇನ್ ಮಾಡುವಂಥ ಕೋಟ್ ಇದು. ಫಿಲಾಸಾಫಿಕಲ್ ಕೋಟ್ ಅಲ್ಲ. ನಾವು ಕಾಮನ್ ಆಗಿ ಎರಡು ಮೇನ್ ಡಿಫ್ರೆನ್ಸ್ ನೋಡ್ಬೋದು. ಏನು ಎಸ್ಸೆ ಕೋಟ್ಗಳಲ್ಲಿ, ಒಂದು ಸೋಷಿಯೋ ಎಕನಾಮಿಕ್ ಅಥವಾ ಟೆಕ್ನಾಲಜಿಕಲ್ ಕೋಟು, ಇನ್ನೊಂದು ಫಿಲಾಸಾಫಿಕಲ್ ಕೋಟ್. ನಾನು ಇಷ್ಟು ದಿನ ನಿಮಗೆ ಬರೆಸ್ತಾ ಇರೋದೆಲ್ಲ ಫಿಲಾಸಾಫಿಕಲ್ ಕೋಟೆ, ಯಾಕಂತಂದರೆ ಅದಕ್ಕೆ ಜಾಸ್ತಿ ಥಿಂಕ್ ಮಾಡಬೇಕಾಗತ್ತೆ. ಈ ಟೆಕ್ನಾಲಜಿ ಅಥವಾ ಈಗ ಸೋಷಿಯೋ ಇಕನಾಮಿಕ್ ಕೋಟ್ಸ್ ಇರ್ತದಲ್ವಾ, ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಉಳಿದಿರೋ GS ನಾಲೆಜನ್ನು ಯೂಸ್ ಮಾಡ್ಕೋಬಹುದು.
ಉಳಿದಿರೋ GS ಅನ್ನ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಪೊಲಿಟಿಕಲ್ಲು, ಇಕನಾಮಿಕ್ಕು, ಸೋಷಿಯಲ್ಲು, ಟೆಕ್ನಾಲಜಿಕಲ್ಲು, ಎನ್ವೈರ್ಮೆಂಟಲ್ಲು, ಲೀಗಲ್ಲು ಎಲ್ಲವನ್ನ ಬರಿಬಹುದು. ಅಂದರೆ ಬೇರೆ ಸಬ್ಜೆಕ್ಟನ್ನು ಓದ್ತಾ ಕರೆಂಟ್ ಅಫೇರ್ಸ್ ವಿಡಿಯೋ ನೋಡ್ತಾ ಇದ್ದರೆ ಈಸಿಯಾಗಿ ಇದಕ್ಕೆ ನಿಮಗೆ ಪಾಯಿಂಟ್ ಸಿಗುತ್ತೆ. ಸೊ ಇಂತಹ ಕೋರ್ಸ್ ಬಂದಾಗ ಈ ಫ್ರೇಮ್ ವರ್ಕ್ ಯೂಸ್ ಮಾಡಿದರೆ ಒಳ್ಳೆಯದು. ಸೊ ಅರ್ಥ ಆಗಿದೆಯಾ ಇದು? ಯಾರಿಗೆ ಅರ್ಥ ಆಗಿದೆ ಅವರು ಎಸ್ ಅಂತ ಅಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಹೇಳ್ಬೋದು. ಎಸ್, ಪೆಸ್ಟೆಲ್ ಫ್ರೇಮ್ ವರ್ಕ್ ಇದು. ಓಕೆ, ನೆಕ್ಸ್ಟ್ ಫ್ರೇಮ್ ವರ್ಕಿಗೆ ಹೋಗೋದಾ? ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಫ್ರೇಮ್ ವರ್ಕ್ ಯಾವುದು ನೆನಪಿದೆಯಾ? ಪೆಸ್ಟೆಲ್ ಆದಮೇಲೆ ಯಾವುದಿತ್ತು ಮೇಲೆ ಸ್ಟಾರ್ಟಿಂಗಿಂದ ನೋಡ್ತಾ ಇರೋರು? ನೆಕ್ಸ್ಟ್ ಯಾವ ಫ್ರೇಮ್ ವರ್ಕ್ ಇತ್ತು? ಸ್ಪೆಕ್ಟ್ರಮ್, ಕರೆಕ್ಟ್, ಸ್ಪೆಕ್ಟ್ರಮ್ ಇತ್ತು. ಸ್ಪೆಕ್ಟ್ರಮ್ ಫ್ರೇಮ್ ವರ್ಕ್. ನೋಡೋಣ ಸ್ಪೆಕ್ಟ್ರಮ್ ಅಂತಂದ್ರೆ ಏನು. ಇಲ್ಲೂ ಸಹ ಹಾಗೆ ಪ್ರತಿಯೊಂದು ವರ್ಡಿನ ಹಿಂದೆ ಫುಲ್ ಫಾರ್ಮ್ ಇದೆ. ಸ್ಪೆಕ್ಟ್ರಮ್ ಆರ್ ಇದು ಇಲ್ಲಿ ಮೂಡ್ತಾ ಇಲ್ಲ ಸ್ವಲ್ಪ. ಸ್ಪೆಕ್ಟ್ರಮ್. ಪೆಸ್ಟೆಲ್ ಫ್ರೇಮ್ ವರ್ಕು ಯಾವುದಕ್ಕೆ ಬೆಸ್ಟು? ಸೋಷಿಯೋ ಇಕನಾಮಿಕ್ಕು, ಟೆಕ್ನಾಲಜಿಕಲ್ಲು, GS ಕೋಟ್ ಇರುತ್ತಲ್ವ ಅಂಥದಕ್ಕೆ ಬೆಸ್ಟು. ಈ ಸ್ಪೆಕ್ಟ್ರಮ್ ಫ್ರೇಮ್ ವರ್ಕು ಫಿಲಾಸಾಫಿಕಲ್ ಅಂಥ ಕೋಟ್ಗಳಿಗೆ ಒಳ್ಳೆಯದು. ಇದನ್ನು ನಾವು ಫುಲ್ ಫಾರ್ಮನ್ನು ನೋಡ್ತಾ ಹೋದರೆ ಎಸ್ ಅಂದರೆ ಇಲ್ಲೂ ಸಹ ಸೋಷಿಯಲ್ಲು, ಪಿ ಅಂದರೆ ಪೊಲಿಟಿಕಲ್ಲು, ಕಾನ್ಸೆಪ್ಟು ಅಥವಾ ಆ ಒಂದು ಥೀಮ್ ಅದೇ, ಆದರೆ ಬೇರೆ ಡೈಮೆನ್ಷನಿಂದ ನಾವು ನೋಡ್ತಾ ಹೋಗ್ತೇವೆ. ಸೋಷಿಯಲ್ಲು, ಪೊಲಿಟಿಕಲ್ಲು, ಇಕನಾಮಿಕ್ ಎಲ್ಲ ಹೋಗಿ ಸೇರೋದು ಮತ್ತು ಇದೇ ಕಾನ್ಸೆಪ್ಟ್ಗಳಿಗೆ, ಯಾಕಂದರೆ ಇದು ಬೇಸು. ಇಕನಾಮಿಕ್ ಆಯಿತು, ಮತ್ತು ಕಲ್ಚರಲ್, ಸಿ ಅಂತಂದರೆ ಕಲ್ಚರಲ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಅಂತ ಸಹ ನಾವು ಹೇಳ್ಬೋದು, ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ಮತ್ತು ಅದ್ರ ಜೊತೆ ಟಿ ಅಂತಂದರೆ ಇಲ್ಲೂ ಸಹ ಟೆಕ್ನಾಲಜಿ ಬರುತ್ತೆ. ಟೆಕ್ನಾಲಜಿ. ಆರ್ ಅಂದರೆ ಇಲ್ಲಿ ಫಿಲಾಸಾಫಿಕಲ್ ಎಸ್ಸೆಗಳಿಗೆ ಯಾಕೆ ಯೂಸ್ ಮಾಡಬೇಕು ಅಂತಂದರೆ, ಆರ್ ಅಂತಂದರೆ ಇಲ್ಲಿ ರಿಲಿಜಿಯಸ್, ಧಾರ್ಮಿಕವಾಗಿ ಏನು ನಾವು ಆ್ಯಡ್ ಮಾಡಬಹುದು ಫಿಲಾಸಾಫಿಕಲ್ ಎಸ್ಸೆಗಳಲ್ಲಿ, ಅದು ಇಂಪಾರ್ಟೆಂಟ್. ಅದರಲ್ಲೂ ಒಂದು ಧರ್ಮ ಅಲ್ಲ, ಬೈಬಲ್ಲು, ಭಗವದ್ಗೀತೆ, ಕುರಾನು, ದಂಡವೆಸ್ತ, ಹೀಗೆ ಬೇರೆ ಬೇರೆ ಧರ್ಮ ಗ್ರಂಥಗಳನ್ನು ನೀವು ಉಲ್ಲೇಖಿಸಿದರೆ ರಿಲಿಜಿಯಸ್ ಪಾಯಿಂಟು ರೋಬಸ್ಟ್ ಆಗಿರುತ್ತೆ. ಸೊ ಆರ್ ಅಂದರೆ ರಿಲಿಜಿಯಸ್ಸು. ಯು ಅಂತಂದರೆ ಯೂನಿವರ್ಸಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಿಂದು. ಯೂನಿವರ್ಸಲ್ ಅಂತ ಇದು ನೀವು ಬರ್ಕೊಳ್ಬೇಕಿದ್ರೆ ಸರಿಯಾಗಿ ಬರ್ಕೊಳ್ಳಿ, ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ನೆಕ್ಸ್ಟು ಲಾಸ್ಟಲ್ಲಿ ಎಮ್ ಇದೆ, ಮಾರಲ್ ಅಥವಾ ಎಥಿಕಲ್ ಅಂತ. ಮಾರಲ್ ಅಥವಾ ಎಥಿಕಲ್ಲು. ಇಡೀ ಸ್ಪೆಕ್ಟ್ರಮಲ್ಲಿ ಏನೇನು ಬಂತು? ಸೋಷಿಯಲ್, ಎಸ್. ಪಿ ಪೊಲಿಟಿಕಲ್, ಇಕನಾಮಿಕ್, ಸಿ ಕಲ್ಚರಲ್, ಟೆಕ್ನಾಲಜಿಕಲ್, ರಿಲಿಜಿಯಸ್, ಯೂನಿವರ್ಸಲ್ ಇಂಟರ್ನ್ಯಾಷನಲ್ ಲೆವೆಲಿಂದು, ಆಮೇಲೆ ಮಾರಲ್ ಆರ್ ಎಥಿಕಲ್ ಅಂತ ಲಾಸ್ಟಲ್ಲಿ. ಇದು ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾಕಂದರೆ ಕಾಣಿಸ್ತಾ ಇಲ್ಲ ನೋಡಿ, ಮಾರಲ್ ಅಥವಾ ಎಥಿಕಲ್. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಕೋಟ್ ತಗೊಂಡು ಎಕ್ಸಾಂಪಲ್ ನೋಡಿದರೆ ಅರ್ಥ ಆಗ್ಬೋದು. ಎಸ್, ಒಂದು ನಿಮಿಷ. ಈಗ ಒಂದು ಕೋಟ್ ಹೇಗಿದೆ ಅಂತಂದರೆ, ಇದು ನೀವು ಸೋಷಿಯಲ್ ಆಗು ಬರಿಬಹುದು, ಅಥವಾ ಬೇಕಿದ್ರೆ ಫಿಲಾಸಫಿಕಲ್ ಆಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬಹುದು. ಇದನ್ನು ತೋರಿಸ್ತೇನೆ, ಬರೀತೇನೆ ನೋಡಿ. ಕೋಟ್: ಕಸ್ಟಮರಿ ನಾಲೆಡ್ಜ್ ಯಾಕೋ ಇಲ್ಲಿ ಮೂಡ್ತಾ ಇಲ್ಲ, ಇದು ನಾಲೆಡ್ಜ್ ಆ್ಯಂಡ್ ಮಾಡರ್ನ್ ಸೈನ್ಸ್. ಇದು ಮಾಡರ್ನ್ ಸೈನ್ಸ್
ಕಾಂಪ್ಲಿಮೆಂಟರಿ ಆರ್ ಕಾಂಟ್ರಡಿಕ್ಟರಿ ಅಂತ ಎಸ್ಸೆ ಕೋಟ್ ಅದು. ಇದು ಕಾಂಪ್ಲಿಮೆಂಟರಿ ಆರ್ ಕಾಂಟ್ರಾಡಿಕ್ಟರಿ. ಅಂದ್ರೆ ಏನು ಕೇಳ್ತಾ ಇದ್ದಾರೆ, ಕಸ್ಟಮರಿ ನಾಲೆಜ್ ಅಂತಂದ್ರೆ ಈಗ ಸಾಂಪ್ರದಾಯಿಕವಾಗಿ ಏನು ನಮ್ಮ ಜ್ಞಾನ ಇರುತ್ತೆ, ಹಿಂದಿನಿಂದ ಬಂದಿರೋದು ನಮ್ಮ ಪರಂಪರೆ, ಅದು ಕಸ್ಟಮರಿ ನಾಲೆಜ್. ಇನ್ನೊಂದು ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನ. ಎರಡು ಕಾಂಪ್ಲಿಮೆಂಟರಿ ಆಗಿದೆಯಾ, ಒಂದಕ್ಕೊಂದು ಪೂರಕ ಆಗಿದೆಯಾ, ಅಥವಾ ಕಾಂಟ್ರಾಡಿಕ್ಟರಿ ವಿರೋಧವಾಗಿದೆಯಾ, ಎರಡರ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ಕೋಟ್ ಇರೋದು. ಈಗ ಸ್ಪೆಕ್ಟ್ರಮ್ ಫ್ರೇಮ್ವರ್ಕನ್ನು ಸ್ವಲ್ಪ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ, ಹೇಗೆ ಮಾಡಬಹುದು. ಒಂದನೇದು ಸ್ಪೆಕ್ಟ್ರಮಲ್ಲಿ ಎಸ್ ಅಂತಂದರೆ ಏನು ನೆನಪಾಗಲಿ ನಿಮಗೆ. ಎಸ್ ಅಂದರೆ ಸೋಷಿಯಲ್. ನಾನು ಜಾಸ್ತಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ, ಯಾಕಂದರೆ ಇಲ್ಲಿ ಬರೀತಾ ಇರಬೇಕಾದ್ರೆ ಅಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ ಅದು. ಸೋಷಿಯಲಲ್ಲಿ ಈಗ ಸಾಂಪ್ರದಾಯಿಕ ಜ್ಞಾನ ಅಂದರೆ ಕಸ್ಟಮರಿ ನಾಲೆಜ್ ಅನ್ನೋದು ಬುಡಕಟ್ಟು ಜನಾಂಗದಲ್ಲಿ ನೀವು ಜಾಸ್ತಿ ನೋಡಬಹುದು ಅಲ್ವಾ. ಅಲ್ಲಿನ ಒಂದು ಬುಡಕಟ್ಟು ಜನಾಂಗದವ್ರನ್ನ ನೋಡಿದಾಗ ಅವರನ್ನು ಒಂದುಗೂಡಿಸಿರೋದೆ, ಅವರೆಲ್ಲ ಒಟ್ಟಿಗಿರ್ಲಿಕ್ಕೆ ಕಾರಣನೇ ಆ ಕಸ್ಟಮರಿ ನಾಲೆಜ್. ಮತ್ತು ಅದ್ರ ಜೊತೆ ಈಗ ಒಂದು ವೇಳೆ ನೀವು ಅಲ್ಲಿ ಅನ್ನೆಸೆಸರಿಯಾಗಿ ವಿಜ್ಞಾನವನ್ನು ಹೇರಿದ್ರೆ ಅವರಿಗೆ ಆಗೋದಿಲ್ಲ. ಸೊ ಅವರ ಜೀವನ ಶೈಲಿ ತುಂಬ ಡಿಸ್ರಪ್ಟ್ ಆಗಿಬಿಡುತ್ತೆ, ಅದಕ್ಕೆ ಹಾನಿ ಆಗುತ್ತೆ. ಸೊ ಸೋಷಿಯಲ್ ಆಗಿ ಟ್ರೈಬಲ್ ಪೀಪಲ್ ಅಥವಾ ಸಮಾಜದ ಬೇರೆ ವರ್ಗವನ್ನು ಸಹ ನೀವು ಕನ್ಸಿಡರ್ ಮಾಡಬಹುದು ಇಲ್ಲಿ, ಬರೀ ಟ್ರೈಬಲ್ ಮಾತ್ರ ಅಲ್ಲ. ಈಗ ನಮ್ಮ ಆಯುರ್ವೇದ ವ್ಯವಸ್ಥೆ ಇದೆ ಅಲ್ವಾ, ಆ ರೀತಿ ಅದರಿಂದ ಎಷ್ಟೋ ಉಪಯೋಗಗಳಿದೆ. ಅದರ ಜೊತೆ ಈಗಿನ ಕಾಲದ ವಿಜ್ಞಾನ ಎರಡು ಸೇರಿಕೊಂಡ್ರೆ ಆಯುರ್ವೇದದಲ್ಲಿ ಇರುವಂತಹ ಎಷ್ಟೋ ಮೆಡಿಸಿನ್ಗಳು ಹೊರ ಜಗತ್ತಿಗೆ ಗೊತ್ತಿಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಮಚ್ ನಾಲೆಜ್ ಆಫ್ ಆಯುರ್ವೇದ ಬಿಕಾಸ್ ದೇರ್ ಇಸ್ ನೋ ಎಕ್ಸ್ಪೋಜರ್ ಅಲ್ವಾ. ನಮಗೆ ಅದ್ರ ಬಗ್ಗೆ ಎಕ್ಸ್ಪೋಜರ್ ಇಲ್ಲ. ನಾವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ತೇವೆ, ಏನು ಮೆಡಿಸಿನ್ ಬರೀತಾರೋ ಅದನ್ನು ಪರ್ಚೇಸ್ ಮಾಡ್ತೇವೆ, ಆಮೇಲೆ ಅದನ್ನೇ ಸೇವಿಸ್ತಾ ಇರ್ತೇವೆ. ಅಂದರೆ ಆಯುರ್ವೇದ ವ್ಯವಸ್ಥೆ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ. ಅದನ್ನು ನಾವು ಈಗಿನ ಸೈನ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಯಾಂಡ್ ಮಾಡಬಹುದು. ಒಂದಕ್ಕೊಂದು ಪೂರಕವನ್ನಾಗಿ ಸಹ ಸೈನ್ಸು ಮತ್ತು ಹಳೆ ಕಾಲದ ಜ್ಞಾನ ಪೂರಕವನ್ನಾಗಿ ಸಹ ನೋಡಬಹುದು. ಕಾಂಟ್ರಡಿಕ್ಟರಿ ಅಂತಂದರೆ ಆಗಿನ ಕಾಲದ ಎಷ್ಟೋ ಉಪಯೋಗಗಳಿದ್ರೂ ಸಹ ಅಲ್ಲಿರುವಂಥ ಕೆಲವೊಂದು ಬೇಡದೇ ಇರೋ ಆಚರಣೆಗಳು ಇದೆ ಅಲ್ವಾ. ಸೋಷಿಯಲ್ ಆಗಿ ಎಲ್ಲ ಒಪ್ಕೊಳ್ಳಿಕ್ಕಾಗಲ್ಲ ಆಗಿನ ಕಾಲದ್ದು, ಅಲ್ಲಿ ನೆಗೆಟಿವ್ ಆಸ್ಪೆಕ್ಟ್ ಸಹ ಇದೆ. ಅದನ್ನು ಈಗಿನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು. ಅಂದರೆ ಸರಿನಾ ತಪ್ಪಾ ಅದು ಈಗಿನ ಸಮಾಜಕ್ಕೆ, ಆ್ಯಸ್ ಪರ್ ದ ಪ್ರೆಸೆಂಟ್ ಸೊಸೈಟಿ ಸಿಚುವೇಶನ್, ಇಸ್ ಇಟ್ ಗುಡ್ ಆರ್ ಬ್ಯಾಡ್. ನೈತಿಕತೆ ಅನ್ನೋದು ಸಮಾಜದಿಂದ ಸಮಾಜಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಅದು ಡೈನಾಮಿಕ್ ಆಸ್ಪೆಕ್ಟ್. ಅದು ಒಂದು ಕಾಲದಲ್ಲಿ ಸತಿ ಪದ್ಧತಿ ಅನ್ನೋದು ಎಲ್ರಿಗೂ ನೈತಿಕತೆ ಅನಿಸ್ತಾ ಇತ್ತು, ಈಗ ಹಾಗಲ್ಲ. ಈಗ ನಮಗೆ ಇಲ್ಲ, ಅದು ಅಂತಹ ಹೀನಾಯ ಕೃತ್ಯ ಅಂತ ನಮಗನಿಸ್ತಾ ಇದೆ. ಸಮಾಜ ಬದಲಾಗ್ತಾ ಇದ್ದ ಹಾಗೆ, ಕಾಲ ಬದಲಾಗ್ತಾ ಇದ್ದ ಹಾಗೆ ಸೋಷಿಯಲ್ ಆಸ್ಪೆಕ್ಟ್ಗಳ ಒಂದು ವ್ಯಾಲ್ಯೂ ಚೇಂಜ್ ಆಗಬಹುದು. ಅದಕ್ಕೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಜೊತೆಯಾಗಿ ನಾವು ತೆಗೆದುಕೊಂಡು ಹೋಗಬೇಕು, ಸೋಷಿಯಲ್ ಆಗಿ ನೋಡ್ಬೋದು. ಇದಾದಮೇಲೆ ಎರಡನೇದು ಪೊಲಿಟಿಕಲ್ ಅಂತ ಹೇಳಿದ್ವಿ. ರಾಜಕೀಯವಾಗಿ ಪೊಲಿಟಿಕಲಿ ಎಲ್ಲ ದೇಶಗಳಲ್ಲೂ ಲೀಡರ್ಸ್ಗಳಿರ್ತಾರೆ. ಆ ಲೀಡರ್ಸ್ಗಳು ಮೊದಲೆಲ್ಲ ಯಾವ ರೀತಿ ಆಯ್ಕೆ ಆಗ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಟ್ರೈಬಲ್ ಪೀಪಲ್ಗಳನ್ನು ನೀವು ಅಬ್ಸರ್ವ್ ಮಾಡಿದರೆ, ಯಾವುದೋ ಒಂದು ಬೇರೆ ಪ್ರಾಣಿ ಬರುತ್ತೋ ಅಥವಾ ಯಾವುದೋ ಒಂದು ಬೇರೆ ಗುಂಪು ಅಟ್ಯಾಕ್ ಮಾಡ್ಲಿಕ್ಕೆ ಬರುತ್ತೋ, ಅವಾಗ ಅಟ್ಯಾಕ್ ಮಾಡಬೇಕಾದ್ರೆ ಯಾರು ಸಮರ್ಥನಾಗಿದ್ದಾನೋ ಅವನನ್ನು ನಾಯಕನನ್ನಾಗಿ ಮಾಡ್ತಾ ಇದ್ರು ಅಲ್ವಾ. ಟ್ರೈಬಲ್ ಪೀಪಲ್ ಬದುಕ್ತಾ ಇರೋದು ಹಾಗಿತ್ತು ಹಿಂದಿನ ಕಾಲದಲ್ಲಿ. ಆದರೆ ಈಗ ಹಾಗಲ್ಲ. ಈಗ ನಮಗೆ ಇನ್ನಷ್ಟು ಸಮರ್ಥವಾದ ನಾಯಕರು ಬೇಕು. AI ಎರಾದಲ್ಲಿದ್ದೇವೆ ನಾವು. ಟೆಕ್ನಾಲಜಿ ಯಾವ ವೇಗದಲ್ಲಿ ಬೆಳೀತಾ ಇದೆ ಆ ವೇಗದಲ್ಲಿ ನಾವು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಿರುವಾಗ ಟೆಕ್ನಾಲಜಿ ಬಗ್ಗೆ ಆಸಕ್ತಿ ಇರೋರು, ಕನಿಷ್ಠ ಆಸಕ್ತಿ ಆದರೂ ಇರೋರು ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿರೋರು ನಮಗೆ ನಾಯಕರಾಗಿ ಸಿಕ್ಕಿದ್ರೆ ಎಲ್ರಿಗೂ ಹೆಚ್ಚು ಅದರಿಂದ ಉಪಯೋಗ ಆಗುತ್ತೆ. ಮತ್ತು ಈಗ ಬಯೋಲಜಿನ ನೀವು ಕನೆಕ್ಟ್ ಮಾಡಿದರೆ ಬಯೋ ಪೈರಸಿ ಅಂತ ಆಗ್ತಾ ಇರುತ್ತೆ, ಅಲ್ಲಿ ಜೈವಿಕ ಕಳ್ಳ ಸಾಗಣೆ ಅಂತ ಕರೀತೇವೆ. ಅದಕ್ಕೆಲ್ಲ ಎಷ್ಟೋ ಸಾರಿ ಈ ಕಳ್ಳ ಸಾಗಣೆ ಅಂತ ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಇದೆ ಅಂತಂದರೆ ಪೊಲಿಟಿಕಲಿ ಕೆಲವೊಂದು ಅಲ್ಲೇ ನೆಕ್ಸಸ್ಗಳಿರಬಹುದು ಅಲ್ವಾ. ನಮ್ಮ ಸೆಕ್ಯೂರಿಟಿ ಇರಬಹುದು ಅಥವಾ ಯಾವುದೇ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇರಬಹುದು. ಚೆನ್ನಾಗಿದ್ದರೆ ಮಾತ್ರ ಕೆಟ್ಟ ಕೆಲಸಗಳು ಕಡಿಮೆ ಆಗುತ್ತೆ. ಪೊಲಿಟಿಕಲ್ ಸೆಕ್ಟರ್ನಲ್ಲಿ ಇರೋರೇ ಬೇರೆಯವ್ರ ಜೊತೆ ಕೈ ಜೋಡಿಸ್ಬಿಟ್ರೆ ಆವಾಗ ಎಂಥ ಟೆಕ್ನಾಲಜಿ ಬಂದರೂ ಮನುಷ್ಯನ ಮನಸ್ಸನ್ನು ಸರಿಪಡಿಸ್ಲಿಕ್ಕೆ ಆಗದೇ ಇದ್ದರೆ
ಅಲ್ವಾ? ಫೈನಲ್ ಆಗಿ ಅದೇ ಅಲ್ವಾ? ನಮ್ಮ ಮನಸ್ಸು ಒಳ್ಳೇದಾಗಿಲ್ಲದೆ ಇದ್ರೆ ಟೆಕ್ನಾಲಜಿ ಯಾವುದೇ ಇರಲಿ ಅದರಿಂದ ಉಪಯೋಗ ಇಲ್ಲ. ಟೆಕ್ನಾಲಜಿ ಸರಿಯಾದ ವ್ಯಕ್ತಿಗಳ ಕೈಗೆ ಸಿಕ್ಕಿದ್ರೆ, ಪೊಲಿಟಿಕಲ್ ಲೀಡರ್ಸ್ಗಳ ಕೈಗೆ ಸಿಕ್ಕಿದ್ರೆ ಅವರು ದೇಶವನ್ನು ಯಾವುದೋ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸಿಂಗಾಪುರ್, ಜಪಾನ್ ಅದೆಲ್ಲ ಉದಾಹರಣೆ ಬೇಕಿದ್ರೆ ನೀವು ನೋಡಬಹುದು. ಅದೇ ಚೆನ್ನಾಗಿರೋ ಟೆಕ್ನಾಲಜಿ ಸಿಕ್ಕಿದ್ರೂ ಸಹ ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಂದರೆ ಆ ದೇಶ ಪತನವನ್ನು ಕಾಣ್ತಾ ಹೋಗುತ್ತೆ, ಕೊಲ್ಯಾಪ್ಸ್ ಆಗಬಹುದು. ಇದಾದಮೇಲೆ ಇಕನಾಮಿಕ್, ಮೂರನೇದು. ಇಕನಾಮಿಕಲಿ ಈಗ ಹಳೆ ಕಾಲದ ಎಷ್ಟು ಗಿಡಮೂಲಿಕೆಗಳ ಬಗ್ಗೆ ಕೇಳಿರ್ಬೋದು ನೀವು, ಅಲ್ವಾ? ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ. ನ್ಯಾಚುರಲ್ ಆಗಿ ಈಗೆಲ್ಲ ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೇವೆ. ನ್ಯಾಚುರಲ್ ಫಾರ್ಮಿಂಗಿನ ಕಡೆ ಮತ್ತೆ ನಾವು ಮುಖ ಮಾಡ್ತಾ ಇದ್ದೇವೆ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬರ್ತಾ ಇದೆ. ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಕಡಿಮೆ ಯೂಸ್ ಮಾಡಬೇಕು ಅಂತ ಎಲ್ಲ ಕಡೆ ಅವೇರ್ನೆಸ್ ಮೂಡ್ತಾ ಇದೆ. ಸೊ ಆ ಹಿಂದಿನ ಒಂದು ಕಸ್ಟಮರಿ ನಾಲೆಜನ್ನು ಈಗಿನ ಸೈನ್ಸನ್ನು ಯೂಸ್ ಮಾಡಿಕೊಂಡು ನಾವು ಹೆಚ್ಚು ವ್ಯಾಲಿಡೇಟ್ ಮಾಡ್ತಾ ಇದ್ದೇವೆ. ಅದು ಒಂದು. ಮತ್ತು ಹಿಂದಿನ ಎಷ್ಟೋ ಪದ್ಧತಿಗಳು ಅವೈಜ್ಞಾನಿಕ ಕೃಷಿ ಪದ್ಧತಿಗಳು ಅಂತ ಕರಿತೇವೆ, ಅಲ್ವಾ? ನೀರನ್ನು ಸರಿಯಾಗಿ ಯೂಸ್ ಮಾಡ್ತಾ ಇರಲಿಲ್ಲ. ಈಗ ಈ ಡ್ರಿಪ್ಪು ಅಥವಾ ಹನಿ ನೀರಾವರಿ ಪದ್ಧತಿಯಿಂದ ಇರುವಂತಹ ಕಡಿಮೆ ನೀರಿನಲ್ಲೇ ಹೆಚ್ಚು ಬೆಳೆಯನ್ನು ಹೇಗೆ ಬೆಳೆಯೋದು, ಹೆಚ್ಚು ಪ್ರೊಡಕ್ಟಿವಿಟಿ ಹೇಗೆ ತಗೊಳ್ಳೋದು, ಅದರಿಂದ ಇಕನಾಮಿಕಲಿ ಲೈವ್ಲಿಹುಡ್ ಕ್ರಿಯೇಟ್ ಆಗಬಹುದು ಅಥವಾ ಮನುಷ್ಯನ ಜೀವನ ಮಟ್ಟ ಸುಧಾರಿಸಬಹುದು. ಆರ್ಥಿಕ ಮೌಲ್ಯ ಟೆಕ್ನಾಲಜಿ ಜೊತೆ ಹೊಂದಾಣಿಕೆ ಆಗಬೇಕು. ಹಾಗಾದರೆ ಮಾತ್ರ ರಿಫಾರ್ಮ್ಗಳಾಗತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿ ಸಾಗ್ತಾ ಹೋಗುತ್ತೆ. ಅದು ಇಕನಾಮಿಕ್. ಇದಾದಮೇಲೆ ಸ್ಪೆಕ್ಟ್ರಮ್ಮಲ್ಲಿ SP, E ಆಯಿತು. ನಾಲ್ಕನೇದು ಸಿ ಅಂತಂದರೆ ಏನು ಹೇಳಿದ್ವಿ? ಕಲ್ಚರಲ್ ಅಥವಾ ಕಾನ್ಸ್ಟಿಟ್ಯೂಷನಲ್. ಎರಡನ್ನೂ ಬೇಕಿದ್ರೆ ಯೂಸ್ ಮಾಡಬಹುದು. ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ ಅಂತಂದರೆ ನಮಗೆ ತುಂಬ ಬೇರೆ ಬೇರೆ ಆಸ್ಪೆಕ್ಟ್ ಕಣ್ಮುಂದೆ ಬರುತ್ತೆ. ನಮ್ಮ ಬಟ್ಟೆ ಇರಬಹುದು, ನಮ್ಮ ಊಟ, ಉಡುಗೆ ತೊಡುಗೆ, ಅಥವಾ ಇಡೀ ದೇಶದಲ್ಲಿ ಅಷ್ಟು ವೈವಿಧ್ಯತೆ ಇರೋದ್ರಿಂದ ಕಲ್ಚರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈಗ ಆರ್ಕಿಯಾಲಜಿಕಲ್ ಸರ್ವೆ ಅಂತ ಬರುತ್ತೆ, ಅಲ್ವಾ? ಅವರೆಲ್ಲ ವೈಜ್ಞಾನಿಕ ಮೆಥಡಾಲಜಿಗಳನ್ನ ಯೂಸ್ ಮಾಡ್ತಾರೆ. ಸೈನ್ಸ್ ಬೇಕೇ ಬೇಕು. ಕಲ್ಚರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸೈನ್ಸ್ ಬೇಕು. ಸೈನ್ಸ್ ಆ ರೀತಿ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಈಗ ಕಾನ್ಸ್ಟಿಟ್ಯೂಷನಲ್, ಸಿಯಲ್ಲಿ ನೀವು ಕಲ್ಚರ್ ಅಂತ ಒಂದು ಕನ್ಸಿಡರ್ ಮಾಡಿರಿ, ಇನ್ನೊಂದು ಕಾನ್ಸ್ಟಿಟ್ಯೂಷನಲ್. ಸಂವಿಧಾನದಲ್ಲಿ ಬರುತ್ತೆ, ಅಲ್ವಾ? ಆರ್ಟಿಕಲ್ 51 ಯಾರಾದರೂ ಕಂಪ್ಲೀಟ್ ಮಾಡಿದರೆ ಗೊತ್ತಿರುತ್ತೆ. ಅಂದರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಸೈಂಟಿಫಿಕ್ ಟೆಂಪರ್ ಇರಲೇಬೇಕು ನಮಗೆ. ಸೈಂಟಿಫಿಕ್ ಟೆಂಪರ್ ಅಂದರೆ ಏನು ಆ್ಯಕ್ಚುಲಿ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಥಿಂಕ್ ಮಾಡಿ ಮತ್ತೆ ನೋಡೋಣ ಈ ಸೈಂಟಿಫಿಕ್ ಟೆಂಪರ್ ಅಂತ. ಪೊಲಿಟಿಲಿ ಬೇಕಿದ್ರೆ ಡಿಸ್ಕಸ್ ಮಾಡೋಣ, ಆದರೆ ಇಲ್ಲಿ ಮೆನ್ಷನ್ ಮಾಡೋದು ಮಾಡಿದ್ದೇನೆ. ನೆಕ್ಸ್ಟು ಸ್ಪೆಕ್ಟ್ರಮ್, ಟಿ ಆಯಿತು. ಟಿ ಅಂತಂದರೆ ಟೆಕ್ನಾಲಜಿಕಲ್ ಅಂತ ಹೇಳ್ಬೋದು. ಟೆಕ್ನಾಲಜಿಕಲಿ ಕೋಟ್ ಏನಿತ್ತು ನೆನಪಾಗ್ತಾ ಇದೆಯಾ? ಕಸ್ಟಮರಿ ನಾಲೆಜ್ ಮತ್ತು ಮಾಡರ್ನ್ ಸೈನ್ಸ್. ಅಂದರೆ ಹಿಂದಿನ ಕಾಲದಲ್ಲಿ ಕೃಷಿ ಇರಬಹುದು, ಕೆಲವೊಂದು ಹಿಂದಿನ ಪಾಯಿಂಟ್ ಎಕ್ಸಾಂಪಲ್ ಬೇಕಿದ್ರೆ ತಗೋಬಹುದು. ಇಡೀ ಟೆಕ್ನಾಲಜಿ ಒಂದು ಕೋಟ್ ಬಂದಿತ್ತಲ್ವ ಮೇಲೆ, ಅದನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹೇಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಇದೆಲ್ಲ ಗೊತ್ತಾಗಿರೋದು ಯಾವುದರಿಂದ? ಮಾಡರ್ನ್ ಸೈನ್ಸಿಂದ. ಇದು ಗೊತ್ತಾಗಿರೋದ್ರಿಂದ ನಾವು ಒಳ್ಳೊಳ್ಳೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ತಾ ಇದ್ದೇವೆ. ಎರಡೂ ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿದೆ. ಕಾಂಟ್ರಾಡಿಕ್ಟು ಸಹ ಕೆಲವೊಂದು ಕಡೆ ಇರುತ್ತೆ. ಈಗ ಹಳೆ ಕಾಲದ ಎಷ್ಟೋ ಮೆಥಡ್ಗಳನ್ನು ಮೊದಲು ಹೇಳಿದಾಗೆ ಅದನ್ನೇ ಫಾಲೋ ಮಾಡ್ತಾ ಇದ್ದರೆ ಸೈನ್ಸ್ ಬಂದು ಯೂಸ್ ಇರೋದಿಲ್ಲ. ಮಾಡರ್ನ್ AI ಡೇಟಾ ಅನಾಲಿಟಿಕ್ಸನ್ನು ಯೂಸ್ ಮಾಡಿಕೊಂಡ್ರೆ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಕರೀತಾರೆ, ನಿಖರ ಕೃಷಿ ಇದೆಲ್ಲ. ಮತ್ತು ಕೃಷಿಯಲ್ಲೂ ತುಂಬ ಬದಲಾವಣೆಗಳಾಗ್ತಾ ಇದೆ. ಅದನ್ನೆಲ್ಲ ಎಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡಿಕೊಂಡ್ರೆ ಕೃಷಿ ವಲಯ ಉಳಿಯುತ್ತೆ, ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಸ್ಪೆಕ್ಟ್ರಮ್ಮಲ್ಲಿ ಅದಾದಮೇಲೆ ಟಿ ಆಯಿತು. ಈಗ ರಿಲಿಜಿಯಸ್ ಅಥವಾ ಫಿಲಾಸಫಿಕಲ್. ಇಲ್ಲಿ ಏನು ನಾವು ನೋಡ್ಬೋದು, ಹಿಂದಿನವರು ಪ್ರಕೃತಿ ಮತ್ತು ಮಾನವನ ನಡುವಿನ ಒಂದು ಸಂಬಂಧ, ಅಲ್ವಾ? ಹ್ಯೂಮನ್ ಎನ್ವೈರ್ಮೆಂಟ್ ರಿಲೇಷನ್ಶಿಪ್. ಪ್ರಕೃತಿಯನ್ನು ಹೇಗೆ ಹಿಂದಿನ ದರ್ಶನ ಶಾಸ್ತ್ರಗಳು ಪೂಜಿಸಲ್ಪಡ್ತಿದ್ವು ಆವಾಗ ಪ್ರಕೃತಿ, ಅಥವಾ ಹಿಂದಿನವರಿಗೆ ಯಾವ ರೀತಿ ಇಂಪಾರ್ಟೆಂಟ್ ಆಗಿತ್ತು ಹಳೆ ಕಾಲದ ಜನರಿಗೆ. ನೀವು ಹಳ್ಳಿಗಳ ಕಡೆ ಹೋದರೆ ಪ್ರತಿಯೊಂದು ಮರಕ್ಕೂ ಒಂದು ದಾರ ಕಟ್ಟೋದು, ಅಥವಾ ಕೆಲವೊಂದು ಮರಗಳಿರುತ್ತೆ ಅದನ್ನು ಕಡಿಬಾರ್ದು ಅಂತ ಹೇಳೋದು, ದೇವರ ಕಾಡು ಅಂತ ಕಾಡನ್ನು ರಕ್ಷಣೆ ಮಾಡೋದು. ಸೊ ಆ ಕಸ್ಟಮರಿ ನಾಲೆಜಲ್ಲಿ ಅವರಿಗೆ ವಿಜ್ಞಾನ ಗೊತ್ತಿರಲೇಬೇಕು ಅಂತಿಲ್ಲ, ಆದರೆ ಅವರ ನಂಬಿಕೆಗಳು ಎಷ್ಟೋ ಒಳ್ಳೆಯದನ್ನು ಮಾಡಿದೆ, ಅಲ್ವಾ? ಫಿಲಾಸಫಿಕಲ್ ಅಥವಾ ರಿಲಿಜಿಯಸ್ ಆಗಿ ನಾವು ನೋಡಿದರೂ ಸಹ ಸೈನ್ಸಿಗೆ ಅದು ಹೆಲ್ಪ್ ಮಾಡಿದೆ. ಈಗ ಸೈಂಟಿಫಿಕ್ ಸ್ಟಡಿಗಳು ನಡೀಲಿಕ್ಕೆ ಎಷ್ಟೋ ಹಿಂದಿನವರು ಮಾಡಿದಂತಹ ಒಳ್ಳೊಳ್ಳೆ ಘಟನೆಗಳು ಸಹ ಕಾರಣ ಆಗಿದೆ. ಹಾಗಾಗಿ ಹಿಂದಿನವರು ಪ್ರಕೃತಿಯನ್ನು ಹೆಚ್ಚು ಆರಾಧಿಸ್ತಾ ಇದ್ರು,
ಅದು ಮಾಡರ್ನ್ ಸೈನ್ಸಿಗೆ ಹೆಲ್ಪ್ ಮಾಡ್ತು. ಮತ್ತು ಇವತ್ತು ಆಧುನಿಕ ವಿಜ್ಞಾನದ ಮೂಲಕ ಇನ್ನಷ್ಟು ನಾವು ಆ ಒಂದು ರಿಲೇಷನ್ಶಿಪ್ಪನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೂ ಇದ್ದೇವೆ ಒಂದು ಕಡೆ. ಇನ್ನೊಂದು ಕಡೆ ಯಾರು ಹೆಚ್ಚು ಇಕನಾಮಿಕಲಿ ಅಥವಾ ಇಂಥ ಒಂದು ನಾವು ಹೇಳ್ತೇವೆ ಏನು ಕ್ಯಾಪಿಟಲಿಸಮ್ ಅಂತಲೂ ಹೇಳ್ಬೋದು, ಅಥವಾ ಲಾಭಕ್ಕೋಸ್ಕರ ಪ್ರಕೃತಿಯನ್ನು ಹಾಳು ಮಾಡೋದು, ನಾಶ ಮಾಡೋದು ಸಹ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಸೊ ರಿಲಿಜಿಯಸ್ ಆಗಿ ಮತ್ತು ಸೈನ್ಸು ಯಾವ ರೀತಿ ಲಿಂಕ್ ಆಗುತ್ತೆ. ಐನ್ಸ್ಟೀನ್ ಹೇಳಿದ್ದ ಅನಿಸುತ್ತೆ ಒಂದು ಕೋಟ್ ಇದೆ, ಅಂದರೆ ಅಣು ಅಥವಾ ವಿಕಿರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಕೋಟ್ ಇತ್ತು. ನಾನು ಮೆನ್ಷನ್ ಮಾಡ್ತೇನೆ, ಈಗ ಮುಂದಿನ ಡಿಸ್ಕಸ್ ಮಾಡಿ ಆಮೇಲೆ ಮೆನ್ಷನ್ ಮಾಡ್ತೇನೆ. ಆ ಕೋಟನ್ನು ಬೇರೆ ಕಡೆ ಯೂಸ್ ಮಾಡಬಹುದು. ನೆಕ್ಸ್ಟು ಆಯಿತು, ರಿಲಿಜಿಯಸ್ ಆಯಿತು. ನೆಕ್ಸ್ಟ್ ಯೂನಿವರ್ಸಲ್ ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ UN ಕನ್ವೆನ್ಷನ್ಗಳು ಬರುತ್ತೆ ನೋಡಿ ಎನ್ವೈರ್ಮೆಂಟಲ್ಲಿ. UNCBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ನಗೋಯಾ ಪ್ರೋಟೋಕಾಲು. ಇದನ್ನೆಲ್ಲ ಮಾಡಬೇಕು ಅಂತಂದರೆ, ಇದನ್ನು ಫಾಲೋ ಮಾಡಬೇಕು ಅಂತಂದರೆ ಜನರಿಗೆ ಮೊದಲಿಂದ ಬಂದಿರುವಂಥ ನಾಲೆಜು ಇಂಪಾರ್ಟೆಂಟು ಅಲ್ವಾ. ಸೈನ್ಸಿಂದ ನಾವು ಹೊಸ ಹೊಸ ಕನ್ವೆನ್ಷನ್ಗಳನ್ನು ತರಬಹುದು. ಕನ್ವೆನ್ಷನ್ನ ಜನ ಅಡಾಪ್ಟ್ ಮಾಡ್ಕೋಬೇಕು, ಅದನ್ನು ಪಾಲಿಸಬೇಕು ಅಂತಂದರೆ ಮೊದಲಿರುವವರು ಈಗ ಪ್ರಕೃತಿ ಬಗ್ಗೆ ರಕ್ಷಣೆ ಅಥವಾ ಅದನ್ನು ಪಾಲಿಸಬೇಕು, ಪೋಷಿಸಬೇಕು ಅಂತ ಒಂದು ಸ್ವಲ್ಪನೂ ಕರುಣೆ ಇಲ್ಲದೆ ಇರೋವ್ರ ಹತ್ರ ಏನೇ ಕನ್ವೆನ್ಷನ್ ತೆಗೆದುಕೊಂಡು ಹೋಗಿ, ಇದೆಲ್ಲ ಅಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡ್ಕೊಳ್ಳೋದು, ಅವ್ರ ಲಾಭಕ್ಕೋಸ್ಕರ ಮಾಡ್ಕೊಳ್ತಾರೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಯಾರು ಕಸ್ಟಮರಿ ನಾಲೆಜಲ್ಲಿ ಪ್ರಕೃತಿನ ಆರಾಧಿಸ್ತಾ ಬಂದಿದ್ದಾರೋ ಅವ್ರಿಗೆ ಹೋಗಿ ನೀವು ಇದನ್ನು ಹೇಳಿದ್ರೆ, ಈ ಥರ ಮಾಡೋಣ, ಇದರಿಂದ ಪ್ರಕೃತಿ ಉಳಿಯುತ್ತೆ, ಎಲ್ಲರೂ ಚೆನ್ನಾಗಿರಬಹುದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟನ್ನು ಅವರ ಆಡು ಭಾಷೆಯಲ್ಲಿ ಅರ್ಥ ಮಾಡ್ತಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಆ ರೀತಿ ನಾವು ಬೇಸ್ ಲೆವೆಲಿಂದ ಇಂಟರ್ನ್ಯಾಷನಲ್ ಲೆವೆಲ್ ತನಕನೂ ಹೋಗಿದ್ದೀವಿ. ಅಂದರೆ UN ಲೆವೆಲಲ್ಲೂ ಸಹ ಕನ್ವೆನ್ಷನ್ಗಳು ಆಗ್ತಾ ಇದೆ, ಸೈಂಟಿಫಿಕ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಆಗಿರ್ಬೋದು. ಲಾಸ್ಟಲ್ಲಿ ಮಾರಲ್ ಅಥವಾ ಎಥಿಕಲ್. ಅಂದರೆ ಮಾರಲಿ ನಮಗೆ ನಮ್ಮದೇ ಆದ ಡ್ಯೂಟಿ ಏನು, ಒಬ್ಬ ವ್ಯಕ್ತಿಯಾಗಿ ನಾವೇನು ಮಾಡಬಹುದು ಮಾರಲ್, ಅದು ಒಬ್ಬ ಸಮಾಜವಾಗಿ ನಾವೇನು ಮಾಡಬಹುದು ಅದು ಎಥಿಕಲ್. ಮಾರಾಲಿಟಿ ಯಾವಾಗಲೂ ಇಂಡಿವಿಜುವಲ್ ಲೆವೆಲಲ್ಲಿರುತ್ತೆ. ನನಗೆ ನನ್ನ ಕಣ್ಣ ಮುಂದೆ ಒಂದು ಕಸ ಕಾಣಿಸಿದ್ರೆ ನನ್ನ ಹಾಗೆ ಬಿಡಬೇಕಾ, ಅಥವಾ ಬೇರೆ ಕಡೆ ಹೋಗಿ ಎಸಿಬೇಕಾ, ಪಕ್ಕದ ಮನೆಯವನ ಮೇಲೆ ಹಾಕಬೇಕಾ, ಅಥವಾ ಡಸ್ಟ್ಬಿನ್ನಲ್ಲಿ ಹಾಕಬೇಕಾ, ಅದು ಮೊರಾಲಿಟಿ ಇಂಡಿವಿಜುವಲ್ ಲೆವೆಲಲ್ಲಿ. ಎಥಿಕಲ್ ಅಂತಂದರೆ ಒಂದು ಸೊಸೈಟಿಯಾಗಿ ನಾವು ನಮ್ಮ ಮುನ್ಸಿಪಾಲ್ಟಿ ಇರುತ್ತೆ, ಬೇರೆ ಬೇರೆ ಇರುತ್ತೆ, ಸಂಸ್ಥೆಗಳಿರುತ್ತೆ, ಅಲ್ಲೆಲ್ಲ ಹೇಗೆ ನೋಡ್ಕೊಳ್ತಾ ಇದ್ದೀವಿ, ಪಬ್ಲಿಕ್ ಸ್ಪೇಸನ್ನು ಹೇಗೆ ನಾವು ಇಟ್ಕೊಳ್ತಾ ಇದ್ದೀವಿ, ಪಬ್ಲಿಕ್ ಬಸ್ ಸ್ಟ್ಯಾಂಡ್ಗಳಿರ್ಬಹುದು ಅಲ್ವಾ, ರಸ್ತೆಗಳಿರ್ಬಹುದು, ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀವಾ. ಸೊ ಈ ರೀತಿ ಮಾರಲ್ ಮತ್ತು ಎಥಿಕಲ್. ಇಲ್ಲಿ ಕಸ್ಟಮರಿ ನಾಲೆಜ್ ಏನು ಹೇಳುತ್ತೆ, ಕಸ್ಟಮರಿ ನಾಲೆಜ್ ಅಂತಂದರೆ ಹಿಂದಿನವ್ರು ಏನು ಹೇಳ್ತಾ ಇದ್ರು, ಎಲ್ಲ ಕಡೆ ಚೆನ್ನಾಗಿ ಇಟ್ಕೋಬೇಕು. ನೀವು ಕೇಳಿರ್ಬಹುದು, ಶುದ್ಧತೆ ಇರೋ ಕಡೆ, ನೀವು ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಹೇಳ್ತಾರೆ, ಲಕ್ಷ್ಮಿ ಯಾವಾಗಲೂ ಬರಬೇಕು ಅಂತಂದರೆ ಅಲ್ಲಿ ಡಿಸಿಪ್ಲಿನ್ ಇರಬೇಕಂತೆ. ಅಂದರೆ ಜಾಗ ಕ್ಲೀನಾಗಿರಬೇಕು, ಚೆನ್ನಾಗಿದ್ದರೆ ಮಾತ್ರ ಲಕ್ಷ್ಮಿ ಉಳ್ಕೊಳ್ತಾಳೆ. ಅಂದರೆ ಈಗ ದುಡ್ಡು ಅಂತ ನಾವೇನು ಹೇಳ್ತೇವೆ, ಡಿಸಿಪ್ಲಿನ್ ಇದ್ದರೆ ಮಾತ್ರ ಹಣನೂ ಗಳಿಸ್ಲಿಕ್ಕೆ ಆಗೋದು ಸರಿಯಾದ ರೀತಿಯಲ್ಲಿ. ಹಿಂದಿನವ್ರು ಹೇಳ್ತಾ ಇದ್ರು, ಲಕ್ಷ್ಮಿ ಬರಬೇಕು ಅಂತಂದರೆ ಆ ಜಾಗ ಕ್ಲೀನಾಗಿರಬೇಕು, ಹಣವನ್ನು ಸರಿಯಾಗಿ ಇಡಬೇಕು, ಶಿಸ್ತಿರಬೇಕು, ಎಕನಾಮಿಕ್ ಡಿಸಿಪ್ಲಿನ್ ಅಥವಾ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಏನು ಕರಿತೇವೆ ಅದನ್ನು ಆಗನವರು ಆ ರೀತಿ ಹೇಳ್ತಾ ಇದ್ರು. ಹಾಗಂತ ಅವ್ರು ಹೇಳಿರೋದು ಎಲ್ಲ ಕರೆಕ್ಟು ಅಂತಲ್ಲ, ಆದರೆ ಆ ಒಂದು ಕಸ್ಟಮರಿ ನಾಲೆಜ್ ನಾವು ಅಲ್ಲಿಂದ ಪಡ್ಕೋಬಹುದು. ಈಗ ಸೈಂಟಿಫಿಕ್ ಆಗಿ ನಾವು ಬೇರೆ ಬೇರೆ ಸ್ಟಡಿ ಮಾಡ್ತೇವೆ, ಸೆಲ್ಫ್ ಹೆಲ್ಪ್ ಬುಕ್ಗಳಲ್ಲಿ ಅದರ ಬಗ್ಗೆ ಡೀಟೇಲ್ಡ್ ಚಾಪ್ಟರ್ ಇರುತ್ತೆ ಅಲ್ವಾ. ಅದನ್ನು ನಾವು ಇದ್ರ ಜೊತೆ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ಇಟ್ಕೋಬೇಕು, ನಮಗೆ ಡಿಸಿಪ್ಲಿನ್ ಅಂತಂದರೆ ಏನು, ಮಾರಲ್ ಅಥವಾ ಎಥಿಕಲ್ ಆಗಿ ನಾವು ಹೇಗಿರಬೇಕು ಅಲ್ವಾ, ನಮ್ಮ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ಈಗ ಸ್ಟಡಿ ಮಾಡಿ ಹೇಳ್ತಾ ಇದ್ದಾರೆ. ಸೊ ಎರಡೂ ಕಾಂಪ್ಲಿಮೆಂಟರಿ ಆಗಿನೂ ಇದೆ, ಎರಡರಲ್ಲೂ ವೈವಿಧ್ಯತೆ ಮತ್ತು ವಿಭಿನ್ನತೆಯೂ ಇದೆ. ಮೊದಲೇ ಹೇಳಿದಾಗ ಎಲ್ಲ ಘಟನೆಗಳು ಆಯಾ ಸಮಾಜದ ಕಾಲಘಟ್ಟವನ್ನು ಮೀರಿರೋದಿಲ್ಲ. ಆಯಾ ಕಾಲಘಟ್ಟವನ್ನು ಮೀರಬೇಕು ಅಂತಂದರೆ, ಉದಾಹರಣೆಗೆ ಈಗ ನಮ್ಮ ಕಣ್ಣು ಮುಂದೆ ಈಗ ಎಷ್ಟು ಪ್ರಾಣಿಗಳನ್ನು ನಾವು ತಿನ್ನಲಿಕ್ಕೋಸ್ಕರ ಕೊಲ್ಲಬಹುದು, ಅಥವಾ ಮೊದಲೆಲ್ಲ ಯಾವುದೋ ಒಂದು ಘಟನೆ ಈಗ ನಮಗೆ ಅನೈತಿಕ ಅಂತ ಅನಿಸುತ್ತಲ್ವಾ, ಮುಂದೊಂದು ದಿನ ಸಸ್ಯಗಳನ್ನು ಆಗಿರಬಹುದು, ಪ್ರಾಣಿಗಳನ್ನು ಆಗಿರಬಹುದು, ಎಲ್ಲದಕ್ಕೂ ಜೀವ ಇರುತ್ತೆ, ನಾವು ಹಾಗಾಗಿ ಅವು ಯಾವುದನ್ನು ತಿನ್ನಬಾರ್ದು ಅಂತ ಹೇಳುವಂಥ ಕಾಲ ಬರಬಹುದು ಮುಂದೆ ಯಾವತ್ತಾದರೂ. ಹಾಗಾದರೆ ಏನು ತಿನ್ನಬೇಕು ಅಂತ ಆವಾಗ ಪ್ರಶ್ನೆ ಬರುತ್ತೆ. ಆವಾಗ ಬಯೋಲಾಜಿಕಲಿ ಗ್ರೋನ್ ಆಗಿರೋದಕ್ಕಿಂತ ಆರ್ಟಿಫಿಷಿಯಲಿ ಗ್ರೋನ್ ಆಗಿರೋದು ಪ್ರೋಟೀನು ಬೇರೆ ಬೇರೆ, ನಾವೇ ಈಗ ಫಾರ್ಮ್ ಕೋಳಿಗಳ ಥರ ಇರ್ತಾವಲ್ವ, ಹಾಗೆ ಲ್ಯಾಬ್ನಲ್ಲಿ ನಾವೇ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಬಹುದು ಅಂಥದನ್ನು ತಿನ್ನಬೇಕು.
ಅದೆಲ್ಲ ಡಿಬೇಟ್ ಎಲ್ಲ ತುಂಬ ಇದೆ. ಅದಕ್ಕೆ ನಾವು ಡೀಟೇಲ್ ಆಗಿ ಮುಂದೆ ಯಾವತ್ತಾದರೂ ಹೋಗೋಣ. ಆದರೆ ಸೈನ್ಸು ಬದಲಾಗ್ತಾ ಹೋಗ್ತಿದ್ದ ಹಾಗೆ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಬದಲಾಗ್ತಾ ಹೋಗುತ್ತೆ ಅಲ್ವಾ? ಯಾವ ರೈತ ಮೊದಲು ಮಳೆ ಬರಲಿ ಅಂತ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ನೋ, ಇಡೀ ವರ್ಷ ಪೂರ್ತಿ ಬೇರೆ ಬೇರೆ ಹೋಮ ಹವನಗಳನ್ನು ಮಾಡ್ತಾ ಇದ್ನೋ, ಆ ರೈತ ಇವತ್ತು ಮೊದಲು ಮಳೆ ಬರುತ್ತಾ ಅಂತ ಕೇಳೋದು IMDಯನ್ನು ಅಥವಾ ಹವಾಮಾನ ಇಲಾಖೆಯನ್ನು. ಯಾಕಂದರೆ ಹವಾಮಾನ ಇಲಾಖೆ ಸೈಂಟಿಫಿಕ್ ಆಗಿ ಇನ್ಫಾರ್ಮೇಷನ್ ಕೊಡುತ್ತೆ ಅಥವಾ ಒಂದು ಪ್ರೆಡಿಕ್ಟ್ ಮಾಡುತ್ತೆ. ಸೊ ಮೊದಲಿಗಿಂತ ಈಗ ನಮಗೆ ವ್ಯಾಲ್ಯೂ ಸಿಸ್ಟಮ್ ಬದಲಾಗಿಲ್ವಾ? ಈಗ ದೇವರನ್ನ ನಂಬ್ತಾ ಇರೋರು ಈಗ ಹವಾಮಾನ ಇಲಾಖೆನ ನಂಬ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಹೀಗೆ ಸೈನ್ಸ್ ಅನ್ನೋದು ನಮ್ಮ ವ್ಯಾಲ್ಯೂ ಸಿಸ್ಟಮನ್ನು, ನಮ್ಮ ನಂಬಿಕೆಗಳನ್ನು ಬದಲಾಯಿಸ್ತಾ ಹೋಗುತ್ತೆ. ಹಾಗಂತ ನಾವು ಕಂಪ್ಲೀಟ್ ದೊಡ್ಡ ಪ್ರಮಾಣದಲ್ಲಿ ರ್ಯಾಷನಲ್ ಆಗಿಬಿಟ್ಟಿದ್ದೀವಿ ಅಂತಲ್ಲ. ಎಷ್ಟೋ ತಪ್ಪುಗಳನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ಸಣ್ಣ ಸಣ್ಣ ಮಟ್ಟದಲ್ಲಿ ನಾವು ಟೆಕ್ನಾಲಜಿ ಕಡೆ ವಾಲ್ತಾನೂ ಇರ್ತೇವೆ, ಮತ್ತು ವಾಪಸ್ ಈ ಕಡೆ ನಮ್ಮ ಮೂಢನಂಬಿಕೆಗಳು ಜೊತೆಗೆ ಸಾಕ್ತಾನೆ ಇರುತ್ತೆ. ಇದು ಸ್ಪೆಕ್ಟ್ರಮ್ ಫ್ರೇಮ್ವರ್ಕ್. ಗೊತ್ತಾಗಿದೆಯಾ? ಇದು ಗೊತ್ತಾಗಿದ್ರೆ ಎಸ್ ಅಂತ ಹಾಕಿ. ಡಿಜಿಟಲ್ ಪ್ಲಾಟ್ಫಾರ್ಮ್ದಿಂದ ಕಲ್ಚರ್ ಸ್ಪ್ರೆಡ್ ಮಾಡಬಹುದು. ಎಸ್, ಹೌದು, ಗ್ಲೋಬಲೈಸೇಷನ್. ಸೊ ಪೆಸ್ಟೆಲ್ ಆಯಿತು, ಸ್ಪೆಕ್ಟ್ರಮ್ ಆಯಿತು. ಪೆಸ್ಟೆಲನ್ನು ನಾವು ಹೆಚ್ಚು ಯೂಸ್ ಮಾಡಬಹುದು ಯಾವುದಕ್ಕೆ ಅಂತಂದರೆ ಸೋಷಿಯಲ್ ಎಕನಾಮಿಕ್ ಎಸ್ಸೆ ಅದಕ್ಕೆ. ಅದೇ ರೀತಿ ನೀವು ಸ್ಪೆಕ್ಟ್ರಮನ್ನು ಯಾವುದಕ್ಕೆ ಯೂಸ್ ಮಾಡಬಹುದು? ಫಿಲಾಸಫಿಕಲ್ ಎಸ್ಸೆಗಳಿಗೆ ಯೂಸ್ ಮಾಡಬಹುದು. ಓಕೆ, ಏನಾದರೂ ಡೌಟ್ ಇದ್ದರೆ ಕೇಳಬಹುದು. 5 ಮಿನಿಟ್ಸ್ ಬ್ರೇಕ್ ಬೇಕಾ? ಬ್ರೇಕ್ ಏನಾದರೂ ಬೇಕಾ? ಬ್ರೇಕ್ ಬೇಡ ಅಂತ ಹೇಳ್ತಿದ್ದೀರಿ ಎಲ್ಲ. ಕಂಟಿನ್ಯೂ ಮಾಡೋಣ. ಮುಂದೆ ಯಾವ ಫ್ರೇಮ್ವರ್ಕ್ ಇತ್ತು ನೆನಪಿದೆಯಾ? ಮುಂದಿನ ಫ್ರೇಮ್ವರ್ಕು ಎಸ್, ಮೀಲ್ ಫ್ರೇಮ್ವರ್ಕ್. ಮೀಲ್ ಅಂತಂದರೆ ಏನು? ಫುಲ್ ಫಾರ್ಮ್ ಹೇಳ್ತೇನೆ ನಾನು. ಮೀಲ್ MEAL. ನೆಕ್ಸ್ಟ್ ಟೈಮ್ PDF ಅಲ್ಲೇ ಹೆಚ್ಚಾಗಿ ಬರೀಬೇಕು. ಬರೆಯೋದೇನು ಕರೆಕ್ಟಾಗಿ ಆಗ್ತಾ ಇಲ್ಲ ಇದರಲ್ಲಿ. ಮೀಲ್ ಫ್ರೇಮ್ವರ್ಕ್. ಮೀಲ್ ಅಂತಂದರೆ ಇಲ್ಲಿ ನೋಡಿ 4 ಅಕ್ಷರಗಳಿದೆ, MEAL. ಇದನ್ನು ಹೆಚ್ಚಾಗಿ ನಾವು ಇಡೀ ಎಸ್ಸೆಯನ್ನು ಬರೆಯೋದಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ. ಹೆಚ್ಚು ಯೂಸ್ ಮಾಡ್ಕೊಳ್ಳೋದು ಯಾವಾಗ ಅಂತಂದರೆ ಒಂದು ಪ್ಯಾರಾಗ್ರಾಫನ್ನು ಫ್ರೇಮ್ ಮಾಡಬೇಕಾದ್ರೆ. ಪ್ಯಾರಾಗ್ರಾಫ್ ಫ್ರೇಮಿಂಗ್, ಇದು ಪ್ಯಾರಾಗ್ರಾಫ್. ಇದು ಪ್ಯಾರಾಗ್ರಾಫ್ ಫ್ರೇಮಿಂಗ್. ನಾವು ಇಂಗ್ಲೀಷ್ ಬರಲಿಕ್ಕೆ ಹೋಗಿ ಹರಪ್ಪ ನಾಗರಿಕತೆಯ ಶೈಲಿ ಬಂದುಬಿಡ್ತು ಇಲ್ಲಿ ಅಲ್ವಾ? ಇಂಗ್ಲೀಷ್ ಅಂತ ಕಾಣಿಸ್ಬೇಕಿತ್ತು ಅದು. ಇದನ್ನು ಡೆಸಿಫರ್ ಮಾಡಲಿಕ್ಕೆ ಯಾರಾದರೂ ಬರಬೇಕೀಗ. ನೋಡೋಣ. ಮೀಲ್ ಫ್ರೇಮ್ ಅಪ್ನಲ್ಲಿ ಮೊದಲನೇದು ಮೇನ್ ಐಡಿಯಾ. ಮೊದಲನೇದು ಮೇನ್ ಐಡಿಯಾ. ಎರಡನೇದು ಎವಿಡೆನ್ಸ್. ಇದು. ಆಮೇಲೆ ಅನಾಲಿಸಿಸ್. ನೆಕ್ಸ್ಟು ಲಿಂಕ್. ಮೇನ್ ಐಡಿಯಾ, ಇಮೇಲು, ಊಟ. ಹೌದು, ಆದರೆ ಊಟ ಆದಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಎಸ್ಸೆಯಲ್ಲಿ ಇಮೇಲ್ ಏನು, ಮೇನ್ ಐಡಿಯಾ, ಅದಾದಮೇಲೆ ಎವಿಡೆನ್ಸು, ಅನಾಲಿಸಿಸ್ಸು, ಲಿಂಕ್. ಪ್ರತಿಯೊಂದಕ್ಕೂ ಅರ್ಥ ಇದೆ ಅದರಲ್ಲಿ, ಪ್ರತಿಯೊಂದು ಶಬ್ದಕ್ಕೂ. ಎಸ್ಸೆ ಬರಿಬೇಕಾದ್ರೆ ಓವರಾಲ್ ಆಗಿ ಈ ಪೆಸ್ಟೆಲ್ಲು, ಸ್ಪೆಕ್ಟ್ರಮ್ ಫ್ರೇಮ್ವರ್ಕ್ ಎಲ್ಲ ಯೂಸ್ ಮಾಡ್ಕೋಬಹುದು. ಒಂದು ಪ್ಯಾರಾಗ್ರಾಫ್ ಬರಿಬೇಕಾದ್ರೆ ಹೆಚ್ಚು ಎಲ್ಲಿ ಅಂತಂದರೆ ಈ ಸೋಷಿಯೋ ಎಕನಾಮಿಕ್ಕು, ಟೆಕ್ನಾಲಜಿ ಅಂಥ ಕಡೆ ಎಲ್ಲ ಹೇಗೆ ನಾವು ಬರಿಬೇಕು ಒಂದು ಪ್ಯಾರಾಗ್ರಾಫನ್ನು ಅಂತಂದರೆ, ಫಸ್ಟು ಪ್ಯಾರಾಗ್ರಾಫಿನ ಮೊದಲನೇ ವಾಕ್ಯ ಇರ್ತದಲ್ವ, ಅದರಲ್ಲಿ ನಮ್ಮ ಓವರಾಲ್ ಮೇನ್ ಐಡಿಯಾ ಏನು ಅಂತ ತಿಳಿಸ್ಬೇಕು. ಮೊದಲನೇ ವಾಕ್ಯದಲ್ಲಿ ನಮ್ಮ ಸ್ಪಷ್ಟತೆ ಕೊಡಬೇಕು. ಜನರಲ್ ಆಗಿ ಬರೆಯೋದು ಒಂಥರ, ಒಂದು ಸ್ಪಷ್ಟತೆ ಬರಬೇಕು. ಮೊದಲು ಒಂದು ಸ್ಪಷ್ಟತೆ ಇರಲಿ, ಮೇನ್ ಐಡಿಯಾ ಮೊದಲು ಪ್ರಪೋಸ್ ಮಾಡಬೇಕು. ಅದಾದಮೇಲೆ ನಮ್ಮ ಐಡಿಯಾ ಯಾಕೆ ಆಗಿದೆ,
ಅನ್ನೋದಕ್ಕೆ ಎವಿಡೆನ್ಸ್ ಕೊಡೋದು, ನಮ್ಮ ವಾದ ಅಂತ ಹೇಳ್ಬೋದು. ಆ ವಾದಕ್ಕೆ ಬಲ ತುಂಬಲಿಕ್ಕೆ ಡೇಟಾ, ವರದಿ, ರಿಪೋರ್ಟು, ಕೇಸ್ ಸ್ಟಡಿಗಳನ್ನು ಕೊಡೋದು, ಅಥವಾ ಕಾನ್ಸ್ಟಿಟ್ಯೂಷನಲ್ ಆಗಿ ಏನಿದೆ ಎವಿಡೆನ್ಸು ಅಂತ ಕೊಡೋದು, ಅದು ಎವಿಡೆನ್ಸು. ಮೇನ್ ಐಡಿಯಾ ಮೊದಲು ಬರೀತೀರಿ, ಅದಕ್ಕೆ ಎವಿಡೆನ್ಸ್ ಕೊಡೋದು, ಅದಾದಮೇಲೆ ಅನಾಲಿಸಿಸ್. ಸೊ ಈ ಎವಿಡೆನ್ಸ್ ನಮ್ಗೆ ಏನು ಹೇಳುತ್ತೆ ಅಂತಂದರೆ ಅಂತ ಶುರು ಮಾಡೋದು, ಅಥವಾ ಆ ಒಂದು ಸಾಕ್ಷ್ಯದಿಂದ, ಆ ಎವಿಡೆನ್ಸಿಂದ ನಮ್ಮ ಆಲೋಚನೆಗಳನ್ನು ನಾವು ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದೇವೆ, ಅದರಲ್ಲೂ ವೈ ಆ್ಯಂಡ್ ಹೌ ಅಂತಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಅನಾಲಿಸಿಸ್ ಅಂತಂದರೆ ಹಾಗೆ. ಲಾಸ್ಟಲ್ಲಿ ಎಲ್ ಅಂತಂದರೆ ಲಿಂಕ್. ಈ ಪ್ಯಾರಾಗ್ರಾಫ್ ಬರೆದಿದ್ದೀರಿ ನೀವು, ಅದು ಈ ಒಂದು ಎಸ್ಸೆಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಎರಡನ್ನು ಲಿಂಕ್ ಮಾಡಿದರೆ ನೋಡಿದವರಿಗೆ ಹೌದು ಇದು ಪರ್ಫೆಕ್ಟ್ ಆಗಿದೆ ಇದು ಎಸ್ಸೆಗೆ ಅಂತ ಅನಿಸುತ್ತೆ. ಒಂದು ಎಕ್ಸಾಂಪಲ್ಲು ನಾನಿಲ್ಲಿ ಬರೀಬೇಕಿತ್ತು, ಆದರೆ ಹೇಳ್ತೇನೆ ನೋಡಿ. ಕರೇಜ್ ಟು ಎಕ್ಸೆಪ್ಟ್ ಆ್ಯಂಡ್ ಡೆಡಿಕೇಶನ್ ಟು ಇಂಪ್ರೂವ್ ಆರ್ ದಿ 2 keys ಟು ಸಕ್ಸಸ್. ಕರೇಜ್ ಟು ಎಕ್ಸೆಪ್ಟ್ ಆ್ಯಂಡ್ ಡೆಡಿಕೇಶನ್ ಟು ಇಂಪ್ರೂವ್, ಇದು ಎರಡು ಸಕ್ಸಸ್ಸಿಗೆ ಮುಖ್ಯವಾದಂತಹ ಅಂಶಗಳು, ಬೇಕೇ ಬೇಕಾಗಿರೋದು. ಇದೊಂದು ಕೋಟ್. ಈ ಕೋಟಿಗೆ ಸಂಬಂಧಪಟ್ಟ ಹಾಗೆ ಮೀಲ್ ಫ್ರೇಮ್ವರ್ಕನ್ನು ಹೇಗೆ ಯೂಸ್ ಮಾಡಬಹುದು, ಅಥವಾ ಒಂದು ಸ್ಯಾಂಪಲ್ ಅಷ್ಟೇ ಅದು. ಈಗ ನೀವು ಒಂದು ಅಧಿಕಾರಿ ಆಗಿದ್ದರೆ ಹೇಗೆ ಸ್ಟಾರ್ಟ್ ಮಾಡಬಹುದು, ಒಂದು ವ್ಯವಸ್ಥೆಯಲ್ಲಿ ಇಂಡಿವಿಜುವಲ್ ಸಕ್ಸಸ್ಗಿಂತ ಒಂದು ಸಿಸ್ಟಮಿನ ಸಕ್ಸಸ್ ಫೇಲ್ಯೂರ್ಗಳಿಗೆ ಹೋಗಿ, ಆ ಲೆವೆಲಿಗೆ ಹೋಗಿ ಥಿಂಕ್ ಮಾಡಬೇಕು. ಎಸ್ಸೆಯಲ್ಲಿ ಇಂಡಿವಿಜುವಲ್ ಆಗಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಪ್ರೆಸೆಂಟ್ ಮಾಡೋದಕ್ಕಿಂತ ಒಂದು ವ್ಯವಸ್ಥೆಯಾಗಿ, ಯಾಕಂದರೆ ನೀವು ಹೋಗ್ತಾ ಇರೋದು ಒಂದು ವ್ಯವಸ್ಥೆಯ ಒಳಗೆ, ಆ ರೀತಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಮೇನ್ ಐಡಿಯಾ, ಮೀಲಲ್ಲಿ ಮೇನ್ ಐಡಿಯಾ ಮೊದಲನೇದು, ಇನ್ನು ಅರ್ಥ ಆಗಿರ್ಬೋದು ಅಂತ ನಾನು ಬರೀತಾ ಇರೋದು ಹಿಂದೆ ಮುಂದೆ. ಮೇನ್ ಐಡಿಯಾ ಅಂತಂದರೆ, ಈಗ ಸಿಸ್ಟಮ್ನಲ್ಲಿ ಏನೇನಿದೆ, ನ್ಯೂನತೆಗಳೇನಿದೆ ಅಲ್ವಾ, ಎಷ್ಟೋ ಪ್ರಾಬ್ಲಮ್ಗಳಿದೆ ನಮ್ಮ ಸಿಸ್ಟಮಲ್ಲಿ. ವಿ ಶುಡ್ ಹ್ಯಾವ್ ಅ ಕರೇಜ್ ಟು ಅಕ್ಸೆಪ್ಟ್ ದೋಸ್ ಇಶ್ಯೂಸ್. ನಮಗೆ ಆ ಸಮಸ್ಯೆಗಳು ಇದೆ ಅಂತ ಒಪ್ಕೊಳ್ಳೋ ಮನಸ್ಸಿರಬೇಕು ಮೊದಲು. ಸಮಸ್ಯೆಗಳೇ ಇಲ್ಲ ಅಂತ ಹೇಳೋರು ಯಾವತ್ತೂ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತಾ ಇರ್ತಾರೆ. ಸ್ಟೇಟಸ್ ಕೋ ಅಂತಂದರೆ ಹೇಗಿದೆ ಹಾಗೆ ನಡೀತಾ ಇರಲಿ, ನಮಗೇನು. ಸೊ ಆ ರೀತಿ ಆ ಸ್ಟೇಟಸ್ ಕೋ ಇಷ್ಟ ಆಗಬಾರ್ದು. ಸೊ ಮೊದಲು ಮೇನ್ ಐಡಿಯಾದಲ್ಲಿ ಈಗೇನು ನ್ಯೂನತೆಗಳಿದೆ ನಮ್ಮ ಸಮಾಜದಲ್ಲಿ, ವ್ಯವಸ್ಥೆಯಲ್ಲಿ, ಆ ವೈಫಲ್ಯಗಳನ್ನು ಮುಕ್ತವಾಗಿ ಒಪ್ಕೊಳ್ಬೇಕು. ಯಾವಾಗ ವೈಫಲ್ಯಗಳನ್ನು ಒಪ್ಕೊಳ್ತೇವೋ ಆವಾಗ ನಾವು ಓಹೋ ಏನು ಸರಿ ಮಾಡಬಹುದು ಇಲ್ಲಿ ಅಂತ ಥಿಂಕ್ ಮಾಡ್ತೇವೆ. ಈ ಸಮಸ್ಯೆ ಇದೆ, ಇದನ್ನು ಸರಿ ಮಾಡೋದು ಹೇಗೆ ಅಂತ ಮುಂದೆ ಹೋಗ್ತೇವೆ. ಇಲ್ಲದೆ ಇದರ ಸಮಸ್ಯೆನೇ ಇಲ್ಲ ಅಂತ ಹೇಳುವವರು ಯಾವುದೇ ರೀತಿಯಾದಂಥ ಬೆಳವಣಿಗೆಗೆ ಕಾರಣ ಆಗೋದಿಲ್ಲ, ಡೆವಲಪ್ಮೆಂಟ್ ಆಗೋದಿಲ್ಲ ಅಲ್ಲಿ. ಸೊ ಮೇನ್ ಐಡಿಯಾ, ನ್ಯೂನತೆಗಳಿದೆ, ಒಪ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಎವಿಡೆನ್ಸ್ ಕೊಡೋದು, ಕರೇಜ್ ಟು ಅಕ್ಸೆಪ್ಟ್ ಆಯಿತು ಅಲ್ವಾ. ನೆಕ್ಸ್ಟು ಎವಿಡೆನ್ಸ್ ಏನು ಕೊಡ್ತೀವಿ, ಎವಿಡೆನ್ಸಲ್ಲಿ ನ್ಯೂನತೆಗಳು ಇರೋದಕ್ಕೆ ಬೇರೆ ಬೇರೆ ಡೇಟಾ, ರಿಪೋರ್ಟು ತುಂಬ ಇದೆ, ಅದನ್ನೆಲ್ಲ ಮೆನ್ಷನ್ ಮಾಡಬಹುದು. ನಾವು ಮೊದಲು ಸಹ ಡಿಸ್ಕಸ್ ಮಾಡಿದ್ವಿ ಡೆವಲಪ್ಮೆಂಟ್ ಇಂಡೆಕ್ಸ್ಗಳನ್ನು, ಅಥವಾ ಕರಪ್ಷನ್ ಇಂಡೆಕ್ಸು ಯಾವ ಲೆವೆಲಲ್ಲಿದೆ ಅದನ್ನು ಕೊಡೋದು. ಮತ್ತು ಇಲ್ಲಿ ಒಂದು ವೇಳೆ ನಿಮ್ಮ ಪಾಸಿಟಿವ್ ಆಗಿ ಏನಾದರೂ ಬರೆಯುವಂಥದ್ದಲ್ಲಿದ್ದರೆ ಅಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಡಿಪೆಂಡ್ಸ್. ಇದು ಎಸ್ಸೆ ಹೇಗೆ ಕೇಳ್ತಾ ಇದ್ದಾರೆ, ನೀವು ಯಾವ ಸ್ಟೇಜಲ್ಲಿದ್ದೀರಿ. ಮೊದಲೇ ಹೇಳಿದಾಗೆ ಪಾಸಿಟಿವ್, ನೆಗೆಟಿವ್ ಎರಡನ್ನು ಸಹ ಕನ್ಸಿಡರ್ ಮಾಡಬೇಕು. ಪಾಸಿಟಿವ್ ಆಗಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಇಂಡೆಕ್ಸ್ಗಳ ಉದಾಹರಣೆ ಕೊಡಬೇಕು, ರಿಪೋರ್ಟ್ಗಳ ಉದಾಹರಣೆ ಕೊಡಬೇಕು, ಅದ್ರ ಮೂಲಕ ಸಮಸ್ಯೆ ಇದೆ ಅಂತ ಹೇಳಬೇಕು. ಅದೇ ಅಂದರೆ ನಾವು ಅದನ್ನು ಒಪ್ಕೊಳ್ತಾ ಇದ್ದೀವಿ. ಒಪ್ಕೊಂಡಾದ್ಮೇಲೆ ಎಂಡ್ ಮಾಡೋದು ಹೇಗೆ ಅಂತಂದರೆ ನೋಡಿ, ಅಲ್ಲಿ ಪಾಸಿಟಿವ್ ಆಗಿ ಎಂಡ್ ಮಾಡೋದು. ಅಂದರೆ ಸರ್ಕಾರ ಇನ್ನೂ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಇದರ ಮೂಲಕ ಸರ್ಕಾರ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಪಾಸಿಟಿವ್ ಆಗಿ ಎಂಡ್ ಮಾಡಬೇಕು. ಯಾವತ್ತೂ ನಾನು ಹೇಳಿದ್ದೆ ಆಪ್ಟಿಮಿಸ್ಟಿಕ್ ಆಗಿರಬೇಕು ನಮ್ಮ ಆನ್ಸರ್. ಏನಾಗೋದಿಲ್ಲ, ಈ ಸಮಾಜ ಇರೋದು ಹೇಗೆ, UPSC ಆಗಲಿ ಏನು ಅಂತ ಆ ರೀತಿ ನೀವು ಬರಿತಾ ಇದ್ದರೆ ಅವರಿಗೆ ಯಾವತ್ತು ಮಾರ್ಕ್ಸ್ ಕೊಡ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಮುಂದಿನ ವಾಕ್ಯಕ್ಕೆ ಹೋಗೋದು ಇಲ್ಲ. ಅವರು ನೆಗೆಟಿವಿಟಿ ಇರೋರನ್ನು ಇಟ್ಕೊಂಡ್ರೆ ಸಮಾಜದಲ್ಲಿ ಏನೂ ಆಗೋದಿಲ್ಲ, ಅದು ನೋಡೋರಿಗೆ ಗೊತ್ತಿರುತ್ತೆ. ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ಆದರೂ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ನಾವು ಚೇಂಜಸನ್ನು ಮಾಡಬಹುದು ತಳಮಟ್ಟದಲ್ಲಿ ಆದರೂ ಅಂತ ನಾವು ಕೊಡಬೇಕಾಗತ್ತೆ. ಮೇನ್ ಐಡಿಯಾ, ಆಮೇಲೆ ಎವಿಡೆನ್ಸ್ ಕೊಡೋದು, ಅದಾದಮೇಲೆ ಅನಾಲಿಸಿಸಲ್ಲಿ ಏನು ಮಾಡೋದು, ಹೌದು ಎವಿಡೆನ್ಸನ್ನು ಕೊಟ್ಟಿದ್ದೀವಿ ಆಲ್ರೆಡಿ, ಹಾಗಾಗಿ ಏನೋ ಹಿಂದುಳಿವಿಕೆ ಇದೆ ಅಥವಾ ಮಾರ್ಜಿನಲೈಸ್ ಸೆಕ್ಷನ್ ಇದೆ, ವಲ್ನರಬಲ್ ಸೆಕ್ಷನ್ ಇದೆ ಸಮಾಜದಲ್ಲಿ, ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ, ಅಪೌಷ್ಟಿಕತೆ ಇದೆ, ಶಿಕ್ಷಣದ ಕೊರತೆ ಇದೆ,
ನೈರ್ಮಲ್ಯ ಸರಿಯಾಗಿಲ್ಲ. ಇದನ್ನು ಗುರುತಿಸಿದ್ದೇವೆ ನಾವು. ಈಗ ನಮ್ಮ ಹತ್ರ ರಿಯಲ್ ಟೈಮ್ ಡೇಟಾನೂ ಬಂದಿದೆ. ಡೇಟಾದಿಂದ ನಾವು ಇಂತಿಂಥ ವಲಯಗಳಲ್ಲಿ ಹೆಚ್ಚು ಸುಧಾರಣೆಗಳನ್ನು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಅಸರ್ ಸರ್ವೆ ಅಂತ ಬರುತ್ತೆ, ಅಥವಾ ಬೇರೆ ಬೇರೆ ಸರ್ವೆಗಳನ್ನು ನೀವು ಯೂಸ್ ಮಾಡ್ಕೋಬಹುದು. ಸೊ ಯೂಸ್ ಮಾಡ್ಕೊಂಡು ಏನು ಹೇಳಬೇಕು, 2-3ನೇ ಕ್ಲಾಸಲ್ಲಿ ಇರುವಂಥ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ, 5ನೇ ಕ್ಲಾಸಿಗೆ ಬಂದರೂ ಅವರಿಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಬೇಸಿಕ್ ನ್ಯೂಮೆರಸಿ ಅಂತ ಹೇಳ್ತೇವೆ, ಅಂದರೆ ಕೂಡುವಿಕೆ, ಕಳೆಯುವಿಕೆ, ಸಂಕಲನ, ವ್ಯವಕಲನ, ಅಡಿಷನ್, ಸಬ್ಟ್ರಾಕ್ಷನ್ ಇದೆಲ್ಲ ಬರ್ತಾ ಇಲ್ಲ ಅವರಿಗೆ. ಯಾಕಂತಂದರೆ ಪ್ರೈಮರಿ ಎಜುಕೇಷನಲ್ಲಿ ಸಮಸ್ಯೆ ಇದೆ, ಅದನ್ನು ಸರಿ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರ NEP-ಯನ್ನು ತಂದಿದೆ. ಎಫೆಕ್ಟಿವ್ ಆಗಿ ಎಷ್ಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಡೇಟಾ ಇರಬೇಕು. ವಾದಿಸಬೇಕು ಅಂತಂದರೆ ಕೇವಲ NEP-ಯನ್ನು ತಂದಿದೆ ಅಂತ ಹೇಳ್ಬಹುದು. NEP ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಫೇಲ್ಯೂರಾ ಅಂತ ಹೇಳಲಿಕ್ಕೆ ಡೇಟಾ ಇರಬೇಕು. ತಕ್ಷಣ ಹಾಗೆ ನಿರ್ಧಾರಕ್ಕೆ ಬರಬಾರ್ದು, ಮೊದಲೇ ಹೇಳಿದ್ದೇನೆ. ಸೊ ಅದಕ್ಕೆ ಡೇಟಾ ಇದ್ದರೆ ಮಾತ್ರ ಅದನ್ನು ಮುಂದೆ ಪ್ರಪೋಸ್ ಮಾಡಬಹುದು. ಸೊ ಮೇನು ಐಡಿಯಾ, ಆಮೇಲೆ ಎವಿಡೆನ್ಸು, ಆಮೇಲೆ ಅನಾಲಿಸಿಸ್ಸು, ಆಮೇಲೆ ಲಿಂಕ್ ಅಲ್ವಾ. ಈಗ ಇಷ್ಟೆಲ್ಲ ನಾವು ಹೇಳ್ಕೊಂಡು ಲಿಂಕ್ ಮಾಡೋದು ಯಾವುದಕ್ಕೆ? ಎಸ್ಸೆ ಟಾಪಿಕ್ಕಿಗೆ. ಎಸ್ಸೆ ಟಾಪಿಕ್ ಏನಾಗಿತ್ತು ಅಂತಂದರೆ ಕರೇಜ್ ಟು ಎಕ್ಸೆಪ್ಟ್. ಹೌದು, ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೇವೆ. ಡೆಡಿಕೇಶನ್ ಟು ಇಂಪ್ರೂವ್. ಹೌದು, ಈ ಡೇಟಾದಿಂದ ನಾವು ಇಲ್ಲಿ ಇಂಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ನಾವು ನಮ್ಮ ಡೆಡಿಕೇಶನ್ ಇರಲೇಬೇಕು. ಹೀಗಿದ್ದರೆ ಮಾತ್ರ ನಾವು ಸಕ್ಸಸ್ ಕಡೆ ಹೋಗ್ಬೋದು. ಸಕ್ಸಸ್ಫುಲ್ ಆಗೋದು ಅಂತಂದರೆ ನಾವು ರಿಚ್ ಆಗ್ತೀವಿ ಅಂತಲ್ಲ, ಆ ಸಕ್ಸಸ್ಫುಲ್ ಅಲ್ಲ. ಇಲ್ಲಿ ಸಮಾಜ ಸುಧಾರಣೆಯತ್ತ ಸಾಗುತ್ತೆ. ಅದು ನಮ್ಮ ಸಮಾಜದ ಸಕ್ಸಸ್. ಆ ರೀತಿ ಮತ್ತೆ ಆ ಎಸ್ಸೆಗೆ ಲಿಂಕ್ ಮಾಡಿದಾಗ ಹೌದು, ನಿಜವಾಗ್ಲೂ ಎಸ್ಸೆಗೆ ಬರೆದಿರುವಂಥ ಪಾಯಿಂಟು ಯಾವ್ಯಾವುದೋ ಜನರಲ್ ಸ್ಟೇಟ್ಮೆಂಟ್ ಅಲ್ಲ ಅಂತ ಅನಿಸುತ್ತೆ. ಯಾವತ್ತು ಆ ಎವಿಡೆನ್ಸ್ ಕೊಡೋದು, ರಿಪೋರ್ಟ್ ಕೊಡೋದು, ಅನಾಲಿಸಿಸ್ ಮಾಡೋದು ನಿಮ್ಮ ಎಸ್ಸೆಯಲ್ಲಿ ಕಾಣಬೇಕು. ಹೆಚ್ಚಿದ ಯೂಸ್ ಆಗೋದು ಯಾವಾಗ? ಸೋಷಿಯೋ ಎಕನಾಮಿಕ್ಕು, ಟೆಕ್ನಾಲಜಿಕಲ್ಲು ಇಂಥ ಎಸ್ಸೆಗಳಿಗೆ, ಅಥವಾ ಎನ್ವೈರ್ಮೆಂಟ್ ಪಾಯಿಂಟ್ ಇರಬಹುದು. ಫಿಲಾಸಫಿಕಲ್ ಎಸ್ಸೆಗಳಿಗೆ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಡೇಟಾ ರಿಪೋರ್ಟ್ಗಳನ್ನು ಫಿಲಾಸಫಿಕಲ್ ಎಸ್ಸೆಗಳಲ್ಲಿ ಅನಗತ್ಯವಾಗಿ ತುರುಕ್ಲಿಕ್ಕೆ ಹೋದರೆ ಅದು ಚೆನ್ನಾಗಿ ಅನಿಸೋದಿಲ್ಲ. ಅದು ನಿಮ್ಮ ಥಾಟ್ ಪ್ರೊಸೆಸ್ ಇಂಪಾರ್ಟೆಂಟ್. ಎಥಿಕಲ್ ಆಗಿ, ಮಾರಲ್ ಆಗಿ, ರಿಲಿಜಿಯಸ್ ಆಗಿ ಹೇಗೆ ನೋಡ್ತೀರಿ, ಸೈಂಟಿಫಿಕ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಸೋಷಿಯಲ್ ಆಗಿ ಅದರ ಇಂಪ್ಯಾಕ್ಟ್ ನೋಡ್ತಾ ಇದ್ದೀರಾ. ಸೊ ಈ ರೀತಿ ನಿಮ್ಮ ದೃಷ್ಟಿಕೋನಗಳಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ? ಫಿಲಾಸಫಿಕಲ್ ಮತ್ತು ಈಗ ಮಾರಲ್, ರಿಲಿಜಿಯಸ್ ಎಸ್ಸೆ ಅಂಥ ಕೋರ್ಟ್ಗಳಲ್ಲಿ ನಿಮ್ಮ ದೃಷ್ಟಿಕೋನ ಇಂಪಾರ್ಟೆಂಟು. ಅದೇ ಸೋಷಿಯಲ್ಲು, ಕಲ್ಚರಲ್ಲು, ಅಥವಾ ಕಾನ್ಸ್ಟಿಟ್ಯೂಷನಲ್ಲು, ಟೆಕ್ನಾಲಜಿಕಲ್ಲು ಈ ಥರ ಎಸ್ಸೆಗಳಲ್ಲಿ ನಿಮ್ಮ ಡೇಟಾ ಮತ್ತು ನಿಮ್ಮ ಒಂದು ಪ್ರೆಸೆಂಟೇಷನ್, ಡೇಟಾವನ್ನು ಅನಲೈಸ್ ಮಾಡುವಂತಹ ಪರಿ ಯಾವ ಥರ ಇರುತ್ತೆ ಅದು ಇಂಪಾರ್ಟೆಂಟು. ಅದು ಗೊತ್ತಾಗಿರಬಹುದು. ಸೊ ಮೀಲ್ ಫ್ರೇಮ್ವರ್ಕ್ ಅಂದರೆ ಏನು ಅಂತ ಗೊತ್ತಾಯ್ತಾ? ಹೌದು, ಯಥಾಸ್ಥಿತಿ, ಸ್ಟೇಟಸ್ ಕೋಗೆ ಹೇಳಿದ್ದು ಅನಿಸುತ್ತೆ. ಮೀಲ್ ಫ್ರೇಮ್ವರ್ಕ್. ಎಸ್, ಯಾರಿಗಾದ್ರೆ ಏನಾದರೂ ಡೌಟ್ ಇದೆಯಾ? ಗೊತ್ತಾಗಿದ್ರೆ ಎಸ್ ಅಂತ ಹಾಕಿ. ಮೊದಲನೇದು ಪೆಸ್ಟೆಲ್, ಎರಡನೇದು ಸ್ಪೆಕ್ಟ್ರಮ್, ಮೂರನೇದು ನೋಡಿದ್ದು ಮೀಲ್. ಸೊ ಹಾಗಾದರೆ ಮುಂದೆ ಹೋಗೋಣ. ಬ್ರೇಕ್ ಏನಾದರೂ ಬೇಕಿದ್ರೆ ಹೇಳಿ. ಆಲ್ಮೋಸ್ಟ್ 1 hour ಆಯಿತು ಅನಿಸುತ್ತೆ. ಯಾರಿಗಾದರೂ ಬ್ರೇಕ್ ಬೇಕಿದ್ರೆ ಹೇಳಿ. ನೋ ಬ್ರೇಕ್. ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಮುಂದುವರಿಬೇಕಾಗತ್ತೆ. ಓಕೆ, ಮುಂದಿನ ಫ್ರೇಮ್ವರ್ಕ್ ನೋಡಿ. ನೆಕ್ಸ್ಟ್ ಯಾವುದು ಏನಾದರೂ ಬರ್ಕೊಂಡಿರೋರು ಇದ್ದೀರಾ? ಸ್ಟಾರ್ಟಿಂಗಲ್ಲಿ ಯಾವ ಫ್ರೇಮ್ವರ್ಕು ಮುಂದಿಂದು ಅಂತ? ಮೈಕ್ರೋ ಟು ಮ್ಯಾಕ್ರೋ ಏನಿರಬಹುದು ಅದರ ಅರ್ಥ? ಹಾಗಾದರೆ ಯಾರಿಗಾದರೂ ಏನಾದರೂ ಅನಿಸ್ತಾ ಇದೆಯಾ? ಮೈಕ್ರೋ ಟು ಮ್ಯಾಕ್ರೋ ಅಂತಂದರೆ ಏನಿರಬಹುದು? ಮೈಕ್ರೋ, ಮ್ಯಾಕ್ರೋ, ಸ್ಮಾಲ್ ಟು ಬಿಗ್. ಹೌದು, ಕರೆಕ್ಟು. ಸ್ಮಾಲ್ ಲೆವೆಲಿಂದ ಬಿಗ್ ಲೆವೆಲ್ಲು. ಸೊ ಇಲ್ಲಿ ಎಸ್, ಕರೆಕ್ಟ್. ಇಂಡಿವಿಜುವಲಿಂದ ಇಂಟರ್ನ್ಯಾಷನಲ್ ಲೆವೆಲ್, ಕರೆಕ್ಟಾಗಿ ಹೇಳಿದ್ದೀರಿ. ವೆರಿ ಗುಡ್. ಬೇರೆಯವರಿಗೂ ಅದು ಥಾಟ್ ಇದ್ದರೆ ಕರೆಕ್ಟಾಗಿ ಥಿಂಕ್ ಮಾಡ್ತಾ ಇದ್ದೀರಿ. ವೈಯಕ್ತಿಕ ಹಂತದಿಂದ ಆರಂಭಿಸಿ ಜಾಗತಿಕ ಹಂತ, ಗ್ಲೋಬಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗೋದು. ಸೂಕ್ಷ್ಮದಿಂದ ಸ್ಥೂಲದವರೆಗೆ. ಮೈಕ್ರೋ ಅಂತಂದರೆ ಸೂಕ್ಷ್ಮ, ಮ್ಯಾಕ್ರೋ ಅಂತಂದರೆ ಸ್ಥೂಲ. ಎಲ್ಲವನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಅಲ್ಲಿಗೆ ಹೋಗಿ ತಲುಪೋದು. ಇಲ್ಲೊಂದು ಒಂದು ನಿಮಿಷ. ಎಸ್,
ಹರಪ್ಪ ಲಿಪಿ ಮುಂದುವರಿಬಹುದು. ಇಲ್ಲೂ ಸಹ ಕಾಣಿಸ್ತಾ ಇಲ್ಲ, ಅಥವಾ ಏನಾದರೂ ಇಲ್ಲಿ ಕೋಟ್ ಏನಿತ್ತು ಅಂತಂದ್ರೆ ಆಕ್ಚುಲಿ ಕೇಳಿಸ್ಕೊಳ್ಳಿ, ಪೀಸ್. ಪೀಸ್ ಅಂತಂದ್ರೆ ಪೀಸ್ ಪೀಸ್ ಅಲ್ಲ, ಪೀಸ್. ಪೀಸ್ ಅಂತಂದ್ರೆ ಶಾಂತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಶಾಂತಿಯುತವಾಗಿರಬೇಕು ಅಂತ ಹೇಳ್ತೀವಲ್ವಾ. ಪೀಸ್ ಇಸ್ ನಾಟ್ ಮಿಯರ್ಲಿ ದ ಅಬ್ಸೆನ್ಸ್ ಆಫ್ ವಾರ್ ಬಟ್ ದಿ ಪ್ರೆಸೆನ್ಸ್ ಆಫ್ ಜಸ್ಟಿಸ್ ಅನ್ನೋದು ಕೋಟ್. ಪೀಸ್, ಶಾಂತಿ ಅಂತಂದ್ರೆ ಕೇವಲ ಯುದ್ಧ ಇಲ್ಲದೆ ಇರೋ ಪರಿಸ್ಥಿತಿ ಅಲ್ಲ. ಶಾಂತಿ ಅಂತಂದ್ರೆ ನ್ಯಾಯದ ಉಪಸ್ಥಿತಿ ಇರಬೇಕಲ್ಲಿ, ನ್ಯಾಯ ಅಲ್ಲಿ ಸ್ಥಾಪನೆ ಆಗಿರಬೇಕು, ಆವಾಗ ಅದು ಪೀಸ್ಫುಲ್. ಯುದ್ಧ ಆಗ್ತಾ ಇಲ್ಲ ಅಂದ ಮಾತ್ರಕ್ಕೆ ಅದು ಶಾಂತಿಯ ಪರಿಸ್ಥಿತಿ ಅಲ್ಲ. ಯುದ್ಧ ಆಗದೆ ಇರುವಂತ ಎಷ್ಟೋ ದೇಶಗಳಲ್ಲೂ ಶಾಂತಿ ಇಲ್ಲ. ಅದು ಕೋಟ್. ಪೀಸ್ ಇಸ್ ನಾಟ್ ಮಿಯರ್ಲಿ ದ ಅಬ್ಸೆನ್ಸ್ ಆಫ್ ವಾರ್ ಬಟ್ ದಿ ಪ್ರೆಸೆನ್ಸ್ ಆಫ್ ಏನು ಜಸ್ಟಿಸ್. ಜಸ್ಟಿಸ್ ಇರಬೇಕು. ಇದನ್ನ ಮೈಕ್ರೋ ಟು ಮ್ಯಾಕ್ರೋ ಲೆವೆಲ್ಗೆ ನಾವು ತೆಗೆದುಕೊಂಡು ಹೋಗಬೇಕು. ಯಾವ ಫ್ರೇಮ್ವರ್ಕು ಇದು? ಮೈಕ್ರೋ ಟು ಮ್ಯಾಕ್ರೋ. ಎಲ್ಲ ಬರಿತಾ ಇಲ್ಲ, ನೆಕ್ಸ್ಟ್ PDF ನಲ್ಲೇ ಬರಿತಾ ಹೋಗ್ತೇನೆ. ಈ ಮೈಕ್ರೋ ಟು ಮ್ಯಾಕ್ರೋ. ಓಕೆ, ಇಂಡಿವಿಜುವಲ್ ಲೆವೆಲಲ್ಲಿ ಮೊದಲನೇದು ಏನು? ಆಂತರಿಕ ಶಾಂತಿ. ಇದಕ್ಕೆ ನೀವೇ ಹೇಳಿ ನೋಡೋಣ. ಮೈಕ್ರೋ ಲೆವೆಲಲ್ಲಿ, ಇಂಡಿವಿಜುವಲ್ ಲೆವೆಲಲ್ಲಿ ಹೇಗಿರಬೇಕು? ರಿಪೀಟ್ ದಿ ಕೋಟ್ ಅಂತ ಹೇಳ್ತಾ ಇದ್ದೀರಿ. ಎಸ್, ಸೂಕ್ಷ್ಮದಿಂದ ಸಮಗ್ರ ತನಕನೂ ಹೇಳ್ಬೋದು. ರಿಪೀಟ್ ದಿ ಕೋಟ್ ಕೇಳಿ. ಪೀಸ್ ಇಸ್ ನಾಟ್ ಮಿಯರ್ಲಿ ದ ಅಬ್ಸೆನ್ಸ್ ಆಫ್ ವಾರ್ ಬಟ್ ದಿ ಪ್ರೆಸೆನ್ಸ್ ಆಫ್ ಜಸ್ಟಿಸ್. ಗೊತ್ತಾಗಿದೆಯಾ ಅದು? ಪೀಸ್, ಶಾಂತಿ ಅಂದ್ರೆ ಯುದ್ಧ ಆಗದೆ ಇರೋ ಪರಿಸ್ಥಿತಿ ಅಲ್ಲ, ನ್ಯಾಯದ ಉಪಸ್ಥಿತಿ. ಎಸ್. ಇಂಡಿವಿಜುವಲ್ ಲೆವೆಲಲ್ಲಿ ಏನಾದರೂ ಎಕ್ಸಾಂಪಲ್ ಕೊಡಿ ನೋಡೋಣ. ನೀವು ಥಿಂಕ್ ಮಾಡಿ. ಈಗ ಮೈಕ್ರೋ ಟು ಮ್ಯಾಕ್ರೋ ಈಸಿ ಆಗಿದೆ, ಮೊದಲು ಇಂಡಿವಿಜುವಲ್ ಲೆವೆಲ್ಲು. ಎಸ್, ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಮನಸ್ಸಿನಲ್ಲಿ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಆಂತರಿಕವಾಗಿ ನಾವು ಶಾಂತಿಯಿಂದ ಇರಬೇಕು ಅಲ್ವಾ? ಪೀಸ್ ಅನ್ನೋದು ಕಾನ್ಸೆಪ್ಟ್ ನೋಡಿ, ಪೀಸಿಗೆ ಸಂಬಂಧಪಡಬೇಕು. ನೀವು ಹೇಳೋದು ಇಂಡಿವಿಜುವಲ್ ಲೆವೆಲಲ್ಲಿ ಪೀಸ್ಫುಲ್ ಆಗಿರಬೇಕು ಅಂದರೆ ಏನು ಮಾಡಬೇಕು, ಹೇಗಿರಬೇಕು, ಏನು ಹೇಳ್ಬೋದು? ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ಕರೆಕ್ಟ್. ಆಂತರಿಕ ಶಾಂತಿ ಸಾಧ್ಯ ಆಗೋದು ಯಾವಾಗ? ಸ್ವೀಕಾರ ಮನೋಭಾವ. ಹೌದು. ಎಕ್ಸೆಪ್ಟೆನ್ಸ್ ಇರಬೇಕು. ಹೌದು, ಆಲೋಚಿಸಬೇಕು, ಸಡನ್ ರಿಯಾಕ್ಷನ್ ಮಾಡಬಾರ್ದು. ಕರೆಕ್ಟ್. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹೌದು, ನಮ್ಮ ಬಗ್ಗೆ ನಮಗೆ ತೃಪ್ತಿ ಇರಬೇಕು, ಹಾಗೆ ಪ್ರೀತಿ ಇರಬೇಕು. ಸೊ ವೆನ್ ಇಗ್ನೋರ್ಸ್ ಎಕ್ಸ್ಟ್ರೀಮ್ ಡಿಸೈರ್ಸ್. ಹೌದು, ಬಿವೇರ್ ಆಫ್ ಎಕ್ಸ್ಟ್ರೀಮಿಟಿ ಅಂತ ಹೇಳ್ತಾರಲ್ವಾ. ಅಂದರೆ ಅತಿಯಾಗಿದ್ದು ಯಾವುದೇ ಇರಲಿ, ಅತಿ ಸರ್ವತ್ರ ವರ್ಜಯೇತ್ ಅಂತ ಬರುತ್ತೆ. ಅತಿಯಾಗಿರೋದು ಏನೇ ಇರಲಿ ಅದನ್ನು ನಾವು ಇಗ್ನೋರ್ ಮಾಡಿದಾಗ ಅಥವಾ ನೆಗ್ಲೆಕ್ಟ್ ಮಾಡಿದಾಗ ವಿ ಲರ್ನ್ ಹೌ ಟು ಬಿಹೇವ್ ವಿತ್ ಅನದರ್ ಫಸ್ಟ್ಲಿ. ಹೌದು ಅಲ್ವಾ? ನಾವು ಇಂಡಿವಿಜುವಲ್ ಲೆವೆಲಲ್ಲಿ ನಾವೊಬ್ಬರೇ ಇರೋದಿಲ್ಲ. ನಿಮಗೆ ನಿಮ್ಮ ಹೆಸರನ್ನು ಕೊಟ್ಟವರೇ ಬೇರೆಯವರು, ಅಂದರೆ ನಮ್ಮ ತಂದೆ ತಾಯಿ ಅಲ್ವಾ? ನಮ್ಮ ತಂದೆ ತಾಯಿ ನಮಗೆ ಹೆಸರು ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಅಸ್ತಿತ್ವ ಇರೋದು ಬೇರೆಯವರ ಒಂದು ಅಸ್ತಿತ್ವ ಇರೋದ್ರಿಂದ ಮನುಷ್ಯ ಒಬ್ಬನೇ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅರಿಸ್ಟಾಟಲು ಬೇರೆ ಬೇರೆಯವರೆಲ್ಲ ಹೇಳ್ತಾರಲ್ವಾ, ಮನುಷ್ಯ ಸಂಘಜೀವಿ ಅಂತ. ಸಂಘಜೀವಿ ಅಂತಂದ್ರೆ ಸಂಘ ಮಾಡ್ಕೊಂಡು, ಈಗಿನ ಕಾಲದ ಸಂಘ ಅಲ್ಲ ಅದು ಅಲ್ವಾ? ಎಸ್, ಗ್ರ್ಯಾಟಿಟ್ಯೂಡ್ ಇರಬೇಕು. ಕರೆಕ್ಟ್. ಇಂಡಿವಿಜುವಲ್ ಲೆವೆಲ್ಲಿ ಗ್ರ್ಯಾಟಿಟ್ಯೂಡ್ ಬಹಳ ಇಂಪಾರ್ಟೆಂಟ್. ಅಂದರೆ ಯಾವ ಒಂದು ಅರಿಷಡ್ವರ್ಗಗಳು ಅಂತ ಹೇಳ್ತೇವೆ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಅದು ಇಲ್ಲದೆ ಇರೋರು ಇರೋದಿಲ್ಲ. ಇಟ್ಸ್ ನಾಟ್ ಆಲ್ವೇಸ್ ಆರ್ಗ್ಯೂ ವಿತ್ ಸಮಥಿಂಗ್ ಆರ್ ಸಮೊನ್, ಥಿಂಕ್ ವಿತ್ ಬೋತ್ ಸೈಡ್ ಇನ್ ಆಲ್ ಪರ್ಸ್ಪೆಕ್ಟಿವ್. ಹೌದು, ಓಪನ್ ಆಗಿ ಎಲ್ಲ ಆಯಾಮಗಳನ್ನು ನೋಡಬೇಕು. ಸಹಾನುಭೂತಿ, ಸಹಿಷ್ಣುತೆ ಬೇಕು, ಟಾಲರೆನ್ಸ್, ಪೇಷನ್ಸ್ ಅಲ್ವಾ, ವಿತ್ ಅವರ್ ಪೇರೆಂಟ್ಸ್ ಆ್ಯಂಡ್ ಅವರ್ ಕಿಡ್ಸ್, ಸೊಸೈಟಿ. ಹೌದು, ಇಂಡಿವಿಜುವಲ್ ಲೆವೆಲಲ್ಲಿ ನಾವು ಮತ್ತು ನಮ್ಮ ಸುತ್ತಮುತ್ತಲಿನವರು ಇವರ ಜೊತೆ ಚೆನ್ನಾಗಿರೋದು ಮುಖ್ಯ, ಆವಾಗ ಶಾಂತಿ ಇರುತ್ತೆ. ಸೊ ಇಂಡಿವಿಜುವಲ್ ಲೆವೆಲ್ ಆಯಿತು. ನೆಕ್ಸ್ಟ್ ಯಾವ ಲೆವೆಲಿಗೆ ಹೋಗ್ತೀರಿ? ಎಸ್, ಇನಫ್. ಇಂಡಿವಿಜುವಲ್ ಲೆವೆಲಿಗೆ ಸಾಕು.
ನೆಕ್ಸ್ಟ್ ಯಾವ ಲೆವೆಲ್ಲು? ಇಂಡಿವಿಜುವಲ್ ಲೆವೆಲ್ ಆದಮೇಲೆ ತಕ್ಷಣ ಎರಡನೇ ಲೆವೆಲಿಗೆ ಹೋಗೋದು ಯಾವುದು ನಾವು? ನಮ್ಮನ್ನು ಬಿಟ್ಟ ತಕ್ಷಣ ನಮ್ಮ ಜೊತೆ, ಅಥವಾ ಎರಡನೇ ಲೆವೆಲ್ ಯಾವುದಿರಬಹುದು? ವ್ಯಕ್ತಿ ಆದಮೇಲೆ ಗ್ರೂಪ್. ಹೌದು, ಗ್ರೂಪಿಗೊಂದು ಹೆಸರು ಬರುತ್ತೆ. ಎಸ್, ಫ್ಯಾಮಿಲಿ. ಮೊದಲಿಂದ ನೀವು ಚಿಕ್ಕ ಒಂದು ಮಗುವಿನಿಂದ ಕನ್ಸಿಡರ್ ಮಾಡಿ, ಒಂದು ಮಗು ಹುಟ್ಟಿದ ಮೇಲೆ ತಕ್ಷಣ ಅದಕ್ಕೆ ಅಟ್ಯಾಚ್ ಆಗೋ ವಿಷಯ ಯಾವುದು? ಫ್ಯಾಮಿಲಿ. ಎಸ್, ಫ್ಯಾಮಿಲಿ. ಎಸ್, ಕಮ್ಯುನಿಟಿ ಅದೆಲ್ಲ ಹೌದು. ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ ಡೈಮೆನ್ಷನ್ ಕೊಡೋದಾದರೆ ಮಗುವನ್ನು ಕನ್ಸಿಡರ್ ಮಾಡಿ. ಮಗು ಹುಟ್ಟಿದಾಗ ಒಂದೇ ಇದ್ದರೂ ಸಹ ಅದು ಗುರುತಿಸ್ಕೊಳ್ಳೋದು, ಬೆಳೆಯೋದು ಫ್ಯಾಮಿಲಿಯಲ್ಲಿ. ಫ್ಯಾಮಿಲಿಯಲ್ಲಿ ಹೇಗಿರಬೇಕು ಹಾಗಾದರೆ? ಪೀಸ್ಫುಲ್. ಫ್ಯಾಮಿಲಿ ವ್ಯಾಲ್ಯೂಸ್ಗಳೇನು? ಒಂದು ನಿಮ್ಮ ಫ್ಯಾಮಿಲಿನ ನೆನಪು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫ್ಯಾಮಿಲಿಯನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ. ನಿಮ್ಮ ಫ್ಯಾಮಿಲಿ ಪೀಸ್ಫುಲ್ ಆಗಿರಬೇಕು ಅಂತಂದರೆ ನಿಮ್ಮ ಪಾತ್ರ ಮಾತ್ರ ಅಲ್ಲ ಮುಖ್ಯ, ಉಳಿದವ್ರ ಪಾತ್ರನೂ ಮುಖ್ಯ ಆಗಿರುತ್ತೆ. ಅಲ್ಲಿ ಯಾವ ವ್ಯಾಲ್ಯೂಸ್ಗಳಿರಬೇಕು? ಫ್ಯಾಮಿಲಿಯಲ್ಲಿ ಸರಿಯಾದ ವಾತಾವರಣ, ಪೀಸ್ಫುಲ್ ಆಗಿರಬೇಕು ಅಂದರೆ ಒಂದು ಫ್ಯಾಮಿಲಿ ಅಲ್ಲಿ ಯಾವ ಅಂಶಗಳಿರಬೇಕು? ವಾಟ್ ಆರ್ ದ ಫ್ಯಾಕ್ಟರ್ಸ್ ಇಟ್ ನೀಡ್ಸ್ ಟು ಫ್ಯಾಮಿಲಿ ಬಿಕಮ್ ಪೀಸ್ಫುಲ್, ಸ್ಟೇ ಪೀಸ್ಫುಲಿ? ಹೌದು, ಫ್ಯಾಮಿಲಿಲಿ ಯಾವುದೇ ವಿಷಯ ಬಂದರೂ ಅಗ್ರೆಸಿವ್ ರಿಯಾಕ್ಷನ್ ಮಾಡಬಾರ್ದು. ಹೌದು, ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು, ಎಲ್ಡರ್ಸಿಗೆ ರೆಸ್ಪೆಕ್ಟ್ ಇರಬೇಕು, ಲರ್ನ್ ಫ್ರಮ್ ದರ್ ಎಕ್ಸ್ಪೀರಿಯನ್ಸ್, ರೆಸ್ಪೆಕ್ಟ್, ಡಿಸಿಪ್ಲಿನ್. ಹೌದು, ಅಂಡರ್ಸ್ಟ್ಯಾಂಡಿಂಗ್. ಹೌದು ಹೌದು, ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಫ್ಯಾಮಿಲಿಯಲ್ಲೇ ಎಷ್ಟೋ ಸಾರಿ ಕೆಲವೊಂದು ಬೇಡದೇ ಇರೋ ಆಚರಣೆಗಳಿರುತ್ತೆ. ಉದಾಹರಣೆ ಕೊಡಿ ನೋಡೋಣ. ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬೇಕು. ಅಂದರೆ ಪಾಸಿಟಿವ್ ಪಾಯಿಂಟು ಕವರ್ ಮಾಡಬೇಕು ನೀವು, ನೆಗೆಟಿವ್ ಇರಬೇಕು. ಫ್ಯಾಮಿಲಿಯಲ್ಲಿ ಇರುವಂಥ ಕೆಲವೊಂದು ಬೇರೆ ಬೇಡದೇ ಇರೋ ವಿಷಯಗಳು ನಿಮ್ಗೆ ಯಾವುದು ಅಂತ ಅನಿಸುತ್ತೆ? ನಿಮ್ಮದೇ ಫ್ಯಾಮಿಲಿ ಇರ್ಬೋದು, ಯಾವುದೇ ಫ್ಯಾಮಿಲಿ ಇರಬಹುದು. ಫ್ಯಾಮಿಲಿ ಅಂತ ಬಂದಾಗ ಎಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ ಎಲ್ಲ ಸಿಸ್ಟಮಲ್ಲೂ. ಪೆಟ್ರಿಯಾರ್ಕಲ್ ಮೈಂಡ್ ಸೆಟ್. ಹೌದು, ಕರೆಕ್ಟ್. ಹೌದು, ಹೆಣ್ಮಕ್ಳ ಬಗ್ಗೆ ಮಿತ್ಸ್ ಇದೆ, ಸೂಪರ್ಸ್ಟಿಷನ್ಸ್ ಇರುತ್ತೆ. ಕರೆಕ್ಟ್. ಹೌದು ಹೌದು, ಜೆಂಡರ್ ಡಿಸ್ಕ್ರಿಮಿನೇಷನ್ ಒಂದು ಪರ್ಸ್ಪೆಕ್ಟಿವ್. ಓಕೆ, ಮತ್ತು ಅದು ಬಿಟ್ಟು, ಜೆಂಡರ್ ಬಿಟ್ಟು ಮತ್ತೆ ಏನಿದೆ? ಹೌದು, ಅತಿಯಾದ ನಿಯಂತ್ರಣ, ಕಾಸ್ಟ್ ಸಿಸ್ಟಮ್. ಹೌದು, ಫ್ಯಾಮಿಲಿಯಲ್ಲೇ ಶುರು ಆಗೋದಲ್ವಾ ನಮ್ಮ ಕಾಸ್ಟ್ ಸಿಸ್ಟಮ್ ಎಲ್ಲ? ಶುರುವಾಗೋದೇ ಅಲ್ಲಿಂದಾನೆ. ನಮ್ಮ ಮನೆಯಲ್ಲಿ ಎಲ್ಲರನ್ನೂ ಸರಿಯಾಗಿ ಸ್ವೀಕರಿಸ್ತಾ ಇದ್ರು, ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ರು ಅಂತಂದರೆ ಆ ಭಾನುಭಾವ ಬೆಳೆಯುತ್ತೆ. ಅಂದರೆ ಯಾರನ್ನೋ ಒಬ್ಬರನ್ನ ನೋಡಿದಾಗ ಹೀಗಿರಬೇಕು, ಅವ್ರು ದೂರ ಅಥವಾ ಅವ್ರ ಹತ್ರ, ಆ ವ್ಯಾಲ್ಯೂ ಸಿಸ್ಟಮಲ್ಲಿ ಅದು ಬಂದುಬಿಡುತ್ತೆ ಅಲ್ವಾ? ನಮ್ಮ ಮನಸ್ಸಿನಲ್ಲಿ ಈಗ ಏನೇನು ಬೇಡದೇ ಇರೋ ವಿಷಯಗಳಿದೆ, ಆ್ಯಕ್ಚುಲಿ ನಾವು ಅದನ್ನು ಒಪ್ಕೊಂಡಿರಬಹುದು, ಆದರೆ ಅದು ಬಂದಿರೋದು ಫ್ಯಾಮಿಲಿಯಿಂದಾನೆ. ನಮ್ಮ ಸಕ್ಸಸ್ಸಿಗೂ ಫ್ಯಾಮಿಲಿ ತುಂಬ ಕಾರಣ ಆಗಿರುತ್ತೆ, ನಮ್ಮಲ್ಲಿರೋ ಕೆಟ್ಟ ಗುಣಗಳಿಗೂ ಫ್ಯಾಮಿಲಿನೇ ಕಾರಣ ಆಗಿರುತ್ತೆ ಬೇಸಿಕಲಿ. ಎಸ್, ಕಂಪೇರ್ ಮಾಡೋದು. ಕರೆಕ್ಟ್. ಮೂಢನಂಬಿಕೆ. ಹೌದು, ಬರ್ಡನ್ ಆಗುತ್ತೆ. ಹೌದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಹೌದು, ಆರ್ಥಿಕವಾಗಿ ಹೇಗೆ ಮ್ಯಾನೇಜ್ ಮಾಡೋದು, ಅದು ಒಳ್ಳೆ ಕಲಿಬಹುದು, ಅಂದರೆ ಹಿರಿಯರಿಂದ ಕಲಿಬಹುದು. ಥಿಂಕಿಂಗ್ ದಟ್ ವುಮೆನ್ ಡೋಂಟ್ ನೋ ಎನಿಥಿಂಗ್, ಬಿಹೇವಿಂಗ್ ದಟ್ ದೇ ಓನ್ಲಿ ರಿಸ್ಟ್ರಿಕ್ಟ್ ಕಿಚನ್. ಹೌದು, ಸೊಸೈಟಿದು ಒಂದು PDF ಕಳಿಸಿದ್ದೇನೆ ಮೊದಲೇ, ಅದರಲ್ಲಿ ಡಬಲ್ ಬರ್ಡನ್ ಇಶ್ಯೂ ಅಂದರೆ ಏನು ಅಂತೆಲ್ಲ ಬರುತ್ತೆ, ಓದಿ ಸಾಧ್ಯ ಆದಾಗ. ಎಸ್, ಫ್ಯಾಮಿಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಆಸ್ಪೆಕ್ಟ್, ಸ್ಟೀರಿಯೋಟೈಪ್, ಪ್ರಿಜುಡೈಸ್ ಎರಡಕ್ಕೂ ಕಾರಣ ಆಗುತ್ತೆ. ಮುಂದಿನ ಲೆವೆಲ್ಗೆ ಹೋಗಿ. ಎಸ್, ನೆಕ್ಸ್ಟ್ ಲೆವೆಲ್ಲು ಮೈಕ್ರೋ ಟು ಮ್ಯಾಕ್ರೋದಲ್ಲಿ ಇಂಡಿವಿಜುವಲ್ ಆಯಿತು, ಫ್ಯಾಮಿಲಿ ಆಯಿತು. ಈಗ ಮೊದಲು ಹೇಳಿದ್ರಲ್ವ, ಅದೆಲ್ಲ ಆ್ಯಡ್ ಆಗುತ್ತೆ. ಕಮ್ಯುನಿಟಿ. ಕರೆಕ್ಟ್, ಸೊಸೈಟಿ, ಕಮ್ಯುನಿಟಿ ಅಥವಾ ಸೊಸೈಟಿ. ಇಲ್ಲಿ ನೀವು ಸೋಷಿಯಲ್ ಜಸ್ಟಿಸ್ಸಿನ ಪಾಯಿಂಟನ್ನು ಕನ್ಸಿಡರ್ ಮಾಡಬಹುದು. ಸಮಾಜದಲ್ಲಿ ಏನಿದೆ, ಒಳ್ಳೆಯ ಅಂಶಗಳೇನಿದೆ, ನೆಗೆಟಿವ್ ಏನಿದೆ. ಪೀಸ್ಫುಲ್ ಆಗಿರಬೇಕು ಅಂತಂದರೆ ಸಮಾಜ ಹೇಗಿರಬೇಕು? ನೀವು ಡೀಟೇಲ್ ಆಗೆಲ್ಲ ಬರೀತಾ ಕೊಡಬೇಕು ಅಂತಲ್ಲ, ನಿಮ್ಮಲ್ಲಿ ಆ ಒಂದು ಕೀವರ್ಡ್ ಸಿಕ್ಕರೆ ಸಾಕು ಅಷ್ಟೆ. ಅಂದರೆ ಈ ಟೈಮ್ನಲ್ಲಿ ಅದು ಆ್ಯಕ್ಟಿವ್ ಆಗಬೇಕು, ಆ ನ್ಯೂರಾನ್ಸ್ ಆ್ಯಕ್ಟಿವ್ ಆಗಬೇಕು ಮೈಂಡಲ್ಲಿ. ಹೌದು, ಸಮಾಜವಾಗಿ ನಾನು ಹೇಳ್ತಾ ಇರೋದು, ಸಮಾಜದಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಸಮಾಜದಲ್ಲಿ ಏನು ಇರಬಾರ್ದು. ಹೌದು, ಸಮಾಜ ಸಹ ಕಂಪ್ಯಾರಿಸನ್ ಮಾಡುತ್ತೆ, ಡಿಸ್ಕ್ರಿಮಿನೇಟ್ ಮಾಡುತ್ತೆ. ಏನು ಎಕ್ಸ್ಪೆಕ್ಟ್ ಮಾಡಬೇಕು? ಈಕ್ವಾಲಿಟಿ. ಹೌದು, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳ್ತೇವೆ ಎಲ್ಲ ಸೇರಿ ನಾವು, ಅಲ್ವಾ? ನಿಮಗೆ ವರ್ಡ್ಸ್ ಲಿಮಿಟ್ ಇರುತ್ತೆ, ಹಾಗಾಗಿ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಜಸ್ಟಿಸ್ ಅಂತ ಎಲ್ಲ ಟೈಮ್ನಲ್ಲೂ ಬರಲಿಕ್ಕಾಗಲ್ಲ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳಿಬಿಟ್ರೆ ಅದೆಲ್ಲ ಬರುತ್ತೆ. ಕಾಸ್ಟ್ ಸಿಸ್ಟಮ್, ಹೈರಾರ್ಕಿ, ಎಥಿಕ್ಸು. ಹೌದು,
ಸಮಾಜ ಇದನ್ನೆಲ್ಲ ರೂಪಿಸ್ಕೊಂಡಿದೆ. ಅಂದರೆ ಯಾರಿಗೆ ಉಪಯೋಗ ಆಗುತ್ತೋ ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹೌದು, ರೀಜನಲ್ ಡಿಸ್ಕ್ರಿಮಿನೇಷನ್ ಕರೆಕ್ಟ್. ಇವಾಗ ಕೆಲವು ವಲಯಗಳನ್ನು, ಕೆಲವು ವಿಭಾಗವನ್ನು ನಾವು ತುಂಬ ಹೀನಾಯವಾಗಿ ನೋಡ್ತೇವೆ. ಒಂದು ಹಳ್ಳಿ ಇರ್ಬೋದು, ನಗರ ಇರಬಹುದು, ಸ್ಲಮ್ ಅಂತ ಇರುತ್ತೆ, ಅಲ್ಲಿ ಯಾರು ಹೋಗೋದಿಲ್ಲ, ಅಲ್ಲಿರೋರು ತುಂಬ ಬೇರೆಯವರು. ಕರೆಕ್ಟ್, ಅನ್ಟಚಬಿಲಿಟಿ, ಇದೆಲ್ಲ ಸೋಷಿಯಲ್ ಆಗಿರುವಂತಹ ಒಂದು ನೆಗೆಟಿವ್ ಆಸ್ಪೆಕ್ಟ್. ಪಾಸಿಟಿವ್ ಹೇಳಿ, ಸಮಾಜ ಪೀಸ್ಫುಲ್ ಆಗಿ ಯಾಕಿದೆ ಹಾಗಾದರೆ ಇವತ್ತು? ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ನಾವು ಹೋಗಿ ಹೋರಾಟ ಮಾಡಲ್ಲ, ಯಾರನ್ನೋ ಒಬ್ಬರನ್ನ ಹಿಡಿದು ಬೈಯಲ್ಲ, ಪೀಸ್ಫುಲ್ ಆಗಿ ಇದೆಯಲ್ವಾ ಎಷ್ಟೋ ಒಂದು ಕಡೆ. ಸಮಸ್ಯೆಗಳಿದೆ ಹೌದು, ಆದರೆ ಪೀಸ್ಫುಲ್ ಆಗಿರ್ಲಿಕ್ಕೆ ಏನು ಕಾರಣ? ಕಮ್ಯುನಿಟಿ ಪೀಸ್ಫುಲ್ ಆಗಿ ಯಾಕಿದೆ? ಎಸ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕರೆಕ್ಟ್. ಗುಡ್ ಕೋಆಪರೇಷನ್, ಹೌದು. ಸಹಬಾಳ್ವೆ, ಹೌದು ಕರೆಕ್ಟ್. ರೆಸ್ಪೆಕ್ಟಿಂಗ್ ಈಚ್ ಅದರ್, ರೆಸ್ಪೆಕ್ಟ್ ಇದೆ, ಕೋಆಪರೇಷನ್ ಇದೆ, ಹಾರ್ಮನಿ ಇದೆ. ನೀವು ನೋಡಿರಬಹುದು, ಜಾತಿಯಲ್ಲಿ ಡಿಸ್ಕ್ರಿಮಿನೇಟ್ ಮಾಡಿದರೂ ಇಕೊನಾಮಿ ಅಂತ ಬಂದಾಗ ಒಂದಾಗ್ಬಿಡ್ತಾರೆ, ಲಾಭ ಅಂತ ಬಂದಾಗ ಮತ್ತೆ ಎಲ್ಲ ಸೇರಿ ಒಂದು ಬಿಸ್ನೆಸ್ ಮಾಡೋಣ, ಎಲ್ಲ ಸೇರಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ. ಪ್ರಿಜುಡೈಸ್ಗಳು, ಹಳೆ ಮೈಂಡ್ಸೆಟ್ಗಳೆಲ್ಲ ಇದೆ. ಆದರೂ ಸಹಿತ ಇಕೊನಾಮಿ ಅನ್ನೋದಿದೆಯಲ್ವಾ, ಅದು ಯಾರನ್ನು ಬೇಕಾದರೂ ಒಂದು ಮಾಡಿಸುತ್ತೆ, ಯಾರನ್ನು ಬೇಕಾದರೂ ಬೇರೆ ಮಾಡುತ್ತೆ. ಮನಿಗೆ ಆ ಶಕ್ತಿ ಇದೆ. ಎಂಥವ್ರನ್ನು ಒಂದುಗೂಡಿಸೋ ಶಕ್ತಿನೂ ಇದೆ, ಎಂಥವ್ರನ್ನು ಬೇರೆ ಮಾಡೋ ಶಕ್ತಿನೂ ಮನಿಗಿದೆ. ಈಗಿನ ಕಾಲದಲ್ಲಿ ಸರ್ವೇ ಗುಣ ಕಾಂಚನ ಮಾಶ್ರಯಂತಿ ಅಂತ ಹೇಳ್ತಾರೆ. ಎಲ್ಲ ಮೌಲ್ಯಗಳು ಯಾವಾಗ ಪೂಜಿಸಲ್ಪಡುತ್ತೆ ಅಂತಂದರೆ ಮನಿ ಇದ್ದಾಗ ಅನ್ನೋದೊಂದು ಕೋಟ್, ಅದು ಅಷ್ಟೆ. ಎಸ್, ಮೇನ್ ಥಿಂಗ್ ಇಸ್ ನಮ್ಗೆ ಹಾಕಬೇಕು, ಹೌದು ಆ ಥರ ಇರುತ್ತೆ. ಹೌದು, ಮನಿ ಇಸ್ ಪವರ್ಫುಲ್ ಮೋರ್ ದೆನ್ ಎನಿಥಿಂಗ್. ಹೌದು, ಅಂದರೆ ಒಂದು ಹಂತದಲ್ಲಿ ಹೌದು, ನಾವು ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಮನಿ ಕ್ಯಾನ್ ಸಾಲ್ವ್ ಮನಿ ಪ್ರಾಬ್ಲಮ್ಸ್. ಮೊದಲೊಂದು ಸಾರಿ ಹೇಳಿದ್ದೆ, ಮನಿ ಕೆನಾಟ್ ಸಾಲ್ವ್ ಮೈಂಡ್ ಸೆಟ್ ಪ್ರಾಬ್ಲಮ್ಸ್. ಬಡವನಿಗೆ ಶ್ರೀಮಂತ ಆಗಬೇಕು ಅನ್ನೋದೊಂದೇ ಚಿಂತೆ, ಶ್ರೀಮಂತನಿಗೆ ಉಳಿದಿರೋದೆಲ್ಲ ಚಿಂತೆ ಬರುತ್ತೆ. ಎಜುಕೇಷನಲ್ ರೆಸ್ಪೆಕ್ಟ್, ಸೊ ದೇ ಮಸ್ಟ್ ಗಿವ್, ದೇ ಹ್ಯಾವ್ ಪವರ್. ಎಸ್, ಹೌದು. ಒಂದು ಹಂತ ದಾಟದ ಮೇಲೆ ಮನಿ ನಿಮ್ಮ ಹತ್ರ ಬಂತು ಅಂತ ಆದಮೇಲೆ ಉಳಿದಿರೋ ಸಮಸ್ಯೆಗಳು ಕಾಣ್ಲಿಕ್ಕೆ ಶುರುವಾಗುತ್ತೆ. ಅಲ್ವಾ? ಮನಿ ಬಹಳ ಇಂಪಾರ್ಟೆಂಟು, ಅದಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ಮನಿ ನಂತರ ಹೊಸ ಡೋರ್ ಓಪನ್ ಆಗುತ್ತೆ. ಅಲ್ಲಿ ಇಷ್ಟು ದಿನ ಏನೇನು ನಿಮ್ಗೆ ಕಾಣಿಸ್ತಾ ಇರಲಿಲ್ಲ ಎಲ್ಲ ಸಮಸ್ಯೆ ಆಗ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅದು ಮನಿದು. ಆದರೆ ಮನಿ ಬಹಳ ಪವರ್ಫುಲ್, ಹೌದು, ಒಪ್ಕೊಳ್ಳಿಕ್ಕೆ ಬೇಕು ನಾವು ಅದನ್ನು. ಅಂದರೆ ಈಗಿನ ಕಾಲದಲ್ಲಂತೂ ವ್ಯಾಲ್ಯೂಗಳು ಇಂಪಾರ್ಟೆಂಟು, ಆದರೆ ವ್ಯಾಲ್ಯೂ ಸಹ ಮನಿ ಇರೋರು ಫಾಲೋ ಮಾಡಿದರೆ ಅದಕ್ಕೆ ಬೇರೆಯೇ ಒಂದು ಮೌಲ್ಯ ಬರುತ್ತೆ. ಸೊ ನೀವು ಕಮ್ಯುನಿಟಿ ಲೆವೆಲಿಗೆ ಆಯಿತು, ಫ್ಯಾಮಿಲಿ ಆಯಿತು, ಇಂಡಿವಿಜುವಲ್ ಆಯಿತು, ನೆಕ್ಸ್ಟ್ ಯಾವ ಲೆವೆಲಿಗೆ ಹೋಗ್ತೀರಿ? ಕಮ್ಯುನಿಟಿ, ಸೊಸೈಟಿ, ಸ್ಟೇಟ್ ಅಂತ. ಓಕೆ, ಮೈಕ್ರೋ ಟು ಮ್ಯಾಕ್ರೋ. ಎಸ್, ನೇಷನ್ ಲೆವೆಲಲ್ಲಿ, ನ್ಯಾಷನಲ್, ಕರೆಕ್ಟ್, ನ್ಯಾಷನಲ್ ಲೆವೆಲ್. ನ್ಯಾಷನಲ್ ಲೆವೆಲಲ್ಲಿ ಏನನ್ನು ಕನ್ಸಿಡರ್ ಮಾಡಬಹುದು? ಮೌಲ್ಯಗಳು, ಪೀಸ್ಫುಲ್ಲು ಅಥವಾ ಇದೆಲ್ಲ ಬೇಕು ಅಂತಂದರೆ ನ್ಯಾಷನಲ್ ಲೆವೆಲಲ್ಲಿ ಏನು ಫಾಲೋ ಆಗಬೇಕು? ಸೊ ಯಾವ ಒಂದು ಅಂಶಗಳು ದೇಶದ ಶಾಂತಿಯನ್ನು ಕದಡುತ್ತಾ ಇವೆ? ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಡಿಸ್ಟರ್ಬಿಂಗ್ ದಿ ಸೊಸೈಟಿ ಅಥವಾ ಸೋಷಿಯಲ್ ಹಾರ್ಮನಿ? ಎಸ್, ಸೊಸೈಟಿಯಲ್ಲಿ ಬಂದಿತ್ತು ಇದು ರೀಜನಲಿಸಮ್. ಹೆಚ್ಚಾಗಿ ನೋಡೋಣ. ಓಕೆ, ಎಸ್, ರೀಜನಲಿಸಮ್, ಕಮ್ಯುನಲಿಸಮ್, ಕರೆಕ್ಟ್. ಇದೆಲ್ಲ ನೆಗೆಟಿವ್ ಆಸ್ಪೆಕ್ಟು. ಲ್ಯಾಂಗ್ವೇಜ್, ಲಿಂಗ್ವಿಸಮ್ ಅಲ್ವಾ? ಎಸ್, ಅದೇ ರೀತಿ ನಾವು ಒಟ್ಟಿಗೆ ಇದ್ದೇವೆ ಅಂತಂದರೆ ನ್ಯಾಷನಲ್ ಯುನಿಟಿ ಇದೆ. ಯಾಕೆ? ಮೊದಲಿನ ಥರಾನೇ. ಒಂದು ನಿಮಿಷ ಕಂಟಿನ್ಯೂ ಮಾಡಿ. ಎಸ್, ಇಂಟಿಗ್ರಿಟಿ ಇದೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಎಸ್, ಕರೆಕ್ಟ್. ಸ್ವಲ್ಪ ಹೊತ್ತಿನಲ್ಲಿ ಏನಾಗ್ಬೋದು ನನ್ನ ಪ್ರಕಾರ, ನನ್ನ ಪ್ರೆಡಿಕ್ಷನ್ ಪ್ರಕಾರ ನೆಟ್ವರ್ಕ್ ಹೋಗುತ್ತೆ, ನೋಡೋಣ. ನೆಟ್ವರ್ಕ್ ಹೋದರೆ ವಿಡಿಯೋ ಎಂಡ್ ಆಗುತ್ತೆ. ಮುಂದಿನ ಫ್ರೇಮ್ವರ್ಕನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ನಾನು. ಎಸ್, ಎಸ್ ಎ ಫ್ರೇಮ್ವರ್ಕಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಪೆಸ್ಟೆಲ್ ನೋಡಾಗಿದೆ. ಅದಾದಮೇಲೆ ಸ್ಪೆಕ್ಟ್ರಮ್,
ಇದನ್ನು ಬರಿತಾ ಇದ್ದ ಹಾಗೆ ವರ್ಡ್ಸ್ ಎಲ್ಲ ನೆನಪಾಗಬೇಕು. ಸ್ಪೆಕ್ಟ್ರಮ್, ಅದಾದಮೇಲೆ ಈಗಾಗಲೇ ಹೇಳಿದಿರಿ ನೀವು ಮೀಲ್ ಫ್ರೇಮ್ವರ್ಕ್. ನೆಕ್ಸ್ಟ್ ಅದಾದಮೇಲೆ ಲಾಸ್ಟಲ್ಲಿ ಮೈಕ್ರೋ ಟು ಮ್ಯಾಕ್ರೋ, ಇಷ್ಟನ್ನು ನಾವು ಅವಾಗ ನೋಡಿದ್ವಿ. ಮೈಕ್ರೋ ಟು ಮ್ಯಾಕ್ರೋ ಇಷ್ಟನ್ನು ನೋಡಿ ಆಗಿದೆ. ಈಗ ಮೈಕ್ರೋ ಟು ಮ್ಯಾಕ್ರೋದಲ್ಲಿ ಒಂದು ಕೋಟ್ ಮೂಲಕ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಅವಾಗ ಲಾಸ್ಟ್ ವಿಡಿಯೋದಲ್ಲಿ ಅದು ಪವರ್ ಕಟ್ ಆಗಿ ಅಲ್ಲೇ ಸ್ಟಾಪ್ ಆಗಿಬಿಡ್ತು. ಮೈಕ್ರೋ ಟು ಮ್ಯಾಕ್ರೋಗೆ ಒಂದು ಕೋಟ್ ಇದೆ ನೋಡಿ, ನಾನು ಇಲ್ಲಿ ಬರಿತೇನೆ, ನೀವು ಬರ್ಕೋಬಹುದು ಬೇಕಿದ್ರೆ ನೋಡಿ. ಇನ್ಜಸ್ಟಿಸ್ ಎನಿವೇರ್ is a threat to justice everywhere. ಇದನ್ನ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳಿದ್ದು ಅಂತ ಕೆಲವೊಂದು ಕಡೆ ಕೋಟ್ ಇದೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಹೇಳಿದ್ದು ಇದು. ಅಂದರೆ ಎಲ್ಲೋ ಒಂದು ಕಡೆ ಇನ್ಜಸ್ಟಿಸ್ ಆಗ್ತಾ ಇದೆ, ನಮಗದ್ರಿಂದ ಏನು ಅಪಾಯ ಇಲ್ಲ, ಜಗತ್ತಿನಲ್ಲಿ ಯಾವುದೋ ಮೂಲೆ ಏನೋ ಆಗ್ತಾ ಇರುತ್ತೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಕೆಲವೊಂದು ಸಾರಿ ಅನಿಸುತ್ತಲ್ವ. ಹಾಗೆ ಆಗಲ್ಲ. ಎಲ್ಲೇ ಏನೋ ಅನ್ಯಾಯ ನಡೆದರೂ ಅದು ಎಲ್ಲ ಕಡೆನೂ ನ್ಯಾಯಕ್ಕೆ ಅಥವಾ ಜಸ್ಟಿಸ್ಸಿಗೆ ಒಂದು ಥ್ರೆಟ್ಟನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಅಮೇರಿಕಾ, ಇರಾನ್ ಎರಡು ದೇಶಗಳ ನಡುವೆ ಒಂದು ವಾರ್ ನಡೀತಾ ಇದೆ. ವಾರಿಂದ ಅವ್ರ ದೇಶಕ್ಕೆ ಮಾತ್ರ ತೊಂದರೆ ಆಗ್ತಾ ಇದೆಯಾ? ಇಲ್ಲ, ಇಡೀ ಜಗತ್ತಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಸಹ LPG ಸಿಲಿಂಡರ್ ಅಥವಾ ಬೇರೆ ಬೇರೆ ಫರ್ಟಿಲೈಸರ್ಸ್, ಹೀಗೆ ತುಂಬ ಕಡೆ ನಮಗೆ ಜಾಸ್ತಿ ಒತ್ತಡ ಬರ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಡೆಯುವಂಥ ಯುದ್ಧ, ಎಲ್ಲೋ ಒಂದು ಕಡೆ ನಡೆಯುವಂಥ ಒಂದು ಘಟನೆ ಬೇರೆ ಎಲ್ಲ ಕಡೆ ತನ್ನ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಇಲ್ಲಿ ಜಸ್ಟಿಸ್ಸಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇನ್ಜಸ್ಟಿಸ್ ಆಗ್ತಾ ಇದೆ, ಆದರೆ ಅದು ಅಲ್ಲಿಗೆ ಸೀಮಿತ ಆಗಿರೋದಿಲ್ಲ. ದಟ್ ಇನ್ಜಸ್ಟಿಸ್ ಇಸ್ ನಾಟ್ ಲಿಮಿಟೆಡ್ ಟು ದಟ್ ಪ್ಲೇಸ್ ಓನ್ಲಿ, ಇಟ್ ವಿಲ್ ಸ್ಪ್ರೆಡ್ ಅಕ್ರಾಸ್ ದಿ ವರ್ಲ್ಡ್. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬಹುದು. ಆ ಥರ ಒಂದು ಕಿಯಾಸ್ ಥಿಯರಿ. ಎಲ್ಲೋ ಒಂದು ಕಡೆ ನಡೆಯೋದು, ಏನೋ ಒಂದು ನಡೆಯೋದು, ಇನ್ನೆಲ್ಲೋ ಒಂದು ಕಡೆ ಬೇರೆ ದೊಡ್ಡ ಘಟನೆಗೆ ಕಾರಣ ಆಗಬಹುದು. ಇನ್ಜಸ್ಟಿಸ್ ಎನಿವೇರ್ ಇಸ್ ಅ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್. ಅದು ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳಿರೋದು. ಅಲ್ಲಿ ನಾವು ಬೇಕಿದ್ರೆ ಆ ಮೈಕ್ರೋ ಟು ಮ್ಯಾಕ್ರೋ ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ಬರಿಬಹುದು. ಆ ಇಡೀ ಎಸ್ಸೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬಹುದು. ಅಂದರೆ ಇಂಡಿವಿಜುವಲ್ ಲೆವೆಲಲ್ಲಿ ನಡೆಯುವಂಥ ಘಟನೆ, ಈಗ ಎರಡು ದೇಶಗಳ ನಾಯಕರು, ಟ್ರಂಪ್ ಇರಬಹುದು ಅಥವಾ ಚೀನಾದ ಜಿ ಜಿನ್ಪಿಂಗ್ ಇರಬಹುದು, ಆ್ಯಕ್ಚುಲಿ ಅವರಿಬ್ಬರ ನಡುವೆ ಈಗೋ ಕ್ಲ್ಯಾಶ್ ಆಗ್ತಾ ಇದೆ ಅಂತಂದರೆ, ಇಂಡಿವಿಜುವಲ್ ಲೆವೆಲಲ್ಲಿ ಈಗೋ ಕ್ಲ್ಯಾಶ್ ಆಗ್ತಾ ಇದೆ ಅಂತಂದರೆ, ಎರಡೂ ದೇಶಗಳ ಎಷ್ಟೋ ಸೈನಿಕರಿರಬಹುದು, ಜನರಿರಬಹುದು, ಅವರು ಕಷ್ಟಪಡಬೇಕಲ್ವ. ಸೇನೆಯನ್ನು ನೀವು ನೋಡಿದರೆ ಯಾವ ಸೈನಿಕನಿಗೂ, ನಾನು ಆ ಸೈನಿಕನ ಮನಸ್ಥಿತಿ ನೀವು ಒಂದ್ಸಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗಡಿಯಲ್ಲಿ ಹೋರಾಡ್ತಾ ಇರ್ತಾನೆ ಸೈನಿಕ, ಮುಂದ್ಗಡೆ ಬೇರೆ ದೇಶ ಅಂತ ಗೊತ್ತಾದರೆ ಸಾಕು, ಆ ವ್ಯಕ್ತಿಯನ್ನು ಕೊಲ್ಲೇಬೇಕು. ಸೈನಿಕನಿಗೆ ಇಷ್ಟ ಇದೆಯೋ ಬಿಟ್ಟಿದೆಯೋ ಅಥವಾ ಅದು ಸಂಬಂಧನೇ ಇಲ್ಲ ಅಲ್ವಾ. ಸೈನಿಕ ಅಂದಮೇಲೆ ಆ ದೇಶದ ಪರವಾಗಿ ಹೋರಾಡಲೇಬೇಕು. ಮುಂದ್ಗಡೆ ಇರೋ ವ್ಯಕ್ತಿ ಅಮಾಯಕನೇ ಆಗಿರಬಹುದು ಅಥವಾ ಉಗ್ರಗಾಮಿಯೂ ಆಗಿರಬಹುದು. ಆವಾಗ ಅಂಥ ಸಿಚುವೇಶನ್ನಲ್ಲಿ ಸೈನಿಕನಿಗೆ ಆಪ್ಷನ್ ಇರೋದಿಲ್ಲ. ಹಾಗಾದಾಗ ಏನಾಗುತ್ತೆ, ನೇರವಾಗಿ ಮೇಲಿಂದ ಬರುವಂಥ ಆರ್ಡರನ್ನು ಪಾಲನೆ ಮಾಡಬೇಕಾಗತ್ತೆ. ಆರ್ಡರ್ ಕೊಡೋರು ಯಾರು? ಲೀಡರ್ಸು. ಎಲ್ಲ ಲೀಡರ್ಸು ನ್ಯಾಯಯುತವಾಗೇ ಇರ್ತಾರೆ ಅಂತಲ್ಲ. ಅವರವರ ಈಗೋ ಸ್ಯಾಟಿಸ್ಫೈ ಮಾಡಲಿಕ್ಕೋಸ್ಕರ ಅವರು ಸಿಂಪಲ್ ಆಗಿ ನನ್ನ ಲೆವೆಲಲ್ಲಿ ಏನಾಗುತ್ತೆ ಅಂತ ಅವರೇನೋ ಹೇಳಿಬಿಡ್ತಾರೆ. ಆದರೆ ಅದು ಇನ್ನೊಬ್ಬ ವ್ಯಕ್ತಿಯ ಮಾನಸಿಕ ತಲ್ಲಣಕ್ಕೆ, ಆಂಗ್ಸೈಟಿ, ಡಿಪ್ರೆಷನ್ಗೆ ಕಾರಣ ಆಗಬಹುದು. ಜನರಿಗೆ ಅದರಿಂದ ಅಪಾಯ ಆಗಬಹುದು. ತಳಮಟ್ಟದಲ್ಲಿ ಒಂದು ಸಣ್ಣ ಘಟನೆ ಆಗಿರೋದು ವಿಶ್ವ ಮಟ್ಟದಲ್ಲಿ ಸ್ಪ್ರೆಡ್ ಆಗಬಹುದು. ಈ ಥರ ಯಾವುದೇ ಘಟನೆಯನ್ನು ಸಹ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಚಿಕ್ಕ ಮಟ್ಟದಲ್ಲಿ ಇರೋದು, ತಳಮಟ್ಟದಲ್ಲಿರೋದು ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಇಲ್ಲಿ ತನಕ ನಾವು ಪೆಸ್ಟೆಲ್ ಫ್ರೇಮ್ವರ್ಕ್, ಸ್ಪೆಕ್ಟ್ರಮ್ ಫ್ರೇಮ್ವರ್ಕ್, ಅದಾದಮೇಲೆ ಮೀಲ್, ನೆಕ್ಸ್ಟು ಮೈಕ್ರೋ ಟು ಮ್ಯಾಕ್ರೋ ಅಲ್ಲಿ ತನಕ ಡಿಸ್ಕಸ್ ಮಾಡಿ ಆಗಿದೆ.
ಈಗ ಮುಂದಿನ ಒಂದು ಫ್ರೇಮ್ವರ್ಕು ಟೆಂಪೋರಲ್ ಆರ್ ಕ್ರೊನೊಲಾಜಿಕಲ್. 5ನೇದು ಇದು ಟೆಂಪೋರಲ್ ಆರ್ ಕ್ರೊನೊಲಾಜಿಕಲ್ ಫ್ರೇಮ್ವರ್ಕ್. ಇಲ್ಲೇನಾಗ್ತಾ ಇದೆ, ನಾವು ಒಂದು ವಿಷಯವನ್ನ ಅದರ ಪಾಸ್ಟ್, ಪ್ರೆಸೆಂಟ್ ಟೈಮ್ನಲ್ಲಿ ಯಾವ ಥರ ಇದೆ ಮತ್ತು ಫ್ಯೂಚರ್, ಈ ರೀತಿ ಅದರ ಕಾಲಘಟ್ಟವನ್ನು ಇಟ್ಕೊಂಡು ಅನಾಲಿಸಿಸ್ ಮಾಡ್ತಾ ಹೋಗ್ತೇವೆ. ಇತಿಹಾಸದ ಕಾಲಘಟ್ಟದಿಂದ ಹಿಡಿದು ವರ್ತಮಾನದ ಸ್ಥಿತಿಗತಿ ಏನು, ಮತ್ತು ಅದಾದಮೇಲೆ ಭವಿಷ್ಯದಲ್ಲಿ ಏನಾದರೂ ಸುಳಿವು ಸಿಗುತ್ತಾ, ಈ ಒಂದು ಫೀಲ್ಡಲ್ಲಿ ಏನಾಗಬಹುದು ಅಂತ ಸುಳಿವು ಸಿಗಬಹುದಾ. ಸೊ ಆ ರೀತಿಯಾಗಿ ನಾವು ಒಂದು ವಿಷಯವನ್ನು ಅನಲೈಸ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ಟೆಂಪೋರಲ್ ಆರ್ ಕ್ರೊನೊಲಾಜಿಕಲ್ ಅಂತ ಕರೀತಾರೆ. ಈಗ ಉದಾಹರಣೆಗೆ ನಾನು ಕೋಟ್ ಬರ್ಸಿದ್ದೆ, ಅಲ್ಲಿ ಎಂಡ್ ಆಯಿತು ಅನಿಸುತ್ತೆ ಅಲ್ಲಿ ತನಕ. ಎಜುಕೇಷನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಕ್ಲಾಸಲ್ಲಿ ಆವಾಗಿದ್ದವರು ಇದನ್ನು ಕೇಳಿದ್ರಾ? ಇದಾಗಿತ್ತಾ? ಮೆಸೇಜ್ ಮಾಡಿ ಕೆಳಗೆ. ಈ ಒಂದು ಕೋಟನ್ನು ನಾನು ಹೇಳಿದ್ನಾ? ಆಗಿರಲಿಲ್ವಾ? ಮೊದಲೇ ಎಂಡ್ ಆಯ್ತಾ ಅದು? ಓಕೆ, ಜಸ್ಟ್ ಟೆಂಪೋರಲ್ ಕ್ರೊನೊಲಾಜಿಕಲ್ ಅಂತ ಬರ್ಸಿದ್ದೆ ಅನಿಸುತ್ತೆ ಅಷ್ಟೇ. ಓಕೆ, ಎಸ್, ಹಾಂ, ಬರ್ಕೊಂಡ್ರೆ ಒಳ್ಳೆಯದು. ನಾನೇನು ಬರಿತಾ ಇದ್ದೇನೋ ಅದನ್ನು ಬರ್ಕೊಂಡ್ರೆ ಒಳ್ಳೆಯದು. ಸಾಧ್ಯ ಆದರೆ, ನೀವು ಫ್ರೀ ಇದ್ದರೆ ಅಥವಾ ನಿಮಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಬರ್ಕೊಳ್ಳಿ. ನಾನು ಏನು ಬರಿತೀನೋ ಅದನ್ನು ಬರ್ಕೊಂಡ್ರೆ ಆಮೇಲೆ ನಿಮಗೆ ರಿವಿಷನಿಗೆ ಹೆಲ್ಪ್ ಆಗುತ್ತೆ. ಸೊ ಎಜುಕೇಷನ್, ನಾನು ಕೋಟನ್ನಷ್ಟೇ ಬರೀತೇನೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಜಸ್ಟ್ ಎಕ್ಸಾಂಪಲ್ ಆಗಿ. ಎಜುಕೇಷನ್ ಈಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ which you can use to change the world. ಅಂದರೆ ಇಲ್ಲಿ ನೋಡಿ, ಎಜುಕೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಇದನ್ನ ಒಂದು ಆಯುಧವನ್ನಾಗಿ ಬಳಸ್ಕೊಂಡ್ರೆ ಜಗತ್ತನ್ನೇ ಬದಲಾಯಿಸಬಹುದು. ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಅಂತ ಸಹ ಇರ್ತಾರೆ, ನೀವು ಕೇಳಿರಬಹುದು. ಎಜುಕೇಷನ್ ಇರುತ್ತೆ, ಆದರೆ ಲಿಟ್ರಸಿ ಅಥವಾ ಇಲ್ಲಿ ನಾವು ಹೇಳೋದಾದ್ರೆ ಮೆಚುರಿಟಿ ಇರೋದಿಲ್ಲ. ಶಿಕ್ಷಣ ಅಂತಂದ್ರೆ ಏನು ಅಲ್ವಾ? ಆ ರೀತಿಯ ಅದೊಂದು ಕಾನ್ಸೆಪ್ಟನ್ನು ಸಹ ನಾವು ಎಕ್ಸ್ಪ್ಲೋರ್ ಮಾಡಬಹುದು. ಆದರೆ ಇಲ್ಲಿ ಎಜುಕೇಷನ್ ಅಂತಂದರೆ ಸಾಮಾನ್ಯವಾಗಿ ಶಿಕ್ಷಣ, ಆ ಒಂದು ಶಿಕ್ಷಣವನ್ನು ಪಡ್ಕೊಂಡವರು ಸಮರ್ಥವಾಗಿರ್ತಾರೆ ಅನ್ನುವಂಥ ಅಸಂಪ್ಷನ್ ಇದೆ ಮೊದಲೇ. ಅದನ್ನು ನೀವು ನೋಡಿರ್ಬೋದು. ಎಜುಕೇಷನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ಅಂತ ಹೇಳಬೇಕಾದ್ರೆ ಅವರಿಗೆ ಅಷ್ಟು ಚೆನ್ನಾಗಿರೋ ಎಜುಕೇಷನ್ ಸಿಕ್ಕಿದೆ, ಎಜುಕೇಷನ್ ಚೆನ್ನಾಗಿದೆ ಅನ್ನುವಂಥ ಅಸಂಪ್ಷನ್ ಇದೆ. ಹಾಗಿದ್ದಾಗ ಮಾತ್ರ ಅದನ್ನು ಒಳ್ಳೆ ವೆಪನ್ ಅಂತ ಹೇಳ್ಬೋದು. ಎಷ್ಟೋ ಸರಿ ನಮಗೆ ಎಜುಕೇಷನ್ ಇರುತ್ತೆ, ಸ್ಕಿಲ್ ಇರೋದಿಲ್ಲ. ಎಜುಕೇಟೆಡ್ ಆಗಿರ್ತೇವೆ, ಡಿಗ್ರಿ ಸಿಕ್ಕಿರುತ್ತೆ, ಆದರೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನುವಂತಹ ಸ್ಕಿಲ್ ಇರೋದಿಲ್ಲ. ಆವಾಗ ಅದು ವೆಪನ್ ಆಗೋದಿಲ್ಲ ಅಲ್ವಾ? ಎಜುಕೇಷನ್ ಇದ್ರೂ ವೆಪನ್ ಆಗೋದಿಲ್ಲ ಅದು. ಎಜುಕೇಷನ್ ವೆಪನ್ ಆಗಬೇಕು ಅಂತಂದರೆ ಅದು ಸರಿಯಾದ ಶಿಕ್ಷಣ ಆಗಿರಬೇಕು. ಆವಾಗ ಅದು ಪವರ್ಫುಲ್ ವೆಪನ್ ಆಗುತ್ತೆ. ಆವಾಗ ಅದರಿಂದ ಜಗತ್ತನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಬಹುದು ಅಲ್ವಾ? ಇಲ್ಲದೇ ಇದ್ದರೆ ಅಂಥ ಎಜುಕೇಷನ್ನು ಸರ್ಟಿಫಿಕೇಟಿಗೆ ಮಾತ್ರ ಸೀಮಿತ ಆಗಿಬಿಡುತ್ತೆ. ಅದು ಎಜುಕೇಷನ್ ಅಲ್ಲ. ಆ ಎಜುಕೇಷನ್ನ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋ ಎಜುಕೇಷನ್ ಅಂತಂದರೆ ವಿವೇಕಾನಂದರ ಒಂದು ಕೋಟ್ ಇದೆ, ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವಂಥ ಶಿಕ್ಷಣ ಅಂತ. ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿ ಇದೆಲ್ಲ ಇರಬೇಕು ಯುವಕರಿಗೆ, ಅಂಥ ಶಿಕ್ಷಣವನ್ನು ಕೊಡಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಸೊ ಅದು ನಿಜವಾದ ಶಿಕ್ಷಣ. ಕೇವಲ ಸರ್ಟಿಫಿಕೇಟ್ಗಳನ್ನು ಪಡ್ಕೊಳ್ಳೋದಲ್ಲ. ಅಂಥ ಶಿಕ್ಷಣದಿಂದ ಜಗತ್ತನ್ನು ಬದಲಾಯಿಸಬಹುದು. ಯಾವ ಶಿಕ್ಷಣದಿಂದ ಅಂತಂದರೆ ನಮ್ಮ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಿ ನಮ್ಮನ್ನು ಇನ್ನಷ್ಟು ಎಫಿಷಿಯೆಂಟಾಗಿ ಒಳ್ಳೆಯವರನ್ನಾಗಿ ಮಾಡುವ ಶಿಕ್ಷಣ. ಅಂಥ ಶಿಕ್ಷಣ ಪವರ್ಫುಲ್ ವೆಪನ್ ಅಂತ ನಾವಿಲ್ಲಿ ಹೇಳ್ಬೋದು. ಯಾವ್ಯಾವುದೋ ಎಜುಕೇಷನ್ನಿಂದ ಜಗತ್ತನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಕ್ರೊನೊಲಾಜಿ ಅಂತ ಹೇಗೆ ತಗೊಂಡು ಬರೋದು? ಈಗ ಫ್ರೇಮ್ವರ್ಕ್ ಇರೋದು ಕ್ರೊನೊಲಾಜಿಕಲ್ಲು ಅಲ್ವಾ? ಮೇಲ್ಗಡೆ ಫ್ರೇಮ್ವರ್ಕ್ ಹೇಳಿರೋದು ಕ್ರೊನೊಲಾಜಿಕಲ್ ಅಥವಾ ಟೆಂಪೋರಲ್ ಅಂತ ಹೇಳಿದ್ವಿ. ಅಂದರೆ ನಮ್ಮ ಹಿಂದಿನ ವ್ಯವಸ್ಥೆಗಳಿಂದ ಇಂದಿನ ಒಂದು ವ್ಯವಸ್ಥೆಗಳ ತನಕ ಯಾವ ರೀತಿ ಶಿಕ್ಷಣ ಪದ್ಧತಿ ನಡೆದು ಬಂತು
ಏನ್ಷಂಟ್ ಇಂಡಿಯಾದಲ್ಲಿ, ಅದಾದಮೇಲೆ ಮಿಡಿವಲ್ ಇಂಡಿಯಾ, ಅದಾದಮೇಲೆ ನಾವು ನೆಕ್ಸ್ಟು ಕಾಲೋನಿಯಲ್ ಎರಾ ಅಂತ ಕರಿತೇವೆ, ಕಲೋನಿಯಲ್ ಎರಾ. ನೆಕ್ಸ್ಟ್ ಇದಾದಮೇಲೆ ಈಗ ಅಂದರೆ ಸ್ವಲ್ಪ ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಕ್ತು, ಆವಾಗ ನಾವು ನೋಡೋದು ಪೋಸ್ಟ್ ಇಂಡಿಪೆಂಡೆನ್ಸ್. ನೆಕ್ಸ್ಟ್ ಅದಾದಮೇಲೆ ಈಗ ಪ್ರೆಸೆಂಟ್ ಡೇ ಯಾವ ಥರ ಇದೆ, ಪ್ರೆಸೆಂಟ್ ಡೇ ಶಿಕ್ಷಣ ಯಾವ ಥರ ಇದೆ. ನೆಕ್ಸ್ಟು ಶಿಕ್ಷಣ ಒಂದು ಭವಿಷ್ಯ ಏನಾಗಬಹುದು, ಫ್ಯೂಚರ್ ಆಫ್ ಎಜುಕೇಷನ್ ಏನಾಗಬಹುದು. ಈ ರೀತಿ ನಾವು ಕ್ರೊನಾಲಜಿಕಲಿ ಅದನ್ನು ನೋಡ್ತೇವೆ. ಏನ್ಷಂಟ್ ಟೈಮ್ನಲ್ಲಿ ಗುರುಕುಲ ವ್ಯವಸ್ಥೆ ಇರಬಹುದು, ಅಥವಾ ವೇದಗಳ ಕಾಲದಲ್ಲಿ ಹೋದರೆ ಅಲ್ಲಿ ಗಾರ್ಗಿ, ಮೈತ್ರೇಯಿ ಅವರಂತಹ ಮೇಧಾವಿಗಳು ಹೆಣ್ಣುಮಕ್ಕಳು ಇರ್ತಾರೆ. ಮತ್ತು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಪೂರ್ವ ವೇದಗಳ ಕಾಲ NCERT ನೀವು ಓದಿರಬಹುದು. ಮತ್ತು ಮುಂದೆ ನೋಡೋಣ ಬೇಕಿದ್ರೆ. ಏನ್ಷಿಯಂಟ್ ಅಲ್ಲೂ ಸಹ ನಮ್ಗೆ ಎಕ್ಸಾಂಪಲ್ ಸಿಗುತ್ತೆ. ನಲಂದಾ ತಕ್ಷಶಿಲಾ ವಿಶ್ವವಿದ್ಯಾಲಯಗಳು ಅಲ್ವಾ, ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಯಾವ ರೀತಿ ಇತ್ತು, ಎಲ್ಲೆಲ್ಲಿಂದ ಭಾರತಕ್ಕೆ ಬರ್ತಾ ಇದ್ರು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಏನ್ಷಂಟ್ ಟೈಮ್ನಲ್ಲಿ. ಆವಾಗ ಹೇಗೆ ಜಗತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇತ್ತು ಏನ್ಷಂಟ್ ಟೈಮ್. ಮಿಡಿವಲ್ ಟೈಮ್ನಲ್ಲಿ ಬೇರೆ ಬೇರೆ ಆಕ್ರಮಣಗಳ ಜೊತೆ ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪ ಇವುಗಳ ವಿನಿಮಯ ಸಹ ಆಗುತ್ತೆ ಅಲ್ವಾ, ಮರ್ಜ್ ಆಗುತ್ತೆ. ಬೇರೆ ಬೇರೆ ಕಡೆಯಿಂದ ಬಂದಂತಹ ಶಿಕ್ಷಣ ಪದ್ಧತಿಗಳು, ವಾಸ್ತುಶಿಲ್ಪ, ಎಲ್ಲ ರೀತಿಯಾದ ಜ್ಞಾನ ಶಾಖೆಗಳು ಮರ್ಜ್ ಆಗುತ್ತೆ ಮಿಡಿವಲ್ ಟೈಮ್ನಲ್ಲಿ. ಕಲೋನಿಯಲ್ ಟೈಮ್ನಲ್ಲಿ ಬ್ರಿಟಿಷರಿಗೆ ಮುಖ್ಯವಾಗಿ ಈಗ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ ನಾವೇನು ಕರಿತೇವೆ, ಅದನ್ನು ಬ್ರಿಟಿಷರು ಯಾಕೆ ತರ್ತಾರೆ ಅಂತಂದರೆ ಅವರಿಗೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಮತ್ತು ಇಂಡಸ್ಟ್ರಿಯಲ್ ಆಗಿ ಏನೇನು ರಿಕ್ವೈರ್ಮೆಂಟ್ ಇತ್ತೋ ಅದಕ್ಕೆ ಕ್ಲರ್ಕ್ಗಳನ್ನು ಅಥವಾ ಗುಲಾಮರನ್ನು ಸೃಷ್ಟಿ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವರು ತಮಗೆ ಬೇಕಾದ ರೀತಿ ಶಿಕ್ಷಣವನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಅದು ತುಂಬ ವರ್ಷಗಳ ಕಾಲ ನಡೆಯುತ್ತೆ. ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶದಲ್ಲೂ ಸಹ IIT, IIM, AIIMS ಇಂಥ ಸಂಸ್ಥೆಗಳು, ಅಂದರೆ ಉನ್ನತ ಮಟ್ಟದ ಇಂಜಿನಿಯರಿಂಗ್ ಇರಬಹುದು, ಮೆಡಿಕಲ್ ಇರಬಹುದು, ಇದಕ್ಕೆಲ್ಲ ಬಹಳ ಪ್ರಮುಖವಾದ ಸಂಸ್ಥೆಗಳ ಸ್ಥಾಪನೆ ಆಗುತ್ತೆ. ಅದಾದ ಸುಮಾರು ವರ್ಷಗಳ ನಂತರ ರೈಟ್ ಟು ಎಜುಕೇಷನ್ ಅಲ್ವಾ, ರೈಟ್ ಟು ಎಜುಕೇಷನ್, ಶಿಕ್ಷಣ ಒಂದು ಹಕ್ಕಾಗಿ ಬದಲಾಗ್ತಾ ಇದೆ. ನೋಡಿ, ಯಾವ ಒಂದು ಶಿಕ್ಷಣ ಮೊದಲು ಒಂದಾನೊಂದು ಕಾಲದಲ್ಲಿ ಕೆಲವೇ ವರ್ಗದವರಿಗೆ, ಕೆಲವೇ ಪ್ರದೇಶಗಳಿಗೆ ಸೀಮಿತ ಆಗಿತ್ತೋ ಅದೇ ಶಿಕ್ಷಣ ಇವತ್ತು ಯೂನಿವರ್ಸಲ್ ಆಗಬೇಕು, ಪ್ರತಿಯೊಬ್ಬರಿಗೊಂದು ಹಕ್ಕಾಗಿರಬೇಕು ಅದು ಅನ್ನುವಂತಹ ನೋಷನ್ ಅಥವಾ ಅನ್ನುವಂಥ ಕಾನ್ಸೆಪ್ಟ್ ಈಗ ಎಲ್ಲ ಕಡೆ ಇದೆ. ಸೊ ಶಿಕ್ಷಣ ಸಹ ಒಂದು ಹಕ್ಕು. ಇಕನಾಮಿಯಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ, ಅಲ್ಲಿ ವಾಂಟ್ಸ್, ನೀಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ದೆ. ನೀಡ್ಸ್ ಅಂತಂದರೆ ಮೊದಲು ಕೇವಲ ಮೂಲಭೂತ ಅವಶ್ಯಕತೆಗಳು ಅಂತಂದರೆ ಏನು, ಮನೆ ಅಥವಾ ವಸತಿ, ನೀರು, ಗಾಳಿ, ಚೆನ್ನಾಗಿ ಬದುಕಲಿಕ್ಕೆ ಅಂದರೆ ಸರ್ವೈವ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ, ಗಾಳಿ, ನೀರು, ಆಹಾರ, ವಸತಿ, ಈ ರೀತಿಯಾಗಿ ಅದನ್ನು ಮಾತ್ರ ನೀಡ್ಸ್ ಅಂತ ನಾವು ಮೊದಲು ನೋಡ್ತಾ ಇದ್ವಿ. ಆದರೆ ಇವತ್ತಿನ ಒಂದು ಪ್ರಪಂಚದಲ್ಲಿ, ಇವತ್ತಿನ ಒಂದು ಸಮಾಜದಲ್ಲಿ ನಾವು ಬದುಕಬೇಕು ಅಂತಂದರೆ ಶಿಕ್ಷಣ ಸಹ ಬೇಕೇ ಬೇಕು. ಶಿಕ್ಷಣ ಇಲ್ಲದೆ ಇವತ್ತು ಬದುಕಲಿಕ್ಕೆ ಆಗೋದಿಲ್ಲ. ಸೊ ನೀಡ್ಸ್ ಅಡಿಯಲ್ಲಿ ಈಗ ಎಜುಕೇಷನ್ ಸಹ ಬರುತ್ತೆ. ಹಾಗಾಗಿ ಶಿಕ್ಷಣ ಅನ್ನೋದು ಒಂದು ನೀಡ್, ಹಾಗೆ ಅದನ್ನು ಪಡ್ಕೊಳ್ಳೋದು ನಮ್ಮ ಹಕ್ಕು ಅಲ್ವಾ. ರೈಟ್ ಟು ಎಜುಕೇಷನ್ ಅಂತಂದರೆ ಕಡ್ಡಾಯವಾಗಿ ನಾವು ಅದನ್ನು ಪಡ್ಕೋಬೇಕು. ಸರ್ಕಾರದ ನೀತಿಗಳು ಸಹ ಇದೆ ಅದಕ್ಕೋಸ್ಕರ. ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ರೈಟ್ ಟು ಎಜುಕೇಷನ್ ತನಕನೂ ಒಂದು ಗ್ರೋತ್ ಆಗುತ್ತೆ. ಪ್ರೆಸೆಂಟ್ ಡೇ ಏನಿದೆ ಇವತ್ತಿನ ಕಾಲದಲ್ಲಿ, ಈಗ ಇದಕ್ಕೆ ನೀವು NEP ಎಕ್ಸಾಂಪಲ್ ಕೊಡ್ಬೋದು. ಅದರ ಪಾಸಿಟಿವ್ ಕೊಟ್ಟರು ಆಗುತ್ತೆ, ನೆಗೆಟಿವ್ಸು, ಈ ಥರ NEP ಎಕ್ಸಾಂಪಲ್ ಕೊಟ್ಟು ಸ್ಕಿಲ್ ಮೇಲೆ ಫೋಕಸ್ ಮಾಡಬೇಕು ಇವತ್ತು. ಆ್ಯಕ್ಚುಲಿ ಮೊದಲಿನ ಥರ ಬಾಯ್ಹಾರ್ಟು, ಮಾರ್ಕ್ಸು ಇದೆಲ್ಲ ಈಗ ಸಾಕಾಗೋದಿಲ್ಲ. ಸ್ಕಿಲ್ ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆ ಡಿಜಿಟಲೈಸೇಷನ್ ಅಲ್ವಾ, ಡಿಜಿಟಲ್ ಎಲ್ಲ ಕಡೆ ತಂತ್ರಜ್ಞಾನ ಕಾಲಿಡ್ತಾ ಇದ್ದಾಗ ಶ್ರೀಮಂತರ ಮಕ್ಕಳಿಗೆ, ನಗರದಲ್ಲಿ ಇರೋರಿಗೆ ಶಿಕ್ಷಣ ಸಿಗುತ್ತೆ. ಆದರೆ ಹಳ್ಳಿಯಲ್ಲಿ ಇರೋರಿಗೆ, ಬಡವರಿಗೆ ಶಿಕ್ಷಣ ಅಥವಾ ಈ ಡಿಜಿಟಲ್ ಡಿವೈಸ್ಗಳ ಆಕ್ಸೆಸ್ ಇರೋದಿಲ್ಲ. 3 Aಗಳನ್ನು ಯಾವಾಗಲೂ ಹೇಳ್ತಿರ್ತಾನೆ: ಆಕ್ಸೆಸಿಬಿಲಿಟಿ, ಅಫೋರ್ಡೆಬಿಲಿಟಿ, ಅವೈಲಬಿಲಿಟಿ. ಅದು ನಾವು ಹೆಲ್ತ್ ಅಥವಾ ಫುಡ್ ಸೆಕ್ಯೂರಿಟಿ ಅಲ್ಲಿಂದಾನು ನೋಡ್ತಾ ಇದ್ದೇವೆ, ಇಲ್ಲೂ ಸಹ ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಡಿಜಿಟಲೈಸೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಡಿಜಿಟಲ್ ಡಿವೈಡ್ ಸಹ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಡಿವೈಡ್ ಅಂತಂದರೆ
ನಗರದಲ್ಲಿ ಮತ್ತು ಹಳ್ಳಿಯಲ್ಲಿ, ಅರ್ಬನ್ ರೂರಲ್ ಡಿವೈಡ್, ಜೆಂಡರ್ ಡಿವೈಡ್ ಅಲ್ವಾ, ಈ ರೀತಿಯಾದಂಥ ಡಿವೈಡ್ಗಳು ಕ್ರಿಯೇಟ್ ಆದರೆ ಎಲ್ಲರೂ ಸಹ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ದೇಶದ ಒಂದು ಅಂಕಿಅಂಶಗಳಲ್ಲಿ ಎಲ್ಲ ಹಳ್ಳಿಗಳಿಗೂ ಬ್ರಾಡ್ಬ್ಯಾಂಡ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಬಂದ್ಬಿಡುತ್ತೆ. ಆದರೆ ಆ್ಯಕ್ಚುಲಿ ಆ ಹಳ್ಳಿಯಲ್ಲಿ ಎಷ್ಟು ಜನರಿಗೆ ಅದರ ಉಪಯೋಗ ಸಿಗ್ತಾ ಇದೆ, ಅದು ಇಂಪಾರ್ಟೆಂಟ್. ಹಾಗಾಗಿ ಡಿಜಿಟಲೈಸೇಷನ್ನಿಂದ ಪಾಸಿಟಿವ್ ಆಗು ಇ ಗವರ್ನೆನ್ಸ್ ಅಂತ ನಾವು ನೋಡಿರಬಹುದು, ಅಲ್ಲಿ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಿರಬಹುದು. ಆದರೆ ಇನ್ನೊಂದು ಕಡೆ ನೆಗೆಟಿವ್ ಆಗಿ ಡಿಜಿಟಲ್ ಡಿವೈಡ್ ಸಹ ಇದೆ. ಸೊ ಅದನ್ನು ನಾವು ಸರಿಪಡಿಸ್ಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಫೋಕಸ್ ಮಾಡಬೇಕು, ಎಲ್ಲ ಕಡೆ ಎಲ್ಲ ವ್ಯವಸ್ಥೆಗಳಿರಬೇಕು. ಸೊ ಆ ರೀತಿಯಾಗಿ ಪ್ರೆಸೆಂಟ್ ಡೇ ಎರಡು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನು ನಾವು ನೋಡಬಹುದು. ಇನ್ನು ಈ ಒಂದು ಎಜುಕೇಷನಿನ ಫ್ಯೂಚರ್ ಏನಾಗಬಹುದು, ಒಂದು ದೊಡ್ಡ ಸಮಸ್ಯೆ ಇದು. ಫ್ಯೂಚರ್ ಅಂತಂದರೆ ಈಗ ನೋಡಿ, ಇನ್ನು ಕೆಲವೇ ವರ್ಷಗಳಲ್ಲಿ ಎ ಐ ಮನುಷ್ಯ ಮಾಡುವ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮಾಡುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಪ್ರೆಡಿಕ್ಷನ್ ಇದೆ. ಈಗ ಆಗಿಬಿಟ್ರೆ ಇವತ್ತು 1ನೇ ತರಗತಿಗೆ ಹೋಗ್ತಾ ಇರುವ ಮಕ್ಕಳು ಅಥವಾ ಹೈಸ್ಕೂಲ್ ಇರಬಹುದು, ಕಾಲೇಜ್ ಇರಬಹುದು, ಇನ್ನು 2-3 ವರ್ಷ 4-5 ವರ್ಷದಲ್ಲಿ ಡಿಗ್ರಿ ಮುಗಿಯೋರು, ಅವರ ಡಿಗ್ರಿ ಇರಬಹುದು, ಸ್ಕಿಲ್ ಇರಬಹುದು, ಹಾಗಾದರೆ ಅದಕ್ಕೇನು ಯೂಸೇ ಇಲ್ವಾ? ಅಥವಾ ಶಿಕ್ಷಣ ಅನ್ನೋದ್ರ ಅರ್ಥ ಏನು ಆವಾಗ? ಕೆಲಸವನ್ನೆಲ್ಲ ಎ ಐ ಮಾಡುತ್ತೆ ಅಂತಂದರೆ ಅಥವಾ ರೋಬೋಟ್ಗಳು ಮಾಡುತ್ತೆ ಅಂತಂದರೆ ಈ ಶಿಕ್ಷಣದಿಂದ ಏನು ಯೂಸು? ಅಥವಾ ನಿಜವಾದ ಶಿಕ್ಷಣ ಅಂತಂದರೆ ಯಾವುದು ಅನ್ನುವಂಥ ಪ್ರಶ್ನೆ ಬರುತ್ತೆ ಆವಾಗ. ಈಗ ನಮಗೆ ಯಾರ್ಯಾರು ಡಿಗ್ರಿ ಮುಗಿಸಿದಾರೋ ಅವ್ರಿಗೆ ಗೊತ್ತಿರುತ್ತೆ, ನಾವು 15 ವರ್ಷ ಅಥವಾ ಡಿಗ್ರಿ ಮುಗಿಯೋ ತನಕ ಏನು ಕಲ್ತಿದ್ದೇವೋ ಅದು ಸರ್ಟಿಫಿಕೇಟಿಗೆ ಮಾತ್ರ ಆಗಿತ್ತು ಅಲ್ವಾ. ಮತ್ತೆ ಜಾಬ್ ಮಾಡಬೇಕಾದ್ರೆ ನಮಗೆ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡಬೇಕು. ಶಿಕ್ಷಣ ಸಮರ್ಥವಾಗಿತ್ತು ಅಂತಂದರೆ ಇವತ್ತು ನಾವು ಮತ್ತೆ ಇಂಗ್ಲೀಷ್ನ ಬಗ್ಗೆ ಅಥವಾ ಬೇರೆ ಬೇರೆ ಸ್ಕಿಲ್ಗಳ ಬಗ್ಗೆ ಮಾತನಾಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಇಷ್ಟು ವರ್ಷಗಳ ಶಿಕ್ಷಣ ನಮ್ಮನ್ನು ಒಂದು ಹಂತಕ್ಕೆ ತಯಾರು ಮಾಡಿದೆ, ಅದರ ಬಗ್ಗೆ ನಾವು ಒಪ್ಕೊಳ್ಳೇಬೇಕು. ಶಿಕ್ಷಣ ನಮ್ಮನ್ನು 0ಇಂದ ತುಂಬ ಮುಂದೆ ತಂದಿದೆ. ಆದರೆ ನಾವು ಎಲ್ಲಿರಬೇಕಿತ್ತೋ ಅಲ್ಲಿ ನಾವು ಇನ್ನೂ ಇಲ್ಲ ಅಲ್ವಾ. ನಮ್ಮ ಎಕ್ಸ್ಪೆಕ್ಟೇಷನ್, ಸಮಾಜದಿಂದ ನಮ್ಮ ಮೇಲಿರೋ ಎಕ್ಸ್ಪೆಕ್ಟೇಷನ್ ಅಥವಾ ನಮಗೆ ನಮ್ಮ ಮೇಲಿರೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆದರೆ ವಾಸ್ತವ ನೋಡಿದಾಗ ಇಲ್ಲ, ನಮ್ಮ ಶಿಕ್ಷಣ ಇನ್ನಷ್ಟು ಯೂಸ್ ಆಗಬೇಕಿತ್ತಲ್ವಾ ಅಂತ ಅನಿಸುತ್ತೆ. ಅದು ರಿಯಾಲಿಟಿ. ಇಂಡಸ್ಟ್ರಿ ಲೆವೆಲಲ್ಲಿ ಅಥವಾ ಕೆಲವೊಂದು ಹಂತದಲ್ಲಿ ನಮ್ಮ ಸ್ಕಿಲ್ಗಳು ಇನ್ನೂ ಬೇಕಿತ್ತು, ಇದನ್ನು ನಮಗೆ ಅವು ಕಲಿಸ್ಬೇಕಿತ್ತು ಅಂತ ಅನಿಸುತ್ತೆ. ಅಂದರೆ ಅದಕ್ಕೆ ಯಾರೋ ಒಬ್ಬರ ತಪ್ಪಲ್ಲ, ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಗಳಿರುತ್ತೆ, ಯಾರನ್ನೂ ದೂರ್ಲಿಕ್ಕಾಗಲ್ಲ. ಹಾಗಂತ ವಾಸ್ತವವನ್ನು ಅಲ್ಲಗಳಿಲಿಕ್ಕೂ ಆಗೋದಿಲ್ಲ. ಫ್ಯೂಚರ್ ಹಾಗಾದರೆ ಹೇಗಿರ್ಬೋದು? ಮುಖ್ಯವಾಗಿ ನಾವು ಹೇಳ್ತಾ ಇರ್ತೇವೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬೇಕು ಅಂತ. ಸಸ್ಟೈನೇಬಲ್ ಅಂತಂದರೆ ಏನು ಎಜುಕೇಷನ್ನಲ್ಲಿ ಅಲ್ವಾ? ಯಾವುದು ಸಸ್ಟೈನ್ ಆಗುತ್ತೆ ಎಜುಕೇಷನ್ನಲ್ಲಿ? ಮತ್ತು ಸಸ್ಟೈನೇಬಲ್ ಜೊತೆ ಸಾರ್ವತ್ರಿಕ ಶಿಕ್ಷಣ ಬೇಕು ಅಂತ ಹೇಳ್ತೇವೆ, ಯೂನಿವರ್ಸಲ್, ಎಲ್ಲ ಕಡೆ ಎಲ್ರಿಗೂ ಶಿಕ್ಷಣ ಸಿಗಬೇಕು. ಅದರ ಜೊತೆ ಎಥಿಕಲ್ ಮತ್ತು ಮಾರಲ್, ಈ ಪಾಯಿಂಟನ್ನು ಸಹ ಆವಾಗ ಹೇಳ್ತಾ ಇರ್ತೇವೆ. ಯಾವುದು ಎಥಿಕಲ್, ಯಾವುದು ಮಾರಲ್? ಮತ್ತು ಈಗ ನೀವು ಇತ್ತೀಚೆಗೆ ನೋಡಿರ್ಬೋದು, ಸೆಕ್ಸ್ ಎಜುಕೇಷನ್, ಲೈಂಗಿಕ ಶಿಕ್ಷಣ ಅನ್ನೋದು ಇಲ್ಲದೆ ಇರೋದ್ರಿಂದಾನೇ ತುಂಬ ಅಪರಾಧಗಳಾಗ್ತಾ ಇದೆ. ಹಾಗಾದರೆ ಇಂಥ ವಿಷಯಗಳನ್ನು ಸಮಾಜ ಹೇಗೆ ಸ್ವೀಕರಿಸುತ್ತೆ? ಕೆಲವೇ ವ್ಯಕ್ತಿಗಳ ಮೂಲಕ ನಿರ್ಧಾರ ಆಗುತ್ತಾ ಅಥವಾ ಇಡೀ ಸಮಾಜ ಇದಕ್ಕೆ ಹೋರಾಟ ಮಾಡಬೇಕಾ? ಈ ರೀತಿಯಾದಂತಹ ಪ್ರಶ್ನೆಗಳು ಮುಂದೆ ಬಹಳ ಕಾಡ್ತಾ ಹೋಗುತ್ತೆ. ಚಿಂತಿಸೋರು ಚಿಂತಿಸ್ತಾ ಇರ್ತಾರೆ, ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ಕಾದು ನೋಡಬೇಕು ಅಷ್ಟೆ. ಮತ್ತು ಮುಂದೆಲ್ಲ ಈಗ ಮೊದಲು ನಮ್ಮದು ಕೆಲವೊಂದೇ ರೀಜನ್ಗಳಿಗೆ ನಾವು ಸೀಮಿತ ಆಗಿದ್ವಿ, ಆಮೇಲೆ ರಾಜ್ಯ ಆಯಿತು, ದೇಶದ ಮಟ್ಟಕ್ಕೆ ಹೋಗ್ತೀವಿ. ನಿಧಾನವಾಗಿ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಅದರ ಪ್ರಭಾವ ಜಾಸ್ತಿ ಆಗ್ತಾ ಇದ್ದ ಹಾಗೆ ಗ್ಲೋಬಲ್ ಸಿಟಿಸನ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳ್ತಾರೆ. ಕುವೆಂಪು ಅವರು ಸಹ ವಿಶ್ವ ಮಾನವ ಪ್ರಜ್ಞೆ ಅಂತ ಹೇಳ್ತಾರಲ್ವ, ಅದೇ ರೀತಿ ನಾವು ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಪ್ರದೇಶಕ್ಕೆ ಸೀಮಿತ ಆಗಿರೋದಿಲ್ಲ, ನಾವು ಇಡೀ ಜಗತ್ತಿನ ಒಂದು ಪ್ರಜೆ, ಜಾಗತಿಕ ನಾಗರಿಕ ಪ್ರಜ್ಞೆ ಅದು ಉದಯ ಆಗಬಹುದು. ಎ ಐ ಬಗ್ಗೆ ಮತ್ತೆ ಯಾವಾಗಾದರೂ ಡೀಪಾಗಿ ಡಿಸ್ಕಸ್ ಮಾಡೋಣ, ಅದನ್ನು ಸಹ ನಾವು ನೋಡಬೇಕು. ಇಲ್ಲಿ ನಾನು ಎಜುಕೇಷನ್ ಬಗ್ಗೆ ಮಾತ್ರ ಹೇಳ್ತಾ ಇರೋದ್ರಿಂದ ಅಲ್ಲಿ ಹೋಗ್ತಾ ಇಲ್ಲ. ಎ ಐಯಿಂದ ಬಹಳ ಇಂಟ್ರೆಸ್ಟಿಂಗ್ ಇದೆ ಮುಂದಿನ ಸಿಚುವೇಶನ್ಗಳೆಲ್ಲ. UBI ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ, ಅಥವಾ ಎ ಐ ಸೂಪರ್ ಎ ಐ ಅನ್ನುವಂಥ ಕಾನ್ಸೆಪ್ಟ್ ಇದೆ, AGI ಅಂತ ಕಾನ್ಸೆಪ್ಟ್ ಇದೆ. ಸೊ ಅಂತಹ ಎ ಐಗಳು ಹೇಗಿರುತ್ತೆ, ಯಾವತ್ತಾದರೂ ಭಾನುವಾರ ಅಂಥ ವಿಷಯಗಳನ್ನು ಡೀಪಾಗಿ ಡಿಸ್ಕಸ್ ಮಾಡೋಣ. ಅದರಿಂದ ಎಸ್ಸೆಗೂ ಹೆಲ್ಪ್ ಆಗುತ್ತೆ, ಎಥಿಕಲ್ ಆಗು ಕೆಲವು ಪ್ರಶ್ನೆಗಳಿಗೆ ಏನು ಆನ್ಸರ್ ಇದೆಯಾ ಅಂತ ನೋಡಬಹುದು. ಸೊ ಈ ರೀತಿ ಒಂದು ವಿಷಯವನ್ನು ತೆಗೆದುಕೊಂಡು ನಾವು ಕ್ರೊನೊಲಾಜಿಕಲಿ, ಅಂದರೆ ಹಿಂದಿನಿಂದ ಇಂದಿನ ತನಕ ಮುಂದೇನಾಗಬಹುದು ಅನ್ನುವಂಥ ಯೋಚನೆ
ಇಟ್ಕೊಂಡು ಸಾಕ್ತಾ ಹೋಗ್ತೇವೆ. ಆ ರೀತಿಯಾದಂಥ ಫ್ರೇಮ್ವರ್ಕು ಯಾವುದು? ಟೆಂಪೋರಲ್ ಅಥವಾ ಕ್ರೊನೊಲಾಜಿಕಲ್. ಅರ್ಥ ಆಯ್ತಾ ಇದು ಇಷ್ಟೊತ್ತು ಹೇಳಿದ್ದು? ಶಬ್ದದ ಅರ್ಥ ಮತ್ತು ಅದರ ಜೊತೆ ಯಾವ ರೀತಿ ಬರುತ್ತೆ ಅದು, ಅಥವಾ ಏನು ಮೇನ್ ಕಾನ್ಸೆಪ್ಟ್ ಏನು ಕ್ರೊನೊಲಾಜಿಕಲ್ ಫ್ರೇಮ್ವರ್ಕ್ ಅಂತಂದರೆ? ಎಸ್, ಓಕೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಯಾವುದಾದ್ರೂ ಬರ್ಕೊಂಡಿದ್ರೆ, ಯಾರಾದರೂ ಬರ್ಕೊಂಡಿದ್ದಲ್ಲಿ ಇದೆಯಾ ನೆಕ್ಸ್ಟ್ ಫ್ರೇಮ್ವರ್ಕ್ ಯಾವುದು? ಅವಾಗ ಯಾರಾದರೂ ಬರ್ಕೊಂಡಿದ್ರೆ ನೋಡೋಣ. ಲಾಸ್ಟ್ ಅಂತ ಹೇಳಿದ್ದೆ ಅನ್ಸುತ್ತೆ. ಎಸ್, 5W1H. ಏನಿರಬಹುದು 5W1H ಅಂತಂದ್ರೆ? ಹೇಳಿ ನೋಡೋಣ. 5Ws1H. ಹಾ, ಡಬ್ಲ್ಯೂಸ್ ಅಲ್ಲಿ ಎಸ್, ಕರೆಕ್ಟ್. ನೆಕ್ಸ್ಟ್ ಬರೋದು 5Ws1H. ಡಬ್ಲ್ಯೂ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ವಾಟ್. ಎಸ್, ವಾಟ್, ವೆನ್, ವೇರ್, ಹೌ. ಎಸ್, ಎಚ್ ಅಂತಂದ್ರೆ ಹೌ. ಆ ಒಂದು ವಿಷಯವನ್ನು ಆ ರೀತಿ ನಾವು ನೋಡ್ತಾ ಹೋದ್ರೆ ಅದು 5W1H. ನೋಡಿ, ಗೊತ್ತಿರುತ್ತೆ, ಆದರೂ ಒಂದ್ಸರಿ ಬರೆದು ಬಿಡ್ತೇನೆ. ವಾಟ್, ವೈ, ನೆಕ್ಸ್ಟು ಹೂ. ಹೌದು, ಇದೊಂದಿದೆ, ಹೂ, ಯಾರು ಮುಖ್ಯವಾದ ವ್ಯಕ್ತಿಗಳಲ್ಲಿ. ನೆಕ್ಸ್ಟು ವ್ಯಾರ್, ಎಲ್ಲಿ ಅದು. ನೆಕ್ಸ್ಟು ಯಾವಾಗ, ವೆನ್. 1 2 3 4 5 ಡಬ್ಲ್ಯೂ, 5Ws ಅಂತ ಇದು ಕರಿತೇವೆ. ಇನ್ನು ಒಂದು ಎಚ್ ಅಂದರೆ ಹೌ, ಹೇಗೆ. ಉದಾಹರಣೆಗೆ ಈಗ ವಾಟ್ ಅಂತ ಬಂದ ತಕ್ಷಣ ಕೆಲವೊಂದು ವಾಟ್ ಡೆಫಿನೇಷನ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ನಾನು ಹೇಳಿದ್ನಲ್ವಾ, ವಾಟ್ ಈಸ್ ಪವರ್ಟಿ. ಪವರ್ಟಿ ಅನ್ನೋದರ ಡೆಫಿನೇಷನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ. ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಅಂತ ಬಂತು, NCERT ಅಲ್ಲಿ ನೋಡಿದ್ದೀವಿ. ಅಲ್ಲಿ ಪವರ್ಟಿಯ ಡೆಫಿನೇಷನ್ ಬೇರೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಮೇಲೆ ಪವರ್ಟಿ ನೋಡ್ತಿದ್ದಾರೆ, ಅಲ್ಲಿ ಪವರ್ಟಿಯ ಡೆಫಿನೇಷನ್ ಬೇರೆ. ಬಡತನ ಅಂದರೆ ಕೇವಲ ಆದಾಯದ ಕೊರತೆ ಅಂತ ಕೆಲವರು ಅಂದ್ಕೊಂಡಿದ್ರು. ಇಲ್ಲ, ಅದು ಬಹು ಆಯಾಮಗಳನ್ನು ಒಳಗೊಂಡಿರುತ್ತೆ, ಮಲ್ಟಿ ಡೈಮೆನ್ಷನಲ್ ಅಂತ ಆಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅದನ್ನು. ಸೊ ಅದೇ ರೀತಿ ವಾಟ್ ಈಸ್ ಪವರ್ಟಿ, ವಾಟ್ ಈಸ್ ಎಜುಕೇಷನ್, ವಾಟ್ ಈಸ್ ಹೆಲ್ತ್. ಸೊ ಈ ರೀತಿಯಾದಂಥ ಕೆಲವು ಮೂಲಭೂತ ಪ್ರಶ್ನೆಗಳು ಮತ್ತು ಅದರ ಉತ್ತರಗಳು ಬಹಳ ಇಂಪಾರ್ಟೆಂಟ್. ಸೀಮಿತವಾಗಿದೆಯಾ ನಮ್ಮ ಉತ್ತರ, ಅಥವಾ ಜಾಸ್ತಿ ಅದರಲ್ಲಿ ಬೇರೆ ಬೇರೆ ಅಂಶಗಳನ್ನು ಸಹ ನೋಡ್ತಾ ಇದ್ದೀವಾ? ಪವರ್ಟಿಯಲ್ಲಿ ಕೇವಲ ಇನ್ಕಮ್ ಮಾತ್ರ ನೋಡ್ತಾ ಇದ್ರು, ಇಲ್ಲ, ಅದರಲ್ಲಿ ಬೇರೆ ಬೇರೆ ಅಂಶಗಳು ಬರುತ್ತೆ ಅಂತ ಆಮೇಲೆ ಇನ್ಕ್ಲೂಡ್ ಮಾಡ್ತಾರೆ. ಹೆಲ್ದಿ ಆಗಿರೋದು ಅಂತಂದ್ರೆ ಫಿಸಿಕಲ್ ಹೆಲ್ತ್ ಮಾತ್ರ ನೋಡ್ತಾ ಇದ್ರು, ಆದರೆ ಇಲ್ಲ, ಮೆಂಟಲ್ ಹೆಲ್ತ್ ಸಹ ಇಂಪಾರ್ಟೆಂಟು, ಸೋಷಿಯಲ್, ಇಮೋಷನಲ್, ಫಿಸಿಕಲ್ ಎಲ್ಲ ಸಹ ಇಂಪಾರ್ಟೆಂಟು ಹೆಲ್ತ್ ಅಂತಂದ್ರೆ. ಅದರ ಜೊತೆ ಎಜುಕೇಷನ್ ಅಂತಂದ್ರೆ ಮಾರ್ಕ್ಸ್ ಅಂತ ಮಾತ್ರ ಅಂದ್ಕೊಂಡಿದ್ರು, ಆದರೆ ಇಲ್ಲ, ಮಾರ್ಕ್ಸ್ ಜೊತೆ ಸ್ಕಿಲ್ ಬೇಕು, ಅದು ನಿಜವಾದ ಎಜುಕೇಷನ್ನು. ಮೆಚುರಿಟಿ ಇರಬೇಕು ಎಜುಕೇಷನ್ ಪಡ್ಕೊಂಡವರಿಗೆ, ಎಥಿಕಲ್ ಆಗಿರಬೇಕು, ಅದು ನಿಜವಾದ ಎಜುಕೇಷನ್ ಅಂತ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಮೂಲಭೂತ ಅಂಶಗಳು, ಮೂಲಭೂತ ಕಾನ್ಸೆಪ್ಟ್ಗಳ ಒಂದು ಡೆಫಿನೇಷನ್ ಸಮಾಜಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ನಮ್ಮ ದೇಶದಲ್ಲಿ ಪವರ್ಟಿ ಅನ್ನೋದು ಅಮೆರಿಕದಲ್ಲಿ ಪವರ್ಟಿ ಆಗಿಲ್ಲದೆ ಇರಬಹುದು, ಅವರ ಪವರ್ಟಿ ಕಾನ್ಸೆಪ್ಟೇ ಬೇರೆ ಇರಬಹುದು ಅಲ್ವಾ? ಹಾಗಾಗಿ ಸಮಾಜ ಮತ್ತೆ ಕಾಲ, ದೇಶ ಕಾಲ ಅಂತ ಹೇಳ್ತೀವಲ್ವಾ, ದೇಶಕ್ಕೆ ಮತ್ತೆ ಕಾಲಕ್ಕೆ ತಕ್ಕ ಹಾಗೆ ಅದರ ಡೆಫಿನೇಷನ್ಗಳು ಬದಲಾಗ್ತಾ ಹೋಗುತ್ತೆ. ಸೊ ವಾಟ್, ಇನ್ನು ವೈ ಅಂದರೆ ವಾಟ್ ಅಂತ ಯಾಕಂತ ಹೇಳ್ತಿದ್ದೀವಿ ಅಂತಂದರೆ, ಈಗ ಎಸ್ಸೆಗಳಲ್ಲಿ ಒಂದು ವಿಷಯವನ್ನು ವಾಟ್ ಅಂತ ನೀವು ಬರಲಿಕ್ಕೆ ಹೋದಾಗ ಫಸ್ಟು ಒಂದು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಲ್ವಾ, ಆವಾಗ GS ಥರ ಒಂದೆರಡು ವಾಕ್ಯಗಳಲ್ಲಿ ಇದನ್ನು ಹೀಗೆ ಅನ್ನುತ್ತಾರೆ, ವಿ ಕಾಲ್ ದಿಸ್ ಆಸ್ ಪವರ್ಟಿ ಅಂತ ಆ ರೀತಿ ಒಂದೇ ಸತಿ ಮುಗಿಸ್ಬಿಡೋದಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡಬೇಕಾಗತ್ತೆ, ಮತ್ತು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇದಕ್ಕೆ ಈ ಆಯಾಮನೂ ಇದೆ ಅಂತ ಹೇಳಬೇಕಾಗತ್ತೆ. ಎಸ್ಸೆ ಬಗ್ಗೆ ಹೇಳ್ತಾ ಇರೋದು. GS ಬಗ್ಗೆ ಆದರೆ ಹೀಗಿರೋದಿಲ್ಲ, ಅಲ್ಲಿ ವರ್ಡ್ ಲಿಮಿಟ್ ಇರುತ್ತೆ, ಟೈಮ್ ಲಿಮಿಟ್ ಇರುತ್ತೆ, ಎಷ್ಟು ಕಡಿಮೆ ಶಬ್ದ ಆಗುತ್ತೋ ಅಷ್ಟರಲ್ಲಿ ಮುಗಿಸ್ಬೇಕಾಗತ್ತೆ. ಎಸ್ಸೆಯಲ್ಲಿ ವಾಟ್, ನೆಕ್ಸ್ಟ್ ವೈ ಅಲ್ವಾ. ಈಗ ಪವರ್ಟಿ ಅಂತ ನೋಡಿದ್ವಿ,
ಪವರಿಟಿಯಿಂದ ಕ್ರೈಮ್ ರೇಟ್ಸ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಹೌದಾ? ಅಥವಾ ಯಾಕೆ ಹಾಗೆ ಹೆಚ್ಚಾಗ್ತಾ ಇದೆ ಅಲ್ವಾ? ಬಡತನದಿಂದ ಅಪರಾಧ ಹೇಗೆ ಹೆಚ್ಚಾಗ್ತಾ ಇದೆ, ಯಾಕೆ ಹೆಚ್ಚಾಗ್ತಾ ಇದೆ? ಮತ್ತೆ ಅದರ ಜೊತೆ ಅಸಮಾನತೆ ಈಗ ಯಾಕಿದೆ? ಇಷ್ಟೆಲ್ಲ ನಮಗೆ ಹಣ ಇದ್ರು ಅಥವಾ ದೇಶದಲ್ಲಿ GDP ಜಾಸ್ತಿ ಇದ್ರು ಇನ್ನೂ ಅಸಮಾನತೆಗಳು ಯಾಕಿದೆ? ಕಾಸ್ಟ್ ಯಾಕಿದೆ? ಸಾಮಾಜಿಕ ಅನ್ಯಾಯ, ಸೋಷಿಯಲ್ ಇನ್ಜಸ್ಟಿಸ್ ಇನ್ನು ಯಾಕೆ ಹಾಗೆ ಪ್ರಿವೇಲ್ ಆಗ್ತಾ ಇದೆ ಅಲ್ವಾ? ಇದು ಈ ರೀತಿಯಾದಂಥ ಕಾನ್ಸೆಪ್ಟ್ ವೈ ಅಂತ ಕೇಳೋದು. ನೆಕ್ಸ್ಟ್ ಹೂ ಅಂತಂದ್ರೆ ಮುಖ್ಯವಾಗಿ ನಾವು ನೋಡೋದು ಎಥಿಕ್ಸ್ ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತ ಬರ್ತಾರೆ. ಇದರಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ, ಇದರಿಂದ ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರು ಇದರ ಪರಿಣಾಮಕ್ಕೆ ಒಳಗಾಗ್ತಾ ಇದ್ದಾರೆ, ಬಾಧಿತರು, ಪಾಲುದಾರರು, ವಲ್ನರೇಬಲ್ ಸೆಕ್ಷನ್, ಯುವಕರಿರಬಹುದು, ಮಹಿಳೆಯರಿರಬಹುದು, ಶೋಷಿತ ಸಮುದಾಯಗಳಿರಬಹುದು, ಅಂಚಿನಲ್ಲಿರುವ ವರ್ಗಗಳು ಅಂತ ಹೇಳ್ತೀವಲ್ವಾ, ಮಾರ್ಜಿನಲೈಸ್ಡ್ ಸೆಕ್ಷನ್, ಆ ರೀತಿ ಹೂ. ನೆಕ್ಸ್ಟ್ ವ್ಯಾರ್ ಅಂತಂದ್ರೆ ಇದರ ಈ ಒಂದು ಘಟನೆ ಅಥವಾ ಒಂದು ಸಮಸ್ಯೆಯ ವ್ಯಾಪ್ತಿ ಗ್ಲೋಬಲ್ ಸೌತ್ ಅಂತ ಕರೀತೇವೆ. ಗ್ಲೋಬಲ್ ಸೌತ್ ಅಂತಂದ್ರೆ ಹೇಳಿ ನೋಡೋಣ. ಗ್ಲೋಬಲ್ ಸೌತ್ ಬಗ್ಗೆ ಗೊತ್ತಿರೋರು ಸಿಂಪಲ್ ಆಗಿ ಯಾವ್ದನ್ನ ಗ್ಲೋಬಲ್ ಸೌತ್ ಅಂತ ಕರೀತಾರೆ? ಎಸ್, ಗ್ಲೋಬಲ್ ಸೌತ್ ಅನ್ನೋದನ್ನ ಯಾಕೆ ಹಾಗೆ ಕರೀತಾರೆ? ಗ್ಲೋಬಲ್ ಸೌತ್ ಮತ್ತೆ ಜಿಯೋಗ್ರಾಫಿಕಲ್ ರೀಜನ್ ಅಲ್ಲಿ ಇರುವಂತಹ ಸೌತ್ ಎರಡು ಒಂದೇನಾ? ಎಸ್, ಡೆವಲಪಿಂಗ್ ಕಂಟ್ರೀಸ್, ಕರೆಕ್ಟ್. ಡೆವಲಪಿಂಗ್ ಮತ್ತೆ ಅಂಡರ್ ಡೆವಲಪ್ಡ್ ಈ ರೀತಿಯಾದಂತಹ ಕಂಟ್ರೀಸ್ಗಳಿಗೆ ಗ್ಲೋಬಲ್ ಸೌತ್ ಅಂತ ಕರೀತಾರೆ. ಇಂಡಿಯಾ ಆ ಗ್ಲೋಬಲ್ ಸೌತಿನ ಲೀಡರ್ ಆಗಿ ಈಗ ಹೆಚ್ಚು ಪ್ರಸಿದ್ಧಿ ಪಡ್ಕೊಳ್ತಾ ಇದೆ. ಗ್ಲೋಬಲ್ ಸೌತ್ ಅಂದ ತಕ್ಷಣ ಸದರ್ನ್ ಹೆಮಿಸ್ಪಿಯರ್, ಅದು ಭೂಮಿನ ನೋಡಿದ್ರಲ್ವಾ? ಗ್ಲೋಬಲ್ ಸೌತ್ ಅನ್ನೋದು ಮತ್ತೆ ಸದರ್ನ್ ಹೆಮಿಸ್ಪಿಯರ್ ಎರಡು ಒಂದೇನಾ? ಆಫ್ರಿಕಾ ಇದೆ, ಇಂಡಿಯಾ ಇಲ್ಲಿದೆ, ಮತ್ತೆ ಸೌತ್ ಅಮೆರಿಕಾ ಇದೆ. ಇಲ್ಲಿ ಹಲವಾರು ಗ್ಲೋಬಲ್ ಸೌತ್ಗಳು ಬರುತ್ತೆ. ಗ್ಲೋಬಲ್ ಸೌತ್ ಮತ್ತೆ ಸದರ್ನ್ ಹೆಮಿಸ್ಪಿಯರ್ ಎರಡು ಒಂದೇ ಈಕ್ವಿವೆಲೆಂಟ್ ಅದು? ನೋ. ಹಾಗಾದ್ರೆ ಏನು ಎಕ್ಸೆಪ್ಷನ್ ಇದೆ? ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಯಾವ ಒಂದು ದೇಶ ಗ್ಲೋಬಲ್ ಸೌತಿಗೆ ಬರೋದಿಲ್ಲ? ಯಾವ್ದಿರಬಹುದು? ಮೊದಲು ಯಾವುದೋ ಒಂದು ಅನಾಲಿಸಿಸ್ ನಲ್ಲಿ ನಾನು ಹೇಳಿದ್ದೆ ಇದನ್ನ. ಎಸ್, ಗ್ಲೋಬಲ್ ಸೌತ್ ಅಲ್ಲಿ ಆಸ್ಟ್ರೇಲಿಯಾ ಬರೋದಿಲ್ಲ. ಎಸ್, ಆಸ್ಟ್ರೇಲಿಯಾ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಇರಬಹುದು, ಆದ್ರೆ ಅದು ಗ್ಲೋಬಲ್ ಸೌತ್ ಅಲ್ಲಿ ಇಲ್ಲ. ಯಾಕಂದ್ರೆ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಆಸ್ಟ್ರೇಲಿಯಾ ಎಷ್ಟು ಸಾರಿ ಕನ್ಸಿಡರ್ ಆಗೋದಿಲ್ಲ. ಅಂದ್ರೆ ಅದು ಬಹಳ ಮುಂದಿದೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ. ಇನ್ನು ಅದನ್ನು ನಾವು IR ನಲ್ಲೂ ಅಲ್ಲಿ ನೋಡಬಹುದು. ಸೊ ಗ್ಲೋಬಲ್ ಸೌತ್ ಬೇರೆ, ಸದರ್ನ್ ಹೆಮಿಸ್ಪಿಯರ್ ಬೇರೆ. ಕರೆಕ್ಟ್ ಬರ್ತಾ ಇದೆ ಅಲ್ವಾ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ವಾ? ಒಂದು ನಿಮಿಷ, ನನಗೆಲ್ಲೋ ಸ್ಟಕ್ ಆಗಿದೆ ಅಂತ ಅನಿಸ್ತಾ ಇದೆ. ಓಕೆ, ಹೇಳ್ತಾ ಇದೆ. ಈ ರೀತಿ ನಾವು ಇಲ್ಲಿ ತನಕ ನೋಡಿದ್ವಿ. ಅಂದರೆ 4 ಎಲ್ಲ ಆಯಿತು. ಇಲ್ಲಿ ತನಕ 5 Ws, 1 H ಫ್ರೇಮ್ವರ್ಕ್, ಇದು ಆಯಿತು. ಅಮರ್ತ್ಯ ಸೇನ್ ಅವರ ಕಾನ್ಸೆಪ್ಟ್ ಎಲ್ಲ ನೆನಪು ಮಾಡ್ಕೊಳ್ಳಿ. ಒಂದು ಕಾಲದಲ್ಲಿ ನಾನು NCERT ಬಗ್ಗೆ ಹೇಳಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಮರ್ತ್ಯ ಸೇನ್ ಅವರು ಯಾವ ಕಾನ್ಸೆಪ್ಟ್ ಕೊಡ್ತಾರೆ, ಯಾರಿಗಾದ್ರೂ ನೆನಪಾಗ್ತಾ ಇದೆಯಾ? ಯಾವ ಅಪ್ರೋಚ್ ಅವರದ್ದು? ಅಮರ್ತ್ಯ ಸೇನ್ ಅವರ ಅಪ್ರೋಚಿಗೆ ಏನಂತ ಕರೀತಾರೆ? ಪವರ್ಟಿ ಬಂದ ತಕ್ಷಣ ಪವರ್ಟಿ ಇಂಡೆಕ್ಸು ಅಥವಾ ಡೆವಲಪ್ಮೆಂಟು. ವೆರಿ ಗುಡ್, ವೆರಿ ಗುಡ್. ಕೆಪಾಬಿಲಿಟಿ ಅಪ್ರೋಚ್. ಎಸ್, ಕೆಪಾಬಿಲಿಟಿ ಅಪ್ರೋಚ್. ಅವ್ರ ಜೊತೆ ಇನ್ನೊಬ್ರು ಯಾರಿದ್ರು? ಇನ್ನೊಬ್ಬ ವ್ಯಕ್ತಿ ಹೆಸರನ್ನು ಸಹ ಮೆನ್ಷನ್ ಮಾಡಿದ್ದೆ. ಇನ್ನೊಬ್ಬ ವ್ಯಕ್ತಿ ಯಾರು? ಇನ್ನೊಬ್ರು ಇದ್ದಾರೆ, ಅವರ ಹೆಸರು ಒಂದು ಸಾರಿ ಏನೋ ಅಷ್ಟು ಮೆನ್ಷನ್ ಮಾಡಿದೆ ಅಷ್ಟೇ ನಾನು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಮುಖ್ಯವಾಗಿ 2 ಪ್ರಮುಖ ವ್ಯಕ್ತಿಗಳಿದ್ದಾರೆ. ಒಬ್ರು ಅಮರ್ತ್ಯ ಸೇನು, ಇನ್ನೊಬ್ರು ಪಾಕಿಸ್ತಾನಿ ಇಕನಾಮಿಸ್ಟು. ಅವ್ರ ಹೆಸರು ಮೆಹಬೂಬ್ ಉಲ್ ಹಕ್ ಅಂತ. ಅವರು ಬಹಳ ಇಂಪಾರ್ಟೆಂಟು
ಇಬ್ಬರು ಸೇರಿ ಆಲ್ಮೋಸ್ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರಿಪೇರ್ ಮಾಡೋದ್ರಲ್ಲಿ ಸ್ಕಾಲರ್ಸ್ ಆಗಿ ಅವರು ವರ್ಕ್ ಮಾಡಿದ್ದಾರೆ. ಮಹಬೂಬ್ ಉಲ್ ಹಕ್ ಅವರು ಇಂಪಾರ್ಟೆಂಟೆ, ನೆನಪಿರಲಿ. ಸೊ ಇಷ್ಟನ್ನು ನಾವು ನೋಡಿದ್ವಿ. ಸೊ ಇಲ್ಲಿ ತನಕ ಪೆಸ್ಟೆಲ್ ಮತ್ತು ನೆನ್ಪು ಮಾಡ್ಕೊಳ್ತಾ ಹೋಗಿ ಸ್ಪೆಕ್ಟ್ರಮ್, ಆಮೇಲೆ ಮೀಲ್ ಫ್ರೇಮ್ವರ್ಕ್, ನೆಕ್ಸ್ಟು ಮೈಕ್ರೋ ಟು ಮ್ಯಾಕ್ರೋ, ಅದಾದಮೇಲೆ ಟೆಂಪೋರಲ್ ಅಥವಾ ಕ್ರೊನೊಲಾಜಿಕಲ್. ಲಾಸ್ಟಲ್ಲಿ 5Ws1H ನೋಡಿದ್ದೇವೆ. ಈಗ ನಮಗೆ ಇಷ್ಟೆಲ್ಲ ಫ್ರೇಮ್ವರ್ಕ್ ಇದೆ, ಯಾವಾಗ ಯಾವುದನ್ನು ಹೇಗೆ ಬಳಸಬೇಕು ಅಂತ ಕೆಲವರಿಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗೇ ಆಗುತ್ತೆ. ಅಂದರೆ ನಮಗೆಲ್ರಿಗೂ ಬರೋದೇ ಆ ಕನ್ಫ್ಯೂಷನ್. ಅಂದರೆ ಇಷ್ಟು ಫ್ರೇಮ್ವರ್ಕ್ನಲ್ಲಿ ಯಾವುದನ್ನು ಹೇಗೆ ಚೂಸ್ ಮಾಡೋದು, ಸೊ ಯಾವಾಗ ಯಾವುದು ಒಳ್ಳೆಯದು, ಸೊ ಈ ರೀತಿಯಾಗಿ ಕೆಲವೊಂದು ಸಾರಿ ಡೌಟ್ ಬಂದೇ ಬರುತ್ತೆ. ಅಥವಾ ಎಕ್ಸಾಮ್ನಲ್ಲಿ ಮುಂದ್ಗಡೆ ಕ್ವಶನ್ ಪೇಪರ್ ಇರುತ್ತೆ, ಯಾವ ಫ್ರೇಮ್ವರ್ಕನ್ನು ಈಗ ಅಪ್ಲೈ ಮಾಡೋದ್ರ ಒಳ್ಳೆಯದು, ಅಥವಾ ಯಾವುದನ್ನು ಈಗ ನಾನು ಚೂಸ್ ಮಾಡಬೇಕು, ಇದು ಬಿಟ್ಟು ಬೇರೆ ಯಾವುದಾದ್ರೂ ಚೂಸ್ ಮಾಡಿದರೆ ಒಳ್ಳೇದಿತ್ತಾ, ಈ ರೀತಿಯಾದ ಕನ್ಫ್ಯೂಷನ್ಗಳು ಸ್ಟಾರ್ಟ್ ಆಗುತ್ತೆ ಮುಂದೆ. ಒಂದು, ನೀವು ಟಾಪರ್ ಕಾಪಿಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ವಾರದಲ್ಲಿ ಒಂದು ಟಾಪರ್ ಕಾಪಿ ಆದರೂ ಓದಬೇಕು. ಅಲ್ಲಿ ಯಾವ ಫ್ರೇಮ್ವರ್ಕ್ ಅವರು ಚೂಸ್ ಮಾಡಿದ್ದಾರೆ ಅಂತ ಸ್ವಲ್ಪ ಅನಲೈಸ್ ಮಾಡಿ. ಅದ್ರ ಜೊತೆ ಇಲ್ಲಿ ಒಂದು ಸಿಂಪಲ್ ಆಗಿ ಏನು ಗೊತ್ತಾಗ್ತಿಲ್ಲ ಅಂತಂದರೆ ಒಂದು ಹೇಳ್ತಾ ಹೋಗ್ತಾನೆ. ಎಸ್ಎ ಅಂತ ಒಂದು ಟಾಪಿಕ್ ಬಂದಿದೆ, ಎಕ್ಸಾಮ್ನಲ್ಲಿ ಟಾಪಿಕ್ ಇದೆ, ಟಾಪಿಕ್ ಚೂಸ್ ಮಾಡಿದ್ರೆ ಈಗ ಫ್ರೇಮ್ವರ್ಕ್ ಅಪ್ಲೈ ಮಾಡಬೇಕು. ನೀವು ಆ ಟಾಪಿಕ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಫ್ರೇಮ್ವರ್ಕ್ ಚೂಸ್ ಮಾಡಬೇಕು. ಮೊದಲೇ ಹೇಳಿದಾಗೆ ಅದು ಕಾಂಕ್ರೀಟ್ ಅಥವಾ GS. ಕಾಂಕ್ರೀಟ್ ಅಂದರೆ ಆ ಸಿಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಅಬ್ಸ್ಟ್ರಾಕ್ಟ್ ಮತ್ತು ಕಾಂಕ್ರೀಟ್ ಅಂತ ಹೇಳ್ತೇವೆ. GS ಬೇಸ್ಡ್ ಟಾಪಿಕ್ ಆಗಿದ್ರೆ ಅಂದರೆ ನಮ್ಮ ಕಣ್ಮುಂದೆ ಕಾಣೋದು, ಅದಕ್ಕೆ ಸಂಬಂಧಪಡೋದು. ನಾವು ಹೇಳಿದ್ವಲ್ಲ ಸೋಷಿಯೋ ಎಕನಾಮಿಕ್ ಅಂತ ಹೇಳಿದ್ವಿ, ಸೋಷಿಯೋ ಎಕನಾಮಿಕ್ ಅಂಥ ಕಾನ್ಸೆಪ್ಟ್ಗಳೆಲ್ಲ ಇದ್ದರೆ ಅವಾಗ ಒಂದ್ಸಾರಿ ಹೇಳಿದ್ದೆ ಯಾವ ಫ್ರೇಮ್ವರ್ಕ್, ಇಲ್ಲಿ ಪೆಸ್ಟೆಲ್ ಫ್ರೇಮ್ವರ್ಕ್ ಯೂಸ್ ಆಗುತ್ತೆ. GS ಬೇಸ್ಡ್ ಟಾಪಿಕ್ಗಳು ಬಂದರೆ ಪೆಸ್ಟೆಲ್ ಫ್ರೇಮ್ವರ್ಕ್ ಯೂಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟು ಫಿಲಾಸಾಫಿಕಲ್ ಅಥವಾ ಅಬ್ಸ್ಟ್ರಾಕ್ಟ್ ಅಂತ ಕರಿತೇವೆ. ಈ ಅಬ್ಸ್ಟ್ರಾಕ್ಟ್ ಹೇಗಿರುತ್ತೆ ಅಂತಂದರೆ ಟ್ರುತ್ ಅಥವಾ ಬೇರೆ ಬೇರೆ ವ್ಯಾಲ್ಯೂಸ್, ಮೌಲ್ಯಗಳು, ಎಥಿಕಲ್ಲು ಅಲ್ವಾ, ಅಂತಹ ಕಾನ್ಸೆಪ್ಟನ್ನು ನೀವು ಪೆಸ್ಟೆಲಿಂದ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಸ್ಪೆಕ್ಟ್ರಮ್ ಯೂಸ್ ಮಾಡಬೇಕು. ಇಲ್ಲಿ ಸ್ಪೆಕ್ಟ್ರಮ್ ಅಥವಾ ಇಲ್ಲಿ ಮೈಕ್ರೋ ಟು ಮ್ಯಾಕ್ರೋ ಹೋದರೂ ಆಗುತ್ತೆ, ಮೈಕ್ರೋ ಟು ಮ್ಯಾಕ್ರೋ ಅದು ಯೂಸ್ ಆಗುತ್ತೆ. ಮೈಕ್ರೋ ಟು ಮ್ಯಾಕ್ರೋ, ಸ್ಪೆಕ್ಟ್ರಮ್ ಮತ್ತು ಮೈಕ್ರೋ ಟು ಮ್ಯಾಕ್ರೋ. ಮತ್ತು ಇದ್ರ ಜೊತೆ ಇನ್ನು ಕೆಲವೊಂದಿರುತ್ತೆ. ಅವಾಗ ಹೇಳಿದ್ನಲ್ಲ, ಒಂದು ಟಾಪಿಕ್ಕು ಎಜುಕೇಷನ್ ಥರ ಅಥವಾ ಜಸ್ಟಿಸ್ಸು, ಲಿಬರ್ಟಿ, ಇಂಥ ವಿಷಯಗಳನ್ನು ನಾವು ಹಿಸ್ಟೋರಿಕಲಿ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಎವಲ್ಯೂಷನ್ ಒಂದು ಪ್ರೊಸೆಸ್, ಇಂಡಸ್ಟ್ರಿಯಲೈಸೇಷನ್, AI ರೆವಲ್ಯೂಷನ್, ಇಂಥ ವಿಷಯಗಳು ಬಂದಾಗ ನೀವು ಅಲ್ಲಿ ಟೆಂಪೋರಲ್ಲೂ ಯೂಸ್ ಮಾಡಬಹುದು, ಕ್ರೊನಲಾಜಿಕಲ್ ಯೂಸ್ ಮಾಡಬಹುದು, ಅಥವಾ ಅಲ್ಲೂ ಸಹ ಮೈಕ್ರೋ ಟು ಮ್ಯಾಕ್ರೋ ಅದನ್ನು ಯೂಸ್ ಮಾಡಬಹುದು. ಮ್ಯಾಕ್ರೋ ಬೇರೆ ಬೇರೆ ಎಸ್ಸೆಗಳನ್ನು ಟ್ರೈ ಮಾಡಿ ನೋಡ್ತಾ ಹೋಗಿ. ಅಂತಂದರೆ ಪ್ರತಿ ವಾರ ಒಂದು ಬರೀತಿರಲ್ವಾ, ಒಂದು ಫ್ರೇಮ್ವರ್ಕ್ ತೊಗೊಂಡು ಅದರ ಮೂಲಕ ಆ ಎಸ್ಸೆಯನ್ನು ಬರಲಿಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಮಾಡಿದರೆ ಒಳ್ಳೆಯದು. ಮತ್ತು ಟಾಪರ್ ಕಾಪಿಗಳನ್ನು ಅಬ್ಸರ್ವ್ ಮಾಡಿ, ಅವ್ರು ಯಾವ ಫ್ರೇಮ್ವರ್ಕ್ ಯೂಸ್ ಮಾಡಿದ್ದಾರೆ. ಕಾಣಿಸ್ತಾ ಇಲ್ವಾ? ಒಂದು ನಿಮಿಷ, ನಾನು ಬರಿತಾ ಇದ್ದೆ ಆದರೆ ಇಲ್ಲಿ ಶೇರ್ ಆಗ್ತಾ ಇಲ್ವಾ? ಇನ್ನೊಂದು ಸಾರಿ ಶೇರ್ ಮಾಡ್ತೇನೆ.
ಈಗ ನೋಡಿ. ಏನಾದರೂ ಕಾಣಿಸ್ತಾ ಇದೆಯಾ ಇಲ್ಲಿ? ಎಸ್. ಓಕೆ, ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ಒಂದು ಟಾಪಿಕ್ ಬಂದಾಗ ಕಾಂಕ್ರೀಟು GS ಬೇಸ್ಡ್ ಇದ್ದರೆ ನಾವು ಪೆಸ್ಟಲ್ ಯೂಸ್ ಮಾಡಬಹುದು. ಫಿಲಾಸಫಿಕಲ್ ಅಬ್ಸ್ಟ್ರಾಕ್ಟ್ ಇದ್ದರೆ ಸ್ಪೆಕ್ಟ್ರಮ್ ಅಥವಾ ಮೈಕ್ರೋ ಟು ಮ್ಯಾಕ್ರೋ ಯೂಸ್ ಮಾಡಬಹುದು. ಎವಲ್ಯೂಷನ್ ಪ್ರೊಸೆಸ್ ಆ ಥರ ಇದ್ದರೆ ಟೆಂಪೋರಲ್ ಮೈಕ್ರೋ ಟು ಮ್ಯಾಕ್ರೋ ಅದನ್ನು ಸಹ ಯೂಸ್ ಮಾಡಬಹುದು. ಇನ್ನು ಮೀಲ್ ಅನ್ನೋದು ಒಂದು ಪ್ಯಾರಾಗ್ರಾಫಲ್ಲಿ ಹೆಚ್ಚು ಯೂಸ್ ಆಗುತ್ತೆ. ಮೊದಲೇ ಹೇಳಿದಾಗೆ ಮೀಲ್ ಫ್ರೇಮ್ವರ್ಕ್ ಯೂಸ್ ಆಗೋದು ಒಂದು ಪ್ಯಾರಾಗ್ರಾಫಲ್ಲಿ ಮೇನ್ ಐಡಿಯಾ ಮೊದಲು ಇಂಟ್ರಡ್ಯೂಸ್ ಮಾಡಿ, ಅದಕ್ಕೆ ಎವಿಡೆನ್ಸ್ ಕೊಟ್ಟು ಅದನ್ನು ಅನಲೈಸ್ ಮಾಡಿ ಆಮೇಲೆ ಎಸ್ಸೆಗೆ ಲಿಂಕ್ ಮಾಡೋದು, ಅದು ಮೀಲ್ ಫ್ರೇಮ್ವರ್ಕ್ ಪ್ಯಾರಾಗ್ರಾಫಲ್ಲಿ ಯೂಸ್ ಆಗುತ್ತೆ. ಮತ್ತು ಅದರ ಜೊತೆ ನೀವು ಬಾಡಿಯಲ್ಲಿ ಮೀಲ್ ಫ್ರೇಮ್ವರ್ಕ್ನ ಹೆಚ್ಚು ಯೂಸ್ ಮಾಡ್ತೀರಿ. ಇಂಟ್ರೊಡಕ್ಷನಲ್ಲಿ ಹೆಚ್ಚು ಯೂಸ್ ಮಾಡೋದಿಲ್ಲ. ನಾವು ಇಂಟ್ರೊಡಕ್ಷನನ್ನು ಸ್ವಲ್ಪ ಕ್ಯಾಚಿಯಾಗಿ ಕ್ಯಾಪ್ಚರಿಂಗ್ ಆಗಿ ಬರೀಬೇಕಾಗುತ್ತೆ. ಕನ್ಕ್ಲೂಷನನ್ನು ಸ್ವಲ್ಪ ಎಮೋಷ್ನಲ್ ಆಗಿ ಮತ್ತು ರ್ಯಾಷನಲ್ ಆಗಿ ಎರಡನ್ನ ಮಿಕ್ಸ್ ಮಾಡಿ ಬರೀಬೇಕಾಗತ್ತೆ. ಓದಿದವರಿಗೆ ಇದೊಂದು ಬ್ಯಾಲೆನ್ಸ್ಡ್ ವ್ಯೂ ಪಾಯಿಂಟ್ ಅಂತ ಅನಿಸ್ಬೇಕು. ಆ ರೀತಿ ಕನ್ಕ್ಲೂಷನ್ ಬರೀಬೇಕಾಗತ್ತೆ. ಮೀಲ್ ಫ್ರೇಮ್ವರ್ಕ್ ಯೂಸ್ ಆಗೋದು ಹೆಚ್ಚಾಗಿ ಬಾಡಿಯಲ್ಲಿ. ಕನ್ಕ್ಲೂಷನು ಇಂಟ್ರೊಡಕ್ಷನು ಬಿಟ್ಟು ಮಿಡ್ಲಲ್ಲಿ ನಾವು ಬರೀತೀವಲ್ವ, ಅಲ್ಲಿ ಪ್ಯಾರಾಗ್ರಾಫ್ಗಳಲ್ಲಿ ಮೀಲ್ ಫ್ರೇಮ್ವರ್ಕ್ ಯೂಸ್ ಆಗುತ್ತೆ. ಮತ್ತು ಈ ಥರ ಫ್ರೇಮ್ವರ್ಕ್ಗಳನ್ನು ನಾವು ಮಾಡ್ಕೊಂಡಿರೋದು, ಅರ್ಥ ಆಗ್ತಾ ಇದೆಯಾ? ಅಂದರೆ ನಾವು ಸ್ಟೂಡೆಂಟ್ಸು, ಆಸ್ಪಿರೆಂಟ್ಸು ಅಥವಾ ಟಾಪರ್ಗಳು ಇಂಟ್ರೊಡ್ಯೂಸ್ ಮಾಡಿರೋದು. UPSCಯಲ್ಲಿ ಇಂಥ ಫ್ರೇಮ್ವರ್ಕನ್ನು ಇದಕ್ಕೆ ಬಳಸಬೇಕು ಅಂತ ಇಲ್ಲ. ಈಗ ನೀವು ಯಾವುದೇ ಫ್ರೇಮ್ವರ್ಕನ್ನು ಎಲ್ಲೇ ಬಳಸಿದ್ರು ನಿಮ್ಮ ಐಡಿಯಾಗಳನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅಂದರೆ ಆಯಿತು. ನೀವು ಯಾವ ಫ್ರೇಮ್ವರ್ಕ್ ಬಳಸ್ತಾ ಇದ್ದೀರಿ ಅಂತ ಅವ್ರೇನು ಚೆಕ್ ಮಾಡೋದಿಲ್ಲ, ಅಥವಾ ಅವ್ರಿಗೆ ಇದೆಲ್ಲ ಗೊತ್ತೂ ಇರೋದಿಲ್ಲ. ನಾವೆಲ್ಲ ಈಗ ಮಾಡ್ಕೊಂಡಿರ್ತೀವಿ ಅಷ್ಟೇ, ನಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗಲಿ ಅಂತ. ನಾವು ಫ್ರೇಮ್ವರ್ಕ್ ಈ ಥರ ಬಳಸ್ತಾ ಇರ್ತೀವಿ ಅಥವಾ ಈ ಥರ ನಾವು ಫ್ಲೋ ಈ ಥರ ತಂದಿದ್ದೀವಿ ಅಂತ ಅವರು ಅದೆಲ್ಲ ನೋಡೋದಿಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಸ್ಪಷ್ಟತೆ, ಕ್ಲಾರಿಟಿ ಮತ್ತು ಅದರ ಜೊತೆ ಬ್ಯಾಲೆನ್ಸ್ಡ್ ವ್ಯೂ ಪಾಯಿಂಟು, ಇದೆಲ್ಲ ಮುಖ್ಯ ಆಗಿರುತ್ತೆ. ಕ್ರಿಟಿಕಲಿ ಅನಲೈಸ್ ಮಾಡೋದು ಒಂದು ಕಾನ್ಸೆಪ್ಟನ್ನು. ಲೆಫ್ಟ್ ಇಸ್ಟು ರೈಟ್ ಇಸ್ಟು ಇಂಥ ವಿಂಗ್ಗಳ ಕಡೆ ಹೋಗದೆ, ಅಥವಾ ಟ್ರೆಡಿಷನ್ನು ವರ್ಸಸ್ ಮಾಡರ್ನು ಆ ಥರ ಪೋಲರ್ ಆಗದೆ ನಾವು ಬ್ಯಾಲೆನ್ಸ್ಡ್ ವ್ಯೂ ಪಾಯಿಂಟನ್ನು ಕೊಡಬೇಕು. ಅವ್ರಿಗೆ ಬೇಕಾಗಿರೋದು ಫ್ಲೋ, ಯಾವ ರೀತಿ ಫ್ಲೋದಲ್ಲಿ ಓದಿಸ್ಕೊಂಡು ಹೋಗ್ತೀರಾ ಅವರನ್ನು, ಮತ್ತು ಡೆಪ್ತ್, ಆಳ ಯಾವ ಥರ ಇರುತ್ತೆ ಅಂದರೆ ಎಷ್ಟು ಆಳವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಆ ಒಂದು ಕೋಟನ್ನು ಅಥವಾ ಆ ಒಂದು ಕಾನ್ಸೆಪ್ಟನ್ನು. ಮತ್ತು ಮಲ್ಟಿ ಡೈಮೆನ್ಷನಾಲಿಟಿ ಅಂತ ಕರಿತೀವಲ್ವ, ಬೇರೆ ಬೇರೆ ಡೈಮೆನ್ಷನ್. ಸೊ ಯಾವುದೇ ಎಸ್ಸೆ ಆದರೂ ನೀವು ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋದು ಇದ್ರ ಮೇಲೆ. ಯಾವುದು? ಫ್ಲೋ, ಡೆಪ್ತ್ ಮತ್ತು ಮಲ್ಟಿ ಡೈಮೆನ್ಷನಾಲಿಟಿ. ಇದಕ್ಕೆ ಬೇರೆ ಬೇರೆದು ಹೆಲ್ಪ್ ಮಾಡುತ್ತೆ, ಆದರೆ ಇದನ್ನು ಬಿಟ್ಟು ಬೇರೆ ಯಾವುದು ಮಾಡೋದಲ್ಲ. ಮಲ್ಟಿ ಡೈಮೆನ್ಷನಾಲಿಟಿ ಇಲ್ಲೇ ನಮಗೆ ಬೇರೆ ಬೇರೆ ಫ್ರೇಮ್ವರ್ಕ್ ಯೂಸ್ ಆಗೋದು. ಯಾವುದೇ ಫ್ರೇಮ್ವರ್ಕನ್ನು ಇಂಥ ಎಸ್ಸೆಗೆ ಯೂಸ್ ಮಾಡಲೇಬೇಕು ಅಂತ ಫಿಕ್ಸ್ ಇಲ್ಲ, ನಮಗೆ ಹೆಲ್ಪ್ ಆಗಲಿಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಅದೇ ಒಂದೇ ಎಸ್ಸೆಯಲ್ಲಿ ಬೇರೆ ಬೇರೆ ಫ್ರೇಮ್ವರ್ಕು ಮಿಕ್ಸ್ ಆಗಬಹುದು. ಇಂಥದನ್ನೇ ಸ್ಟ್ರಿಕ್ಟ್ ಆ್ಯಂಡ್ ಹೀಗೆ ಇರಬೇಕು ಅಂತ ಇಲ್ಲ, ಮಿಕ್ಸ್ ಆದರೂ ತಪ್ಪಾಗೋದಿಲ್ಲ. ಪ್ರಬಂಧ ವರ್ಡ್ ಲಿಮಿಟಲ್ಲಿ, ಟೈಮ್ ಲಿಮಿಟಲ್ಲಿ ಬರಲಿಕ್ಕಾಗಬೇಕು. ಹಾಗಾಗಿ ಆ ರೀತಿಯಾಗಿ ಫ್ರೇಮ್ವರ್ಕ್ಗಳನ್ನು ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ಮತ್ತು ಒಂದು 2-3 ಎಸ್ಸೆಲೇ ಎಲ್ಲ ಬಂದುಬಿಡುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಮೊದಲೊಂದು 3-4 ಎಸ್ಸೆ ಯಾವುದು ಹೇಗೆ ಏನಂತ ಯೋಚನೆ ಮಾಡಲಿಕ್ಕೆ ಟೈಮ್ ಹೋಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಅನಿಸಿದ್ರು ಮೈಂಡಿಗೆ ಎಲ್ಲವನ್ನ ಕಾಂಪ್ಲೆಕ್ಸ್ ಮಾಡಿ ರೂಢಿ ಆಗಿಬಿಟ್ಟಿದೆ ನಮ್ಮ ಮೈಂಡಿಗೆ. ನೋಡಿದ ತಕ್ಷಣ ಅದನ್ನು ಗಾಬರಿ ಪಟ್ಕೊಂಡು ಅಥವಾ ತುಂಬ ಆ ಕಡೆ ಈ ಕಡೆ ಏನೇನೋ ಮಾಡ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೇವೆ ನಾವು. ಆದರೆ ಅದೇ ಪ್ರೊಸೆಸ್ ಮೂಲಕ ಮುಂದೆ ಬರಿತಾ ಇದ್ದರೆ ನಿಧಾನವಾಗಿ ಇದು ಈಸಿ ಇದೆ. ಐಡಿಯಾಸ್ಗಳನ್ನು ತರಬೇಕು ಅಷ್ಟೇ. ಫ್ಲೋ ಇರಬೇಕು, ಡೆಪ್ತ್ ಇರಬೇಕು, ಮಲ್ಟಿ ಡೈಮೆನ್ಷನ್ಸ್ ಇರಬೇಕು. ಈ ಒಂದು ಆರ್ಡರ್ ಮೈಂಡಿಗೆ ಕೊಟ್ಟರೆ ಅದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಮತ್ತು ಟಾಪಿಕನ್ನು ಚೂಸ್ ಮಾಡಬೇಕಾದ್ರೆ ಇಲ್ಲಿ ನಾನು ವಾರಕ್ಕೊಂದು ಟಾಪಿಕನ್ನು ಕೊಡ್ತೇನೆ. ಎಕ್ಸಾಮ್ನಲ್ಲಿ ಹೇಗಿರುತ್ತೆ, ಮೇಲ್ಗಡೆ ಒಂದು 3-4 ಇರುತ್ತೆ, ಕೆಳಗಡೆ ಒಂದು 4 ಇರುತ್ತೆ ಅಲ್ವಾ. ಆ ಥರ ಇದ್ದಾಗ ಫ್ರೇಮ್ವರ್ಕನ್ನು ನೆನಪಿಟ್ಕೊಂಡು ಟಾಪಿಕ್ ಚೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಫ್ರೇಮ್ವರ್ಕ್ ಆಮೇಲೆ ಅಪ್ಲೈ ಮಾಡೋದು. ಮೊದಲು ಟಾಪಿಕ್ ನೋಡಿದಾಗ ಓಹೋ ಈ ವಿಷಯದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬಲ್ಲೆ, ಇದನ್ನು ನಾನು ಬರೀಬಲ್ಲೆ, ಇದಕ್ಕೆ ಆನ್ಸರನ್ನು, ಎಸ್ಸೆಯನ್ನು ಅಂತ ನಿಮ್ಗೆ ಅನಿಸಿರೋ ಟಾಪಿಕನ್ನು ಚೂಸ್ ಮಾಡಿ. ಫ್ರೇಮ್ವರ್ಕನ್ನು ಅಪ್ಲೈ ಮಾಡ್ಲಿಕ್ಕೆ ಹೋಗಿ ಯಾವುದ್ಯಾವುದೋ ಟಾಪಿಕ್ ಚೂಸ್ ಮಾಡೋದಲ್ಲ. ಆ ಕಾನ್ಸೆಪ್ಟ್ ನೋಡಿದಾಗ ನಿಮಗೆ
ಇದ್ರ ಬಗ್ಗೆ ಬರಲಿಕ್ಕೆ ಸಾಧ್ಯ ಇದೆ, ಎಕ್ಸಾಂಪಲ್ಸ್ ಗೊತ್ತಿದೆ, ಕೇಸ್ ಸ್ಟಡೀಸ್ ಗೊತ್ತಿದೆ, ಅಥವಾ ಫಿಲಾಸಫಿಕಲ್ ಆಗಿದ್ರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಗೊತ್ತಿದೆ ನನಗೆ, ನಿಮ್ಗೆ ಅನಿಸ್ತು ಅಂತಂದರೆ ಅವಾಗ ಆ ಟಾಪಿಕನ್ನು ಚೂಸ್ ಮಾಡಬೇಕು. ಮತ್ತು ಮೊದಲೇ ಹೇಳಿದಾಗೆ ಟಾಪಿಕ್ ಚೂಸ್ ಮಾಡಿದ ತಕ್ಷಣ ಬರೆಯೋದಲ್ಲ. ಏನು ಹೇಳಿದ್ದೆ, ಬ್ರೈನ್ ಸ್ಟಾರ್ಮಿಂಗ್. ಲಾಸ್ಟಲ್ಲಿ ಎಕ್ಸಾಮ್ನಲ್ಲಿ ರಫ್ ಶೀಟ್ ಇರುತ್ತೆ, ಅದ್ರ ಮೇಲೆ ರಫ್ ಆಗಿ ನಿಮ್ಮ ಆಲೋಚನೆ, ಕೋಟ್ಸು, ಕೊಟೇಶನ್ಸು ಅಥವಾ ಏನೇನು ಅಂಕಿ ಅಂಶಗಳು ಗೊತ್ತಿರುತ್ತೋ, ಡೇಟಾ, ರಿಪೋರ್ಟು ಎಲ್ಲವನ್ನು ಅಲ್ಲಿ ಮೆನ್ಷನ್ ಮಾಡಿಕೊಂಡು ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ತಾ ಇರ್ತೀರಿ ಅಷ್ಟೇ. ಒಂದು ಫ್ರೇಮ್ ವರ್ಕು ಅಥವಾ ಒಂದು ಮಾಡೆಲನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಆವಾಗ ಮಿಡ್ಲಲ್ಲಿ ಫ್ಲೋ ತಪ್ಪೋಗೋದಿಲ್ಲ. ಸುಮ್ಮನೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ಇದಾದ್ಮೇಲೆ ಏನು ಬರೀಬೇಕು ಅಂತ ಯೋಚನೆ ಮಾಡಬೇಕಾಗತ್ತೆ. ಯೋಚನೆ ಮಾಡಬೇಕಾದ್ರೆ ಮೈಂಡಿನ ಒಂದು ಕನ್ಫ್ಯೂಷನ್ಸ್ ಇರ್ತೈತಲ್ವಾ, ಅದು ಓವರ್ ಥಿಂಕಿಂಗ್ ಕಾರಣ ಆಗಿಬಿಡುತ್ತೆ. ಅದ್ರ ಬದಲು ಕೋಟ್ ನೋಡಿದ ತಕ್ಷಣ ಡಿಸೈಡ್ ಮಾಡಿ ಆದಮೇಲೆ ಒಂದು 10ರಿಂದ 15 ನಿಮಿಷ ಇದಕ್ಕೆ ಟೈಮ್ ಕೊಡಿಬೇಕಿದ್ರೆ ಅದರ ಬ್ರೈನ್ ಸ್ಟಾರ್ಮಿಂಗ್ ಮಾಡಲಿಕ್ಕೆ. ಆದಮೇಲೆ ಅದನ್ನು ಈ ಕಡೆ ನಮ್ಮ ಎಸ್ಸೆಯಲ್ಲಿ ಎಲ್ಲ ಶೀಟ್ನಲ್ಲಿ ಎಷ್ಟೆಷ್ಟು ಎಲ್ಲೆಲ್ಲಿ ಬರಲಿಕ್ಕಾಗುತ್ತೆ ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಅರ್ಥ ಆಗಿದೆಯಾ ಇದು? ಇಷ್ಟೊತ್ತು ಹೇಳಿದ್ದು ಫ್ರೇಮ್ ವರ್ಕು ಯಾವುದು ಕಾಂಪ್ಲೆಕ್ಸ್ ಆಗಿಲ್ಲ, ನಿಧಾನವಾಗಿ ನೋಡಬೇಕು ನಾವು. ಇಷ್ಟೆಲ್ಲ ಫ್ರೇಮ್ ವರ್ಕ್ ಇದೆ, ಇದನ್ನೆಲ್ಲ ಬೈ ಹಾರ್ಟ್ ಮಾಡ್ತಾ ಇರಬೇಕು ಅಂತ ಅಲ್ಲ. ಒಂದು ಐಡಿಯಾ ಅಷ್ಟೇ ಇದು ಅಲ್ವಾ. ಒಂದು ಐಡಿಯಾವನ್ನು ತಗೊಳ್ಳೋದು, ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದು, ನಮ್ಮದೇ ಆದ ರೀತಿಯಲ್ಲಿ ಬಳಸ್ಕೊಳ್ಳೋದು, ಕೆಲವೊಂದು ಟೂಲ್ಸ್ಗಳ ರೀತಿ ಅದನ್ನು ಯೂಸ್ ಮಾಡ್ಕೋಬೇಕು. ಇದನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಯಾವಾಗಲೂ ಇಂಥ ಫ್ರೇಮ್ ವರ್ಕ್ಗಳ ಬಗ್ಗೆ ಓದ್ತಾ ಇರಬೇಡಿ, ಬೇರೆ ಬೇರೆ ಪುಸ್ತಕಗಳನ್ನು ಓದಿ. ಆ ಬುಕ್ಸನ್ನು ಓದಬೇಕಾದ್ರೆ ಎಸ್ಸೆ ಬರಿತೀರಲ್ವ, ಆವಾಗ ಇದರ ಯೋಚನೆ ಬರಲಿ. ತುಂಬ ಟೈಮು ಇಂಥ ಫ್ರೇಮ್ ವರ್ಕ್ಗಳನ್ನು ಸ್ಟಡಿ ಮಾಡ್ಲಿಕ್ಕೆ ಕೊಡೋದಲ್ಲ. ಯಾಕಂದರೆ ನಾವು ಬೇರೆಯವರು ಸ್ಟಡಿ ಮಾಡಿ ಇಟ್ಟಿರ್ತೇವೆ ಆಲ್ರೆಡಿ, ಮತ್ತು ನೀವು ಅದನ್ನೇ ಸ್ಟಡಿ ಮಾಡ್ತಾ ಇದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದನ್ನು ನಿಮ್ಮ ಟೈಮನ್ನು ಉಳಿಸಿ ನಿಮಗೆ ಸರಿಯಾದ ಟೈಮನ್ನು ಮಾಡಿಕೊಡ್ಬೇಕು, ಅದು ನಮ್ಮ ಕೆಲಸ. ನೀವು ನಿಮ್ಮ ಟೈಮ್ ಉಳಿಬೇಕು, ಸರಿಯಾದ ಕೆಲಸಕ್ಕೆ ಟೈಮು ಯುಟಿಲೈಸ್ ಆಗಬೇಕು. ಅಂದರೆ ಎಸ್ಸೆ ರೈಟಿಂಗ್ ಇರ್ಬೋದು, ಟೆಸ್ಟ್ ತಗೊಳ್ಳೋದಿರಬಹುದು, ಅದರ ಮೇಲೆ ಟೈಮು ಯೂಸ್ ಆಗಬೇಕು. ಆವಾಗ ಕರೆಕ್ಟಾಗಿ ಬೇರೆ ಬೇರೆ ಪ್ರೊಸೆಸ್ಗಳನ್ನು ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ಬೋದು.